ಇಲ್ಲಿ ವೈಟ್ ಬೋರ್ಡ್ ಓಪನ್ ಮಾಡ್ತಾ ಇದ್ದೀನಿ. Okay, so the word cloud computing. Okay, so ನಾವು AWS ಹೋಗೋಕ್ಕಿಂತ ಮುಂಚೆ ಫಸ್ಟ್ ಕ್ಲೌಡ್ ಕಂಪ್ಯೂಟಿಂಗ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಓಕೆ, ಸೊ ಇದು ಕ್ಲೌಡ್ ಅಂತ ಯಾಕೆ ಕರೀತಾರೆ? ಸೊ ನಮಗ್ ಅನ್ಸ್ಬೋದು ಏನಪ್ಪಾ ಇದ್ರಿಂದ ಇರೋ ಮರ್ಬ ಅಥವಾ ಏನು ಕ್ಲೌಡ್ ಅಂದ್ರೆ ಏನು, ಇಸ್ ಇಟ್ ಏನೋ ಮಿಕ್ಸರ್ ಆಫ್ ಅಂದ್ರೆ ಮೋಡ ಅಂತ ಕರಿಬೋದಾ ಅಥವಾ ಏನಿದು ಅಂತ ನಮ್ಗೆ ಅನ್ಸುತ್ತೆ. ಬಟ್ ಇನ್ ಸಿಂಪಲ್ ಸೆಂಟೆನ್ಸ್ ಅಲ್ಲಿ ಹೇಳೋದಾದ್ರೆ ಕ್ಲೌಡ್ ಕಂಪ್ಯೂಟಿಂಗ್ ಅಂದ್ರೆ ಓವರ್ ದ ಇಂಟರ್ನೆಟ್. ಸೊ ನಾವು ಇವತ್ತಿನ ದಿನ ಎಲ್ಲರೂ ಇಂಟರ್ನೆಟ್ ನ ಯೂಸ್ ಮಾಡ್ತಾ ಇದೀವಿ, ಕರೆಕ್ಟಾ? ಸೊ ಓವರ್ ದಿ ಇಂಟರ್ನೆಟ್ ನಾವು ಯಾವುದೇ ಆದ ರಿಸೋರ್ಸಸ್ ಅಂದ್ರೆ ವಸ್ತುಗಳು ರಿಲೇಟೆಡ್ ಟು ಐ ಟಿ ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಇನ್ಫಾರ್ಮೇಶನ್ ಟೆಕ್ನಾಲಜಿಗೆ ರಿಲೇಟೆಡ್ ಆಗಿರುವಂತಹ ರಿಸೋರ್ಸಸ್. ಸೊ ಅದು ಒಂದು ಸ್ಟೋರೇಜ್, ಸ್ಮಾಲ್ ಸ್ಟೋರೇಜ್ ಆಗಿರ್ಬೋದು, ಅಥವಾ ಒಂದು ಸರ್ವರ್ ಆಗಿರ್ಬೋದು, ಅಥವಾ ಒಂದು ಕಂಪ್ಯೂಟ್ ಆಗಿರ್ಬೋದು. ಇಟ್ ಕ್ಯಾನ್ ಬಿ ಎನಿಥಿಂಗ್. ಸೊ ಇನ್ ಸಿಂಪಲ್ ಒನ್ ಸೆಂಟೆನ್ಸ್ ಅಲ್ಲಿ ಹೇಳೋದಾದ್ರೆ ಕ್ಲೌಡ್ ಕಂಪ್ಯೂಟಿಂಗ್ ಈಸ್ ನಥಿಂಗ್ ಬಟ್ ಆಕ್ಸೆಸಿಂಗ್ ದ ರಿಸೋರ್ಸಸ್ ರಿಲೇಟೆಡ್ ಟು ಐ ಟಿ ಅಂದ್ರೆ ಐ ಟಿಗೆ ಬೇಕಾದಂತ ರಿಸೋರ್ಸಸ್ ನಾವು ಸುಲಭವಾಗಿ ವಿತ್ ಫ್ಯೂ ಕ್ಲಿಕ್ಸ್. ಓಕೆ, ಸೊ ನಾನು ಫ್ಯೂ ಕ್ಲಿಕ್ಸ್ ಇಂದ ನಾನು ಏನ್ ಮಾಡ್ತೀನಿ, ಇಂಟರ್ನೆಟ್ ಇಂದ ನಾವು ಆಕ್ಸೆಸ್ ಮಾಡಬಹುದು. ಸೊ ಅದು ಜಸ್ಟ್ ಎಕ್ಸಾಂಪಲ್ ಹೇಳೋದಾದ್ರೆ ನಾನು ನಿಮ್ಗೆ ಈಗ ಜಸ್ಟ್ ತೋರಿಸ್ತೀನಿ. ಸೊ ಲೆಟ್ ಮಿ ಗೋ ಟು console.aws.amazon.com. ಓಕೆ, ಸೊ ದಿಸ್ ಈಸ್ ದ AWS ಮ್ಯಾನೇಜ್ಮೆಂಟ್ ಕನ್ಸೋಲ್. ಸೊ ನೀವೆಲ್ಲ ಏನ್ ನೋಡ್ತಾ ಇದ್ರೆ ಇದೆಲ್ಲ ರಿಸೋರ್ಸಸ್. ಓಕೆ, ಸೊ ಇದನ್ನೇ ನೀವೇನ್ ನೋಡ್ತಾ ಇದ್ರೆ ದೀಸ್ ಆರ್ ಆಲ್ ಫಾರ್ ನೌ. ನಿಮ್ಗೆ ಇದು ಹೈ ಲೆವೆಲ್ ಅನ್ಸ್ಬೋದು. ಯು ಮೇ ನಾಟ್ ಅಂಡರ್ಸ್ಟ್ಯಾಂಡ್, ಸಮ್ ಆಫ್ ಯು ಪೀಪಲ್ ಯು ಮೇ ನಾಟ್ ಅಂಡರ್ಸ್ಟ್ಯಾಂಡ್, ಬಟ್ ದಿಸ್ ಇಸ್ ಹೌ ವಾಟ್ ಐ ಮೆಂಟ್, ದಟ್ ವಿತ್ ಫ್ಯೂ ಕ್ಲಿಕ್ಸ್ ಓವರ್ ದಿ ಇಂಟರ್ನೆಟ್ ಐ ಆಮ್ ಏಬಲ್ ಟು ಆಕ್ಸೆಸ್ ದ ರಿಸೋರ್ಸಸ್. ಸೊ ದಿಸ್ ಇಸ್ ವಾಟ್ ಐ ರಿಯಲಿ ಮೆಂಟ್. ಓಕೆ, ಸೊ ಈಗ ನೆಕ್ಸ್ಟ್ ಪ್ರಶ್ನೆ, ಸೊ ನಾವು ಯಾಕೆ ಕ್ಲೌಡ್ಗೆ ಹೋಗ್ಬೇಕು? ಈಗ ನಿಮ್ಗೆ ಕ್ಲೌಡ್ಗೆ ಯಾಕೆ ಹೋಗ್ಬೇಕು ಅನ್ನೋದು ನಿಮ್ಗೆ ಪ್ರಶ್ನೆ ಕಾಡ್ತಾ ಇರುತ್ತೆ. ಸೊ ಕ್ಲೌಡ್ಗಿಂತ ಮುಂಚೆನೂ ಇತ್ತಲ್ಲ ಅಪ್ಲಿಕೇಶನ್ಸ್, ಯಾಕೆ ನಾವು ಕ್ಲೌಡ್ಗೆ ಹೋಗ್ಬೇಕು? ವೈ ದೇರ್ ಇಸ್ ಅ ನೆಸೆಸಿಟಿ? ಸೊ ಟು ಆನ್ಸರ್ ದಿಸ್ ಕ್ವಶನ್ ಈಗ ನೀವೇ ಸೊ ನಿಮ್ಮಲ್ಲೇ ಯಾರು ಒಬ್ರು ಈಗ ಡ್ಯೂ ಟು ಪ್ಯಾಂಡಮಿಕ್, ಸೊ ಆಲ್ ಆರ್ ಗೋಯಿಂಗ್ ಇನ್ ಟು ಆನ್ಲೈನ್. ಸೊ ಆಲ್ ದ ಬಿಸ್ನೆಸಸ್ ಆರ್ ಗೋಯಿಂಗ್ ಟು ಆನ್ಲೈನ್ ಪ್ಲಾಟ್ಫಾರ್ಮ್, ಕರೆಕ್ಟಾ? ಸೊ ಎಲ್ಲ ಬಿಸ್ನೆಸ್ ಇವಾಗ ಏನಾಗ್ತಾ ಇದೆ, ಆನ್ಲೈನ್ ಪ್ಲಾಟ್ಫಾರ್ಮ್ಗೆ ಮೂವ್ ಆಗ್ತಾ ಇದ್ದಾರೆ. ಸೊ ನಿಮ್ಗೆ ಈಗ ನಾನು ಒಬ್ಬ ಪರ್ಸನ್ ಎ ಅಂತ ಅನ್ಕೊಳ್ಳೋಣ. ಸೊ ಈಗ ಎ ಪರ್ಸನ್ಗೆ ಅವನ ಬಿಸ್ನೆಸ್ ನ ಆನ್ಲೈನ್ ತಗೊಂಡ್ ಬರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಸೊ ಈ ಶುಡ್ ಫಸ್ಟ್ ಥಿಂಗ್ ಹಿ ಶುಡ್ ಹ್ಯಾವ್ ಅಟ್ ಲೀಸ್ಟ್ ಅ ಮಿನಿಮಮ್ ಥಿಂಗ್. ಇವಾಗ ಯು ಶುಡ್ ಹ್ಯಾವ್ ಅ ವೆಬ್ಸೈಟ್. ಸೊ ಈ ವೆಬ್ಸೈಟ್ ನ ಎಲ್ಲಿ ಹೋಸ್ಟ್ ಮಾಡ್ತಾರೆ? ಸೊ he need at least one decent machine. Okay, correct? So he will require a decent machine. Say ಒಂದು 16 GB RAM ಆದ್ರೂ ಬೇಕಾಗಬಹುದು, ಕರೆಕ್ಟಾ? 16 GB RAM ಬೇಕಾಗತ್ತೆ. ಓಕೆ, ದೆನ್ ಒಂದು ಅಟ್ ಲೀಸ್ಟ್ 4 CPU ಕೆಪಾಸಿಟಿ ಇರುವಂತ ಸಿಸ್ಟಮ್ ತಗೊಂತಾರೆ, ಬೇಕಾಗತ್ತೆ. ಸೊ ಏನ್ ಮಾಡ್ತಾನೆ? he will go to the market, fine, and he will invest. So ಇಲ್ಲೇ ಬಂತು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್ ಏನಾಗುತ್ತೆ, ವಿತೌಟ್ even getting a single sale, he must invest in at least lakh rupees, correct, to set up all these things. ಸೊ ಬರೀ ಇದೊಂದು ತಂದ್ರೆ ಸಾಕಾಗತ್ತಾ? ನೋ. ಸೊ ಮಷಿನ್ ತಂದ್ರೆ ಓಕೆ, ಮಷೀನಿಗೆ ಏನೋ 1 lakh ಇನ್ವೆಸ್ಟ್ ಮಾಡೋಣ, ಓಕೆ, ದಟ್ ಇಸ್ ಫೈನ್. ಸೊ ಈ ಮಷಿನ್ಗೆ ನಾವು ಫಸ್ಟ್ ಏನ್ ಮಾಡಬೇಕು? ರ್ಯಾಕ್ ಅಂಡ್ ಸ್ಟ್ಯಾಕ್ ಮಾಡಬೇಕು. ಓಕೆ, ಸೊ ನಾನು ನಿಮಗೆ ಇನ್ನು ಸ್ವಲ್ಪ ಹೊತ್ತಲ್ಲಿ ತೋರಿಸ್ತೀನಿ ಡಯಾಗ್ರಾಮ್ ಯಾವ ತರ ಕಾಣಿಸುತ್ತೆ ಅಂತ ಹೇಳಿ. ಓಕೆ, ಸೊ ಇದನ್ನ ನಾವು ರ್ಯಾಕ್ ಅಂಡ್ ಸ್ಟ್ಯಾಕ್ ಮಾಡಬೇಕು. ಆಮೇಲೆ ಇದಕ್ಕೆ ಸೆಕೆಂಡ್ ಮೋರ್ ಥಿಂಗ್ ಕೇಬ್ಲಿಂಗ್ ಮಾಡಬೇಕು. ಸೊ ದಟ್ ಯು ಶುಡ್ ಹ್ಯಾವ್ ಅ ಲೋ ಲೇಟೆನ್ಸಿ ಅಂದ್ರೆ ವೆರಿ ಫಾಸ್ಟ್ ಕನೆಕ್ಟಿವಿಟಿ. ಸೊ ಫಾಸ್ಟ್ ಕನೆಕ್ಟಿವಿಟಿ ಅಂತ ಕೇಬ್ಲಿಂಗ್ ಇರಬೇಕು. ಅಂಡ್ ಮೇನ್ ಥಿಂಗ್ ಇಸ್ ಯು ಶುಡ್ ಹ್ಯಾವ್ ಅ
ಇಂಟರ್ನೆಟ್ ಕನೆಕ್ಟಿವಿಟಿ, ಫಾಸ್ಟ್ ಇಂಟರ್ನೆಟ್ ಕನೆಕ್ಟಿವಿಟಿ ಇರಬೇಕು ಈ ಎಲ್ಲ ರಿಸೋರ್ಸ್ ಕಮ್ಯುನಿಕೇಟ್ ಆಗೋದಕ್ಕೆ. ಆಮೇಲೆ ಇದಕ್ಕೆ ಕೂಲಿಂಗ್ ಇರಬೇಕು. ಓಕೆ, ದೆನ್ ಅಂಡ್ ಒನ್ ಇಂಪಾರ್ಟೆಂಟ್ ಥಿಂಗ್, ಅನ್ಲಿಮಿಟೆಡ್ ಪವರ್ ಸಪ್ಲೈ ಬೇಕು ಇದಕ್ಕೆ. ಸೊ ಯಾಕಂದ್ರೆ ನಮ್ಮ ಅಪ್ಲಿಕೇಶನ್ ಯಾವತ್ತೂ ಡೌನ್ ಆಗಬಾರ್ದು. ಸೊ ಅನ್ಲಿಮಿಟೆಡ್ ಪವರ್ ಸಪ್ಲೈ ಇರಬೇಕು. ಸೊ ಇದನ್ನ ನಾನು ನಿಮ್ಗೆ ಹೇಳೋದಾದ್ರೆ ಡಯಾಗ್ರಾಮ್ ಅಲ್ಲಿ ತೋರಿಸ್ತೀನಿ. ಸೊ ಎಸ್, ಸೊ ಅಟ್ಲೀಸ್ಟ್ ಇದರಲ್ಲಿ ಒಂದ್ ಭಾಗನಾದ್ರೂ ನಾವು ಸೆಟಪ್ ಮಾಡ್ಬೇಕಾಗತ್ತೆ ಈ ತರ. ಸೊ ದಿಸ್ ಇಸ್ ಹೌ ದಿಸ್ ಕಾಂಪ್ಲೆಕ್ಸ್ ವಿಲ್ ಬಿ ದ ಸೆಟಪ್ ಇನ್ ಅ ಡೇಟಾ ಸೆಂಟರ್ ಆಫ್ ಕೋರ್ಸ್. ಬಟ್ ಓಕೆ, ಸೊ ಈ ತರ ಸೆಟಪ್ ನಾವು ಮಾಡ್ಬೇಕಾಗುತ್ತೆ. ಸೊ ಈ ತರ ಕೇಬ್ಲಿಂಗು, ರ್ಯಾಕ್ ಅಂಡ್ ಸ್ಟ್ಯಾಕ್, ಮತ್ತೆ ಕೂಲಿಂಗು, ಮತ್ತೆ ಅನ್ಲಿಮಿಟೆಡ್ ಪವರ್ ಸಪ್ಲೈ ಎಲ್ಲ ನಮ್ಗೆ ಬೇಕಾಗತ್ತೆ. ಓಕೆನಾ? ಬಟ್ ಸೊ ನಾವು ವಿತ್ ದ ದಿ ಕಾನ್ಫಿಗರೇಷನ್ ಎಷ್ಟು 16 GB ಮತ್ತೆ 4 CPU. ಓಕೆ ಆಯ್ತು, ನನ್ನ ಹತ್ರ ಏನೋ ದುಡ್ಡಿತ್ತು. ಸೊ ಎರಡರಿಂದ 4 ಲಕ್ಷ ಇನ್ವೆಸ್ಟ್ ಮಾಡಿದೆ. ದಟ್ ಈಸ್ ಟೋಟಲಿ ಫೈನ್. ಸೊ ಈಗೇನಾಯ್ತು, ನಂದು ಫಾರ್ ಎಕ್ಸಾಂಪಲ್ eBay India.com ಅಂತ ಲಾಂಚ್ ಮಾಡಿದೀವಿ. ಇಷ್ಟೆಲ್ಲ ಆಯ್ತು. ಸೊ ನಮ್ಮ ವೆಬ್ಸೈಟ್ ಹೆಸರು eBayindia.com ಅಂತ ಲಾಂಚ್ ಮಾಡಿದ್ದೇವೆ. ಸೊ ಈಗೇನಾಯ್ತು, ಇದು ಪಾಪ್ಯುಲರ್ ಆಯ್ತು. ಸೊ ಇಟ್ ಬಿಕೇಮ್ ಪಾಪ್ಯುಲರ್. ಸೊ ಈ ನಮ್ಮ eBay ಇಂಡಿಯಾ ಪಾಪ್ಯುಲರ್ ಆಗ್ತಿದ್ದಂಗೆ ಏನಾಗುತ್ತೆ, ಸೊ ಮೋರ್ ರಿಕ್ವೆಸ್ಟ್. ಸೊ ನಮ್ಮ ವೆಬ್ಸೈಟ್ಗೆ ಮಿಲಿಯನ್ಸ್ ಆಫ್ ರಿಕ್ವೆಸ್ಟ್ ಬರಕ್ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಅದು ಬಿಗ್ ಬಿಲಿಯನ್ ಡೇಸ್ ಇರ್ಬೋದು. ಈಗ ನೀವೆಲ್ಲ ನೋಡಿದ್ರೆ ಅಮೆಝಾನ್ ಇಸ್ ಒನ್ ಆಫ್ ದ ರಿಟೇಲ್ ಕಂಪನಿ. ಲೈಕ್ ಫ್ಲಿಪ್ಕಾರ್ಟ್ ಅಲ್ಲಿ ಬಿಗ್ ಬಿಲಿಯನ್ ಡೇಸ್ ಬರ್ತಾ ಇದೆ. ಸೊ ಈಗ ನೀವೆಲ್ಲ ನೋಡಿರ್ತೀರ. ಸೊ ಅದೇ ತರ ಏನಾಗುತ್ತೆ, ಅವಾಗ ಪಾಪ್ಯುಲರ್ ಆದಾಗ ಏನಾಗಿರುತ್ತೆ, ಈ ಇನ್ಫ್ರಾಸ್ಟ್ರಕ್ಚರ್ ಸೆಟಪ್ ನಮ್ಮ ಹತ್ರ ಏನಿದೆ ಈಗ 16 GB RAM, ಓಕೆ, ಆರ್ ವಿತ್ 4 CPU ಏನಿದೆ, ಇಟ್ ವಿಲ್ ನಾಟ್ ಬಿ ಸಫಿಶಿಯಂಟ್ ಟು ಲೋಡ್, ಐ ಮೀನ್ ವಿತ್ಸ್ಟ್ಯಾಂಡ್ ದ ಕೆಪಾಸಿಟಿ, ಇದು ಲೋಡ್. ಓಕೆ, ಸೊ ಈ ನಮ್ಮ ಹತ್ರ ಏನ್ ಕಾನ್ಫಿಗರೇಷನ್ ಇದೆ ಅದು ಇಟ್ ಬಿಕಮ್ಸ್ ಏನಾಗುತ್ತೆ, ಅದನ್ನ ನಾವು ಟೆಕ್ನಿಕಲ್ ಅಲ್ಲಿ ಹೇಳ್ಬೇಕಂದ್ರೆ ಅಂಡರ್ ಪ್ರಾವಿಷನ್ ಅಂತ ಕರಿತೀವಿ. ಓಕೆ, ಅಂಡರ್ ಪ್ರಾವಿಷನ್ ಅಂದ್ರೆ ಇದು ನಮ್ಗೆ ಮ್ಯಾಚ್ ಆಗ್ತಾ ಇಲ್ಲ, ಬಿಕಾಸ್ ವಿ ಹ್ಯಾವ್ ಬಿಕಮ್ ಪಾಪ್ಯುಲರ್ ಇನ್ ಮಂತ್ಸ್. ಸೊ ನಮ್ಗೆ ಇದಾಗ್ತಾ ಇಲ್ಲ. ಆಮೇಲೆ ಇದೆಲ್ಲ ನಿಮ್ಗೆ ಮೇಂಟೈನ್ ಮಾಡೋದಕ್ಕೆ ನಿಮ್ಗೆ ಏನ್ ಬೇಕಾಗುತ್ತೆ, ಇಂಜಿನಿಯರ್ಸ್ ಬೇಕಾಗ್ತಾರೆ. ಓಕೆ, ಯು ರಿಕ್ವೈರ್ ಇಂಜಿನಿಯರ್ಸ್ ಅಂಡ್ ದೆನ್ ಆರ್ಕಿಟೆಕ್ಟ್ಸ್ ಬೇಕಾಗ್ತಾರೆ. ಓಕೆ, ಸೊ ದೀಸ್ ಆರ್ ಆಲ್ ಏನಾಗುತ್ತೆ ನಿಮ್ಗೆ, ಇದರಿಂದ ನಿಮ್ಗೆ ಟೋಟಲ್ ಇದನ್ನ ಏನಂತ ಕರಿತೇವೆ, ಟೋಟಲ್ TCO, ಟೋಟಲ್ ಕಾಸ್ಟ್ ಆಫ್ ಓನರ್ಶಿಪ್ ಏನಾಗುತ್ತೆ, ಇಟ್ ಬಿಕಮ್ಸ್ ಹೆವಿ. ಸೊ ಟೋಟಲ್ ಕಾಸ್ಟ್ ಆಫ್ ಓನರ್ಶಿಪ್. ಸೊ ಇದನ್ನೆಲ್ಲ ನಾವು ಮಾಡಬಹುದು. ಅಂಟಿಲ್ ಅನ್ಲೆಸ್ ಐ ಹ್ಯಾವ್ ಲಾಟ್ ಆಫ್ ಮನಿ ಐ ಕ್ಯಾನ್ ಡೂ ಆಲ್ ದೋಸ್ ಥಿಂಗ್ಸ್. ಬಟ್ ಸ್ಟಿಲ್ ವಿ ಕೆನಾಟ್ ಗ್ಯಾರಂಟಿ ದಟ್ 100% ನಾವು ಇದನ್ನ ಅಚೀವ್ ಮಾಡಬಹುದು ಅಂತ. ಸೊ ಇನ್ ಆರ್ಡರ್ ಟು ಆನ್ಸರ್ ಯುವರ್ ಕ್ವಶನ್ಸ್, ಸೊ ಕ್ಲೌಡ್ ಕಂಪ್ಯೂಟಿಂಗ್ ಇಸ್ ದ ಬೆಸ್ಟ್ ಚಾಯ್ಸ್. ಯಾಕಂದ್ರೆ ಫಸ್ಟ್ ಮೋಸ್ಟ್ ಥಿಂಗ್ಸ್ ನಾವೇನ್ ಹೇಳಿದ್ವಿ, ಕಾಸ್ಟ್. ಇದರಲ್ಲಿ ಕಾಸ್ಟ್ ಯು ಕ್ಯಾನ್ ಸ್ಟಾರ್ಟ್ ಫ್ರಮ್ 0 rupees. ಸೊ ದೇರ್ ಇಸ್ ನೋ ಅಪ್ ಫ್ರಂಟ್ ಕಮಿಟ್ಮೆಂಟ್. ದೇ ವಿಲ್ ಟೇಕ್ ಯು. ನೀವು ಯಾವ್ದೇ ಕ್ಲೌಡ್ ತಗೋಬಹುದು. ಇನ್ಫ್ಯಾಕ್ಟ್ ನೀವು ಯಾವ್ದೇ ಕ್ಲೌಡ್ ತಗೊಂಡ್ರೆ ದೇ ಆರ್ ಗಿವಿಂಗ್ ಯು, ಸೊ AWS is giving you 12 months free tier account. Okay, so free tier ಅಂದ್ರೆ you don't pay anything provided we need to use the resources which are under free tier. So ನಮ್ಮ ಕೋರ್ಸ್ ಕರಿಕ್ಯುಲಮ್ ಅಲ್ಲಿ ಏನ್ ಯೂಸ್ ಮಾಡ್ತೀವಿ ಅಂದ್ರೆ predominantly we will use ಯಾವ್ದಾದ್ರು ಫ್ರೀ ಟೈರ್ ಅಲ್ಲಿ ಇದೆ ಅದನ್ನ ಮಾತ್ರ ನಾವು ಯೂಸ್ ಮಾಡ್ತೀವಿ. ಆಮೇಲೆ ಕೆಲವೊಂದು ಸರ್ವಿಸಸ್ ಇದೆ ವಿಚ್ ಆರ್ ನಾಟ್ ಫ್ರೀ. ಸೊ ಅದನ್ನ ನಾವು ಯಾವ ರೀತಿಯಲ್ಲಿ ಕಡಿಮೆ ವೆಚ್ಚದಲ್ಲಿ ನಾವು ಯೂಸ್ ಮಾಡಬಹುದು ಅಂತ ನಾವು ಇದರಲ್ಲಿ ಹೇಳ್ಕೊಡ್ತೇವೆ. ಆಯ್ತಾ? ಸೊ ಫಸ್ಟ್ ಥಿಂಗ್ ಏನಾಯ್ತು ಇದರಲ್ಲಿ ಕಾಸ್ಟ್. ಸೊ ವಿತ್ 0 ಕಾಸ್ಟ್ ನಾವು ವಿ ಕ್ಯಾನ್ ಸೆಟ್ ಅಪ್ ಅವರ್ ಇನ್ಫ್ರಾಸ್ಟ್ರಕ್ಚರ್ ಇನ್ ಮಿನಿಟ್ಸ್. ಸೊ ನಾನು ಇದು ಇಂಟ್ರಡಕ್ಷನ್ ಆದ್ಮೇಲೆ ನಾನು ನಿಮಗೆ ಒಂದು ತೋರಿಸ್ತೀನಿ ಹೇಗೆ ನಾವು ವಿತ್ ಇನ್ ಮಿನಿಟ್ಸ್ ನಾವು ಸರ್ವರ್ಗೆ ಲಾಗಿನ್ ಆಗದೇನೆ ಯಾವ ತರ ಒಂದು ವೆಬ್ ಸರ್ವರ್ ನ ವಿತ್ ಇನ್ 5 minutes ನಾನು ಲಾಂಚ್ ಮಾಡಿ ತೋರಿಸ್ತೀನಿ ಅಂತ ಹೇಳಿ ಎಂಡ್ ಅಲ್ಲಿ ನಾನು ತೋರಿಸ್ತೀನಿ.
ಓಕೆ, ಸೊ ಇಲ್ಲಿವರೆಗೆ ಏನಾರ ಡೌಟ್ಸ್ ಇದೆಯಾ ಯಾರಿಗಾದ್ರು? ಡೌಟ್ಸ್ ಇದ್ರೆ ಕೇಳಿ, ಇಲ್ಲಾಂದ್ರೆ ನಾನು ಮುಂದೆ ಹೋಗ್ತೇನೆ. ನೋ ಸರ್. ನೋ ಡೌಟ್ಸ್. ನೋ ಡೌಟ್ಸ್. ಓಕೆ, ಪರ್ಫೆಕ್ಟ್. ಸೊ ಫಸ್ಟ್ ಇದು ಕಾಸ್ಟ್ ಆಯ್ತು. ಈಗ ನಾವು ಸೆಕೆಂಡ್ ನಾನು ಹೇಳ್ದಂಗೆ ಸೆಕೆಂಡ್ ಏನ್ ಹೇಳಿದೆ, ಓಕೆ ಸೆಟಪ್ ಎಲ್ಲ ಆಯ್ತು. ಓಕೆ, ಸೊ 0 rupees, ಐ ಆಮ್ ಹ್ಯಾಪಿ ನಾವು. ನೆಕ್ಸ್ಟ್ ಸೆಕೆಂಡ್ ಇಸ್ ಸ್ಕೇಲಬಿಲಿಟಿ ಅಂತ ಕರಿತೇವೆ ಅದನ್ನ. ನಾನು ಹೇಳಿದ್ನಲ್ಲ, ಸೊ ಈಗ ನಾವು ಟು ಸ್ಟಾರ್ಟ್ ವಿತ್ 16 GB ತಗೊಂಡಿದ್ದೀನಿ. ಈಗ ನಮ್ಮ ಪ್ರಾಡಕ್ಟ್ ಪಾಪ್ಯುಲರ್ ಆಯ್ತು, ಅದೇ eBay ಇಂಡಿಯಾ ಅಂತ ನಾನು ಏನ್ ಹೇಳಿದ್ನಲ್ಲ. ಸೊ ಪಾಪ್ಯುಲರ್ ಆದ ತಕ್ಷಣ ನನಗೆ 32 GB ಬೇಕಾಗತ್ತೆ. ಓಕೆ, ಸೊ ಐ ಕ್ಯಾನ್ ಸ್ವಿಚ್. ಸೊ AWS ಅಲ್ಲಿ ಅಥವಾ ಯಾವುದೇ ಕ್ಲೌಡ್ ಕಂಪ್ಯೂಟಿಂಗ್ ಅಲ್ಲಿ ನಮ್ಗೆ ಆಪ್ಷನ್ ಕೊಟ್ಟಿದ್ದಾರೆ ಏನಂತ ಹೇಳಿ, ಐ ಕ್ಯಾನ್ ಸ್ಟಾರ್ಟ್ ಫ್ರಮ್ 1 GB ಇಫ್ ಐ ವಾಂಟ್, ಆಯ್ತಾ, ಬೇರೆ ಮಿನಿಮಮ್, ಆರ್ ಈವನ್ ದೇರ್ ಇಸ್ ಅ 0.5 GB ಆಲ್ಸೋ ಇಸ್ ದೇರ್. ಓಕೆ, ಬಟ್ ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಟೇಕ್ 1 GB. ಸೊ ನಾನು 1 GB ಇಂದ ಹಿಡಿದು ಐ ಕ್ಯಾನ್ ಸ್ಕೇಲ್ ಟು ಅಪ್ ಟು 500+ GB. ಇಟ್ ಇಸ್ ಮೈ ವಿಶ್. ಅಂಡ್ ನನಗೆ ಯಾವುದೇ ತರ ಕ್ವಶನ್ಸ್ ಕೇಳೋ ಹಾಗಿಲ್ಲ AWS. ಸೊ ನಾನು ಇವತ್ತು 1 GB ಮಾಡ್ತೀನಿ, ನಾಳೆ ನಾನು 4 GB ಮಾಡ್ತೀನಿ, ನಾಡಿದ್ದು ನಾನು 16 GB ಮಾಡ್ತೀನಿ. ಇಟ್ ಇಸ್ ಟೋಟಲಿ ಅಪ್ ಟು ಮೈ ವಿಶ್. ಸೊ AWS ವಿಲ್ ನಾಟ್ ಕ್ವಶನ್ ಮೀ ಯಾಕೆ ನೀವು 1 GB ಇಂದ 4 GB ಹೋಗಿದ್ದೀರಾ, ಆ ತರ ಇಲ್ಲ. ಸೊ ಬಿಕಾಸ್ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ಬ್ಯೂಟಿಫುಲ್ ಕಾನ್ಸೆಪ್ಟ್ ಕಾಲ್ಡ್ PAYG. PAYG ಅಂದ್ರೆ ಪೇ ಆಸ್ ಯು ಗೋ. ಓಕೆ, ಪೇ ಆಸ್ ಯು ಗೋ. ಸೊ ನಾವೆಲ್ಲ ಈಗ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ಬೌನ್ಸ್. ಓಕೆ, ಸೊ ನೀವು ಬೌನ್ಸ್ ಎಲ್ಲರೂ ಯೂಸ್ ಮಾಡಿರ್ತೀರಾ. ಓಕೆ, ಬೌನ್ಸ್ ವೆಹಿಕಲ್ ಎಲ್ಲರೂ ಯೂಸ್ ಮಾಡಿದೀವಲ್ಲ ಬೌನ್ಸ್. ಅಥವಾ ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಇದಕ್ಕೆ ಝೂಮ್ ಕಾರ್ ಎಲ್ಲರೂ ಕೇಳಿರ್ತೀರಾ. ಓಕೆ, ಸೊ ಝೂಮ್ ಕಾರ್ ಅಲ್ಲಿ ನಾಟ್ ಓನ್ಲಿ ಝೂಮ್ ಕಾರ್, ದೇರ್ ಆರ್ ಅದರ್ ವೆಂಡರ್ಸ್ ಆಲ್ಸೋ. ಓಕೆ, ಸೊ ನೌ ವಾಟ್ ದೇ ಆರ್ ಗಿವಿಂಗ್ ಕಾರ್. ಸೊ ನನಗೆ ಯಾವ ಕಾರ್ ಬೇಕು, ಓಕೆ, ಸೊ ಐ ಕ್ಯಾನ್ ಇದು ಇವತ್ತು ನನಗೆ ಹ್ಯಾಚ್ ಬ್ಯಾಕ್ ಬೇಕು. ಓಕೆ, ಫಾರ್ ಸಿಟಿ ಟ್ರಾವೆಲ್ ನನಗೆ ಹ್ಯಾಚ್ ಬ್ಯಾಕ್ ಬೇಕು. ಓಕೆ, ಸೊ ನಾನು ಯಾವ್ದಾರ ಸ್ವಿಫ್ಟ್ ತಗೊಂತೀನಿ. ಓಕೆ, ಸೊ ಸ್ವಿಫ್ಟ್ ಯೂಸ್ ಮಾಡ್ತೀನಿ. ಐ ಹ್ಯಾವ್ ಟ್ರಾವೆಲ್ ಸೇ 60 kilometers, ಐ ವಿಲ್ ಪೇ ಓನ್ಲಿ ಫಾರ್ 60 kilometers. ಓಕೆ, ಅದೇ ತರ ನನಗೆ ನಾಳೆ ಏನೋ ನಾನು ಔಟ್ ಸ್ಟೇಷನ್ ಹೋಗ್ತಾ ಇದ್ದೀನಿ. ಸೊ ಐ ವಿಲ್ ರಿಟರ್ನ್ ದಿಸ್ ಸ್ವಿಫ್ಟ್, ಐ ವಿಲ್ ಟೇಕ್ ಕ್ರೆಟಾ, ಅಥವಾ ನಾನು ಯಾವ್ದಾರ ಜೀಪ್ ತಗೊಂತೀನಿ. ಐ ಕ್ಯಾನ್ ಅಪ್ಗ್ರೇಡ್. ಸೊ ದಿಸ್ ಈಸ್ ದ ಬೆಸ್ಟ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳ್ಬೋದು. ಸೊ ನೀವು ಯಾರಾದ್ರೂ ಝೂಮ್ ಕಾರ್ ಯೂಸ್ ಮಾಡಿದ್ರೆ ಕ್ಲೌಡ್ ಕಂಪ್ಯೂಟಿಂಗ್ ಈಸ್ ದ ಬೆಸ್ಟ್ ಎಕ್ಸಾಂಪಲ್. ನಾವು ಇದನ್ನ ಕೋರಿಲೇಟ್ ಮಾಡ್ಕೋಬಹುದು. ಸೊ ಯಾಕಂದ್ರೆ ವಿತ್ ನೋ ಅಪ್ ಫ್ರಂಟ್ ಕಾಸ್ಟ್ ನಾನು ಯಾವ ಕಾರನ್ನ ಬೇಕಾದ್ರೂ ಯೂಸ್ ಮಾಡ್ಬೋದು. ಸೊ ಇನ್ ದ ಸೇಮ್ ವೇ ಕ್ಲೌಡ್ ಕಂಪ್ಯೂಟಿಂಗ್ ಅಲ್ಲೂ ನಾನು ಏನ್ ಮಾಡ್ತೀನಿ, ಸೊ ಐ ಕ್ಯಾನ್ ಸ್ವಿಚ್. ಸೊ ಇದನ್ನ ನಾವೇನಂತ ಕರಿತೀವಿ ಟೆಕ್ನಿಕಲ್ ಟರ್ಮ್ ಅಲ್ಲಿ, ವರ್ಟಿಕಲ್ ಸ್ಕೇಲಿಂಗ್ ಅಂತ ಕರಿತೀವಿ. ಸೆಕೆಂಡ್ ವರ್ಟಿಕಲ್ ಸ್ಕೇಲಿಂಗ್ ಆರ್ ಸ್ಕೇಲಬಿಲಿಟಿ. ಸೊ ಇದನ್ನ ವರ್ಟಿಕಲ್ ಸ್ಕೇಲಿಂಗ್ ಅಂತ ಯಾಕೆ ಕರೀತಾರಪ್ಪ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಇದು ನಂದು ಇನಿಷಿಯಲ್ ಕಾನ್ಫಿಗರೇಷನ್ 16 GB ಅಂಡ್ 4 CPU ಅಂತ ಅನ್ಕೊಳ್ಳೋಣ. ಸೊ ವರ್ಟಿಕಲ್ ಸ್ಕೇಲಿಂಗ್ ಯಾಕಪ್ಪ ಅಂದ್ರೆ, ಐ ಆಮ್ ಇನ್ಕ್ರೀಸಿಂಗ್ ಮೈ ರಿಸೋರ್ಸ್ ಕೆಪಾಸಿಟಿ ವರ್ಟಿಕಲಿ. ಸೊ ಈಗ ನಾನು 16 GB ಇಂದ 32 GB ಬಂದೆ. ಓಕೆ, ಸೊ ಅದನ್ನು ನಾನು ಬೇಕಾದ್ರೆ ಇವಾಗ ಒಂದು ಡೆಮೋ ಅಲ್ಲಿ ತೋರಿಸ್ತೀನಿ ಇಫ್ ಟೈಮ್ ಪರ್ಮಿಟ್ಸ್. ಓಕೆ, ದೆನ್ ಐ ಚೇಂಜ್ ಫ್ರಮ್ 8 CPU. ಓಕೆ, ಸೊ ದಿಸ್ ಇಸ್ ಫಾರ್ ದಿಸ್ ರೀಸನ್ ಇಟ್ ಇಸ್ ಕಾಲ್ಡ್ ಅಸ್, ನೆಕ್ಸ್ಟ್ ನಾನು 64 GB ಚೇಂಜ್ ಮಾಡ್ಬೋದು. ಸೊ ದಿಸ್ ಈಸ್ ಕಾಲ್ಡ್ ವರ್ಟಿಕಲ್ ಸ್ಕೇಲಿಂಗ್. ಓಕೆ, ಸೊ ದ ಸೆಕೆಂಡ್ ಪಾಯಿಂಟ್ ಸ್ಕೇಲಬಿಲಿಟಿ. ಓಕೆ, ಅರ್ಥ ಆಯ್ತಾ ಎಲ್ರಿಗೂ ಈ ಕಾನ್ಸೆಪ್ಟ್ ಸ್ಕೇಲಬಿಲಿಟಿ ಆರ್ ವರ್ಟಿಕಲ್ ಸ್ಕೇಲಿಂಗ್ ಅಂದ್ರೆ? ಸೊ ದೀಸ್ ಆರ್ ಆಲ್ ಅಗೇನ್ ದಿಸ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಇಂಟರ್ವ್ಯೂ ಕ್ವಶನ್ಸ್. ಸೊ ನೀವು ಯಾವುದೇ ಕ್ಲೌಡ್ ಆರ್ಕಿಟೆಕ್ಟ್ ಆಗ್ಲಿ ಅಥವಾ ಕ್ಲೌಡ್ ಇಂಜಿನಿಯರ್, ಕ್ಲೌಡ್ ಸಪೋರ್ಟ್ ಇಂಜಿನಿಯರ್ ಅಲ್ಲಿ ಹೋದ್ರೆ ನಿಮ್ಗೆ ಇದೆಲ್ಲ ಇಂಟರ್ವ್ಯೂ ಅಲ್ಲಿ ಕೇಳುವಂತ ಪ್ರಶ್ನೆಗಳು. ವರ್ಟಿಕಲ್ ಸ್ಕೇಲಿಂಗ್ ಅಂದ್ರೆ ಏನು, ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಹಾರಿಜಾಂಟಲ್. ಸೊ ನೆಕ್ಸ್ಟ್ ಹಾರಿಜಾಂಟಲ್ ಸ್ಕೇಲಿಂಗ್ ನಾನು ಹೋಗ್ತಾ ಇದ್ದೀನಿ. ಸೊ ಸ್ಕೇಲಿಬಿಲಿಟಿಯಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಇದೆ, ದಟ್ ಈಸ್ ಕಾಲ್ಡ್ ಎಸ್ ಹಾರಿಜಾಂಟಲ್ ಸ್ಕೇಲಿಂಗ್. ಓಕೆ, ಸೊ ಈ ಹಾರಿಜಾಂಟಲ್ ಸ್ಕೇಲಿಂಗ್ ಅಲ್ಲಿ ಏನಪ್ಪಾ ಅಂದ್ರೆ, ಸೊ ನಾವೊಂದು ಅಪ್ಲಿಕೇಶನ್ ಇದೆ. ಓಕೆ, ಸೊ ಸೇಮ್ eBay ಇಂಡಿಯಾ ಅಂತಾನೆ ಅನ್ಕೊಳ್ಳೋಣ. ಓಕೆ, ಸೊ eBay ಇಂಡಿಯಾ ಅನ್ನು ನಾವು ಹಿಟ್ ಮಾಡಕ್ಕೆ, ದಿಸ್ ಇಸ್ ಅವರ್ ಡೊಮೈನ್ ನೇಮ್ .com ಅಂತ ಅನ್ಕೊಳ್ಳಿ. ಸೊ ಇದನ್ನ ಹಿಟ್ ಮಾಡಿದಾಗ ಏನಾಗುತ್ತೆ, ವಿ ಹ್ಯಾವ್ ಸಮ್ ಲೋಡ್ ಬ್ಯಾಲೆನ್ಸರ್. ಅಫ್ ಕೋರ್ಸ್ ದಿಸ್ ಇಸ್ ಹ್ಯಾಪನಿಂಗ್ ಇನ್ಸೈಡ್ ಅವರ್ AWS ಎನ್ವಿರಾನ್ಮೆಂಟ್ ಒಳಗಡೆ ಆಗ್ತಾ ಇದೆ. ಆಯ್ತಾ?
ಸೊ ಇದೊಂದು ಲೋಡ್ ಬ್ಯಾಲೆನ್ಸರ್ ಇದೆ. ಓಕೆ, ಸೊ ಇನಿಷಿಯಲಿ ನಾನು ಸ್ಟಾರ್ಟ್ ಮಾಡ್ಬೇಕಾದ್ರೆ ನಾನೇನ್ ಮಾಡಿರ್ತೀನಿ, 3 ಸರ್ವರ್ ಲಾಂಚ್ ಮಾಡಿರ್ತೀನಿ. ಓಕೆ, ಸೊ ಓಕೆ, ಸೊ ನಾನೇನ್ ಮಾಡಿರ್ತೀನಿ, 3 ಸರ್ವರ್ ಮಾತ್ರ ಲಾಂಚ್ ಮಾಡಿರ್ತೀನಿ. ಓಕೆ, 1 2 ಅದನ್ನ ಜಸ್ಟ್ ಈಗ ನೇಮ್ ಅಂತ ತಗೋಣ. ಓಕೆ, ಸೊ ಈಗ ನಂದೇನಾಯ್ತು ಸೇಮ್. ಸೊ ಈಗೇನಾಯ್ತು, ಅಗೇನ್ ರಿಕ್ವೆಸ್ಟ್ ಜಾಸ್ತಿ ಆಗ್ತಾ ಇದೆ. ಸೊ ಬಿಗ್ ಬಿಲಿಯನ್ ಡೇಸ್ ಆರ್ ಬ್ಲಾಕ್ ಫ್ರೈಡೆ ಸೇಲ್ ಅಂತ ನೀವೆಲ್ಲ ನೋಡಿರ್ತೀರ. US ಅಲ್ಲೆಲ್ಲ ಇದೆಲ್ಲ ತುಂಬಾ ಫೇಮಸ್. ಅಥವಾ ನಮ್ದ್ರಲ್ಲಿ ಗೌರಿ ಗಣೇಶ ಫೆಸ್ಟಿವಲ್ ಅಂದಾಗ ಹಬ್ಬ ಹರಿ ದಿನಗಳಲ್ಲಿ ನಾವು ಶಾಪಿಂಗ್ ಎಲ್ಲ ಜಾಸ್ತಿ ಮಾಡುವಂತ ಟೈಮ್. ಸೊ ಅಂತ ಟೈಮಲ್ಲಿ ಲೋಡ್ ಜಾಸ್ತಿ ಆದಾಗ ಏನಾಗುತ್ತೆ, ದೇರ್ ಇಸ್ ಅನ್ ಆಪ್ಷನ್, AWS ಅಲ್ಲಿ ಒಂದು ಆಪ್ಷನ್ ಇದೆ, ದಟ್ ಇಸ್ ಕಾಲ್ಡ್ ಎಸ್ ಆಟೋ ಸ್ಕೇಲಿಂಗ್ ಅಂತ ಕರೀತಾರೆ. ಸೊ ನಮ್ಗೆ ರಿಕ್ವೆಸ್ಟ್ ಬೇಕಾದಾಗ ಏನಾಗುತ್ತೆ, ಸೊ ಅದು ಆಡ್ ಅಪ್ ಮಾಡ್ಕೊಡುತ್ತೆ ಅಡಿಷನಲ್. ಈ ಅಡಿಷನಲ್ ಇನ್ಸ್ಟೆನ್ಸಸ್ ನಾನು A and A1 and A2 ಅಂತ ಕರಿತೀನಿ. ಓಕೆ, ಅಡಿಷನಲ್ ಇನ್ಸ್ಟೆನ್ಸ್ 1 ಅಂಡ್ ಅಡಿಷನಲ್ ಇನ್ಸ್ಟೆನ್ಸ್ 2 ಅಂತ ಕರಿತೀನಿ. ಓಕೆ, ಸೊ ಈ ತರ ಇದು ಲಾಂಚ್ ಮಾಡುತ್ತೆ. ಓಕೆ, ಸೊ ದಿಸ್ ಈಸ್ ಕಾಲ್ಡ್ ಆಟೋ ಸ್ಕೇಲಿಂಗ್. ಸೊ ಈ ಕಾನ್ಸೆಪ್ಟ್ ಏನ್ ಕರೀತಾರೆ, ಅಗೇನ್ ದಿಸ್ ಇಸ್ ಅನ್ ಇಂಟರ್ವ್ಯೂ ಕ್ವಶನ್. ಓಕೆ, ಆಟೋ ಸ್ಕೇಲಿಂಗ್ ಕಾನ್ಸೆಪ್ಟ್ ಅಂತ. ಓಕೆ, ಸೊ ನಾವು ಡೀಪ್ ಡೈವ್, ನಾವು ಯಾವ್ದೇ ಒಂದು ಕಾನ್ಸೆಪ್ಟ್ EC2 ಅಲ್ಲಿ ಬರುತ್ತಿದ್ದು, ಸೊ ನಾವು EC2 ಅಲ್ಲಿ ಡೀಪ್ ಡೈವ್ ಹೋದಾಗ ಈ ಆಟೋ ಸ್ಕೇಲಿಂಗ್ ಅನ್ನೋದು. ಸೊ ದಿಸ್ ಈಸ್ ಕಾಲ್ಡ್ ಎಸ್ ಹಾರಿಜಾಂಟಲ್, ಯಾಕಂದ್ರೆ ನಾವು ಹಾರಿಜಾಂಟಲಿ ಸ್ಕೇಲ್ ಮಾಡ್ತಾ ಇದ್ದೇವೆ. ಓಕೆ, ಸೊ ಇದು ಎಷ್ಟು ಬೇಕಾದ್ರೂ ನಾವು ಇನ್ಸ್ಟೆನ್ಸ್ ಲಾಂಚ್ ಮಾಡುತ್ತೆ ಬ್ಯಾಕ್ ಎಂಡ್ ಅಲ್ಲಿ. ಓಕೆ, ಸೊ ಎಂಡ್ ಯೂಸರ್ಗೆ ಗೊತ್ತಾಗೋದೇ ಇಲ್ಲ. ಓಕೆ, ಆಮೇಲೆ ರಿಕ್ವೆಸ್ಟ್ ಕಮ್ಮಿ ಆಯ್ತು ಅಂದಾಗ ಆಟೋಮೆಟಿಕ್ಲಿ ಏನ್ ಮಾಡುತ್ತೆ, ಈ ಇನ್ಸ್ಟೆನ್ಸ್ ನಮಗೆ ಬೇಕಾಗಿಲ್ಲ. ಸೊ ಅವಾಗ ಏನ್ ಮಾಡುತ್ತೆ, ತನ್ನಕ್ ತಾನೇ ಇದು ಡಿಲೀಟ್ ಮಾಡ್ಕೊಳ್ಳುತ್ತೆ. ಓಕೆ, ಸೊ ದಿಸ್ ಕಾನ್ಸೆಪ್ಟ್ ಇಸ್ ಕಾಲ್ಡ್ ಎಸ್ ಹಾರಿಜಾಂಟಲ್ ಸ್ಕೇಲಿಂಗ್. ಓಕೆ, ಅರ್ಥ ಆಯ್ತಾ ಇದು ಸ್ಕೇಲೆಬಿಲಿಟಿ ಅಂಡ್ ಸೊ ಹಾರಿಜಾಂಟಲ್ ಸ್ಕೇಲಿಂಗ್ ವರ್ಸಸ್ ವರ್ಟಿಕಲ್ ಸ್ಕೇಲಿಂಗ್ ನಿಮ್ಗೆ ಯಾವುದೇ ಇಂಟರ್ವ್ಯೂ ಅಲ್ಲೂ ಪಕ್ಕಾ ಕ್ವಶನ್ ಇದು ನಿಮ್ಗೆ ಕೇಳ್ತಾರೆ. ಈ ಕಾನ್ಸೆಪ್ಟ್ ಕ್ಲಿಯರ್ ಎಲ್ರಿಗೂ? ಏನಾರ ಡೌಟ್ಸ್ ಇದ್ರೆ ಚಾಟ್ ಅಲ್ಲಿ ಹಾಕಿ, ನಾನು ಆನ್ಸರ್ ಮಾಡ್ತೀನಿ. ಐ ಥಿಂಕ್ ಮಿಥುನ್, ವಿಜೇತ್ ಅವ್ರು ಕೇಳಿದರೆ ಇಟ್ ಹ್ಯಾಪನ್ಸ್ ಆಟೋಮೆಟಿಕ್ಲಿ ಅಂತ. ಸೊ ವಿಜೇತ, ಯಾವ ವಾಟ್ ಹ್ಯಾಪನ್ಸ್ ಆಟೋಮೆಟಿಕ್ಲಿ ಅಂತ ಹಾಕ್ಬೋದಾ ನೀವು? ಏನ್ ಹೇಳಿ, ಅರ್ಥ ಆಗ್ತಿಲ್ಲ ವಿಜೇತ. ಓಕೆ, ಎಸ್, ಆಟೋ ಸ್ಕೇಲಿಂಗ್ ವಿಲ್ ಹ್ಯಾಪನ್ ಆಟೋಮೆಟಿಕಲಿ ಆಗಿ ಆಗುತ್ತದು. ಹಲೋ, ಹಲೋ, ಎಸ್ ಮಿಥುನ್, ಶಿ ಇಸ್ ಕ್ಲಿಯರ್. ಇಟ್ಸ್ ಚಾಟ್ ಅಲ್ಲಿ ಹಾಕಿದ್ದಾರೆ. ಓಕೆ, ಸೊ ಐ ಸಿ ಸಮ್ ಅದರ್ ಕ್ವಶನ್ ಆಲ್ಸೋ, ಹೌ ಇಟ್ಸ್ ಗೆಟ್ ಡಿಸ್ಟ್ರಾಯ್ಡ್ ಅಂತ. ವೆರಿ ಗುಡ್, ವೆರಿ ಗುಡ್. ಸೊ ಈ ತರ ಇಂಟ್ರಾಕ್ಟಿಂಗ್ ಇದ್ರೆ ನನಗೆ ಖುಷಿ ಆಗುತ್ತೆ ಆನ್ಸರ್ ಮಾಡಕ್ಕೆ. ಓಕೆ, ಸೊ ಈಗ ನಿಮ್ಮ ಮೊದಲನೇ ಪ್ರಶ್ನೆ, ಹೇಗೆ ಇನ್ಕ್ರೀಸ್ ಆಗುತ್ತೆ, ಆಮೇಲೆ ಹೇಗೆ ಡಿಕ್ರೀಸ್ ಆಗುತ್ತೆ. ಫೈನ್. ಸೊ ಈಗ ಅದು ಹೋದ್ರೆ ಅದು ಮತ್ತೆ ಡೀಪ್ ಆಗುತ್ತೆ ಅಂತ ನಾನು ಹೇಳಲಿಲ್ಲ. ಓಕೆ, ಎನಿವೇ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಐ ವಿಲ್ ಬಿ ಮೋಸ್ಟ್ ಹ್ಯಾಪಿಯೆಸ್ಟ್ ಪರ್ಸನ್. ಓಕೆ, ಸೊ ಆಸ್ ಐ ಸೆಡ್, ಈಗ ನಾನು ಇಷ್ಟು ಇನ್ಸ್ಟೆನ್ಸ್ ನಾನು ಇಟ್ಟಿದ್ದೀನಿ. ಓಕೆ, ಸೇ 1 2 3 4 ಇನ್ಸ್ಟೆನ್ಸಸ್ ನಾನು ಇನಿಷಿಯಲಿ ಲಾಂಚ್ ಮಾಡಿದ್ದೀನಿ, ವಿಚ್ ಈಸ್ ಸರ್ವಿಂಗ್ ಮೈ ಅಪ್ಲಿಕೇಶನ್. ಓಕೆ, ಸೊ ಇಲ್ಲೊಂದು ಲೋಡ್ ಬ್ಯಾಲೆನ್ಸರ್ ಇದೆ. ಓಕೆ, ಸೊ ಲೋಡ್ ಬ್ಯಾಲೆನ್ಸರ್ ಇಂದ ನಾವೇನ್ ಮಾಡ್ತೀವಿ, ದೇರ್ ಇಸ್ ಒನ್ ಆಟೋ ಸ್ಕೇಲಿಂಗ್ ಗ್ರೂಪ್ ಅಂತ ಕಾನ್ಸೆಪ್ಟ್ ಇದೆ. ಈ ಆಟೋ ಸ್ಕೇಲಿಂಗ್ ಗ್ರೂಪ್ ಕಾನ್ಸೆಪ್ಟ್ ಒಳಗಡೆ ಮತ್ತೆ ಸೆವರಲ್ ಸಬ್ ಕಾನ್ಸೆಪ್ಟ್ ಬರುತ್ತೆ. LC, ಲಾಂಚ್ ಕಾನ್ಫಿಗರೇಷನ್ಸ್, ಅಂದ್ರೆ ಈ ಕ್ರೈಟೀರಿಯಾ ಹಿಟ್ಟಾಗ ನಾವು ಲಾಂಚ್ ಅಂದ್ರೆ ಯಾವ AMI ಅಂದ್ರೆ ಇದು ಈಗ ನಿಮ್ಗೆಲ್ಲ AMI ಅಂತ ಹೇಳಿದ್ರೆ ಕನ್ಫ್ಯೂಸ್ ಆಗುತ್ತೆ ಅಂತ ಇದು ಈ ರೀಸನ್ಗೆ ನಾನು ಹೇಳಿರ್ಲಿಲ್ಲ. ಬಟ್ AMI ಅಂದ್ರೆ ಒಂದು ಆಪರೇಟಿಂಗ್ ಸಿಸ್ಟಮ್ ಇಮೇಜ್ ಅಂತ ಅನ್ಕೊಳ್ಳಿ, ಆಯ್ತಾ. ಸೊ ಲಾಂಚ್ ಕಾನ್ಫಿಗರೇಷನ್ ಅಂತ ಒಂದಿರುತ್ತೆ. ಓಕೆ, ಅಂಡ್ ದೆನ್ ಆಟೋ ಸ್ಕೇಲಿಂಗ್ ಗ್ರೂಪ್ ಪಾಲಿಸೀಸ್ ಅಂತ ನಾವು ಸೆಟ್ ಮಾಡಿರ್ತೇವೆ. ಓಕೆ, ಸೊ ಇಲ್ಲಿ ನಾವು ಸೆಟ್ ಮಾಡಿರ್ತೀವಿ ಅಂದ್ರೆ ಬೇಸ್ಡ್ ಆನ್, ಸೊ ಈ ಸರ್ವರ್ಸ್ದು CPU ಆರ್ ಮೆಮೊರಿ. ಓಕೆ, ಸೊ CPU ಆರ್ ಮೆಮೊರಿ ಏನಾದ್ರೂ 80% ಗಿಂತ ಜಾಸ್ತಿ ಆದ್ರೆ, ಓಕೆ, ಯುಟಿಲೈಸೇಷನ್ ನಾನು U ಅಂತ ಬರೀತೀನಿ. ಇಫ್ ದ CPU ಆಫ್ ದಿ ಸರ್ವರ್ಸ್ ಆರ್ ಈಸ್ ಗ್ರೇಟರ್ than 80%, then you launch one more
ಅಡಿಷನಲ್ ಸರ್ವರ್ ಅಂತ ನಾವು ಅಲ್ಲಿ ಕಾನ್ಫಿಗರೇಷನ್ ಅಲ್ಲಿ ಬರ್ದಿರ್ತೀವಿ. ಸೊ ಅವಾಗ ಏನಾಗುತ್ತೆ A1, ಸೊ ಅಡಿಷನಲ್ ಸರ್ವರ್ ಲಾಂಚ್ ಆಗುತ್ತೆ. ಅಗೇನ್ ಸೇಮ್ ಥಿಂಗ್, ಮತ್ತೆ ಎಲ್ಲ ಇನ್ಸ್ಟೆನ್ಸ್ 80% ಥ್ರೆಶೋಲ್ಡ್ ಜಾಸ್ತಿ ಆದ್ರೆ ಅಗೇನ್ ಒನ್ ಮೋರ್ ಇನ್ಸ್ಟೆನ್ಸ್ ಹಾರಿಜಾಂಟಲಿ A2 ಅದು ಲಾಂಚ್ ಆಗುತ್ತೆ. ಇದು ಕ್ಲಿಯರ್ ಆಯ್ತಾ? ಆಟೋಮೆಟಿಕಲಿ ಅಗೇನ್ ಸೇಮ್ ಥಿಂಗ್. ಸೊ ಅಗೇನ್ ಯಾವಾಗ ಯುಟಿಲೈಸೇಷನ್ ಏನಾದ್ರು ಮತ್ತೆ ಇಫ್ ಇಟ್ ಈಸ್ ಲೆಸ್ ದನ್ 80% ಬಂದ್ರೆ, ಸೊ ಈಗೆಲ್ಲ ಶಾಪಿಂಗ್ ಎಲ್ಲ ಮುಗೀತು, ಓಕೆ, ಅಗೇನ್ ಯುಟಿಲೈಸೇಷನ್ 80% ಬಂದ್ರೆ ಇಟ್ ವಿಲ್ ಆಟೋಮೆಟಿಕಲಿ ಆ ಲಾಂಚ್ ಕಾನ್ಫಿಗರೇಷನ್ ಮತ್ತೆ ಆಟೋ ಸ್ಕೇಲಿಂಗ್ ಗ್ರೂಪ್ ಏನ್ ಮಾಡುತ್ತೆ, ಇಟ್ ವಿಲ್ ಟರ್ಮಿನೇಟ್ ದ ಅನ್ನೆಸೆಸರಿ ಇನ್ಸ್ಟೆನ್ಸ್. ಅರ್ಥ ಆಯ್ತಾ ನಿಮ್ಗೆ? ಸೊ ಐ ಹೋಪ್ ನಿಮ್ಮ ಪ್ರಶ್ನೆಗೆ ಎಲ್ಲ ಉತ್ತರ ಕೊಟ್ಟಿದ್ದೀನಿ ಅಂತ ಅನ್ಕೊಂತೀನಿ. Yes sir, just a follow-up question. ನೀವು ಹೇಳಿದ್ರಿ ಈಗ one ಅಲ್ಲಿ like when CPU goes more than 80% or memory utilization is high, it is going to spin up a new machine A1. Yes. Suppose A1 ಅಲ್ಲೂ increase ಆದ್ರೆ are we going to add A2? Yes. So how Yes. many such machines do we add, like so do we mention that? Yes, we mentioned that. So we will mention in that launch configuration and the auto scaling group console. So ನಾವು ಅದರಲ್ಲಿ ಮಿನಿಮಮ್ ಇಷ್ಟ, ನಾನು ಅದೇ ಹೇಳಿದ್ನಲ್ಲ, ಸೊ ಮಿನಿಮಮ್ ಇಷ್ಟ ಇರಬೇಕು ವೆನ್ ಎವರ್ ವಿ ಸೆಟ್ಟಿಂಗ್ ಅಪ್ ದಟ್. ಸೊ ಮಿನಿಮಮ್ ಇಷ್ಟು ಇನ್ಸ್ಟೆನ್ಸ್ ಸ್ಟಾರ್ಟಿಂಗ್ ಅಲ್ಲಿ ಇರಬೇಕು ಅಂತ ನಾವು ಮೆನ್ಷನ್ ಮಾಡ್ತೇವೆ. ಅಂದ್ರೆ ಮ್ಯಾಕ್ಸಿಮಮ್ ಎಷ್ಟುವರೆಗೂ ಹೋಗ್ಬೇಕು ಅಂತಾನು ನಾವು ಅಲ್ಲಿ ಮೆನ್ಷನ್ ಸ್ಪೆಸಿಫೈ ಮಾಡಬೇಕು. ಸೊ ಎವ್ರಿಥಿಂಗ್ ಈಸ್ ಅಂಡರ್ ಕಂಟ್ರೋಲ್. ಅದೇನ್ ಇಟ್ಸ್ ನಾಟ್ ಲೈಕ್ ಇನ್ಫಿನಿಟ್ ಆಗಿ ಅದು ಲಾಂಚ್ ಮಾಡ್ತಾನೆ ಹೋಗುತ್ತೆ, ಆ ತರ ಏನಿಲ್ಲ. ಸೊ ಮಿನಿಮಮ್, ಆಮೇಲೆ ನೀವು ಹೇಳ್ದಾಗೆ ಇದು ಈಗ ನೀವು ಒಳ್ಳೆ ಕ್ವಶನ್ ನೀವು ಕೇಳಿದ್ದು. ಈಗ ನಾವು ಮಿನಿಮಮ್ 4 ಇನ್ಸ್ಟೆನ್ಸ್ ಇರಬೇಕು ಅಂದ್ರೆ ಇರ್ರೆಸ್ಪೆಕ್ಟಿವ್ ಆಫ್ ದಿಸ್ ವೆದರ್ ಇಟ್ ಇಸ್ ಗ್ರೇಟರ್ ಆರ್ ಲೆಸ್ ದರ್ 4 ಅಂತೂ ಮಿನಿಮಮ್ ಇದ್ದೇ ಇರುತ್ತೆ ಇನ್ಸ್ಟೆನ್ಸ್. ಸೊ 4 ಗಿಂತ ಕಡಿಮೆ ಆಗೋದಿಲ್ಲ ಅಂಟಿಲ್ ಅಂಡ್ ಅನ್ಲೆಸ್ ವಿ ಚೇಂಜ್ ದಿ ಕಾನ್ಫಿಗರೇಷನ್ಸ್ ಅಲ್ಲಿ. Okay. So even requests ತುಂಬಾ low ಆದ್ರೂ like always you'll be running with 4 instances. 4 instance, yes, correct. So ನಾವು ಅದನ್ನ ನಾವು ಆಟೋ ಸ್ಕೇಲಿಂಗ್ ಗ್ರೂಪ್ ಸೆಟಪ್ ಮಾಡ್ಬೇಕಾದ್ರೆ ನಾವು ಡಿಸೈಡ್ ಮಾಡಿ ಅದನ್ನ ಇದ್ ಮಾಡ್ಬೇಕು, ವೆದರ್ ವಿ ಗೋ ವಿತ್ 2, 3 or 4 ಅಂಡ್ ಮ್ಯಾಕ್ಸಿಮಮ್ ಇಷ್ಟು ಅಂತ ನಾವು ಸೆಟಪ್ ಮಾಡ್ತೀವಿ. Right. Yeah. Depends on the number of requests that you expect on your site, right? Yes. So we never know, right? So how many number of requests we may hit. So if the customers are Indian, so after 12 the number of requests will be very less. So in that scenario it will restrict to 4 servers, which we have mentioned in the configuration. 4 server is the bare minimum we should have anta ನಾವು ಮೆನ್ಷನ್ ಮಾಡಿರ್ತೀವಿ. ಆ ರೀಸನ್ ಗಿಂತ ಅದು 4 ಗೆ ಸ್ಟಿಕ್ ಆನ್ ಆಗುತ್ತೆ, even though we have no request also. ಯಾಕಂದ್ರೆ that is what we have set up in the configuration. But in case request ಜಾಸ್ತಿ ಇದೆ ಅಂದಾಗ, so it can more than 4, 10, 12, 20 ಆ ತರ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. Okay. ಇದನ್ನ ಯಾಕೆ ಯೂಸ್ ಮಾಡ್ತಾರೆ ನೀವು ಕೇಳಬಹುದು, ಯಾಕೆ ಇದನ್ನ ಯೂಸ್ ಮಾಡ್ತಾರೆ? ಕೆಲವೊಂದು ಅಪ್ಲಿಕೇಶನ್ ರಿಕ್ವೈರ್ಮೆಂಟ್ ಆ ತರ ಇರುತ್ತೆ. ಯಾಕಂದ್ರೆ ಫಾರ್ ಎಕ್ಸಾಂಪಲ್ ಡೇಟಾಬೇಸ್ ಆಗಿರ್ಬೋದು ಅಥವಾ ಸಮ್ ಕ್ರಿಟಿಕಲ್ ಅಪ್ಲಿಕೇಶನ್, ಅದಕ್ಕೆ 5 minutes ಡೌನ್ ಟೈಮ್ ಕೂಡ ನಾವು ಅಕ್ಸೆಪ್ಟ್ ಮಾಡಕ್ ಆಗಲ್ಲ. ಸೊ 5 minutes ಅಂತೀವಿ, ಆದ್ರೆ ನಾವು ಒಂದು ಅಪ್ಲಿಕೇಶನ್ ನ ಡೌನ್ ಮಾಡಿ ಅದೆಲ್ಲ ಒಂದು 2 to 3 hours ಡೌನ್ ಟೈಮ್ ಆಗುತ್ತೆ. ಸೊ ಇಟ್ ಇಸ್ ಅ ಹ್ಯೂಜ್ ಲಾಸ್ ಟು ದ ಬಿಸ್ನೆಸ್. ಹಾಗಾಗಿ ನಾವು ಅದನ್ನ ರೆಕಮೆಂಡ್ ಮಾಡಲ್ಲ. ಸೊ ಕೆಲವೊಂದು ಅಪ್ಲಿಕೇಶನ್ಗೆ ಆಟೋ ಸ್ಕೇಲಿಂಗ್ ಗ್ರೂಪ್ ಇದಾಗುತ್ತೆ. ಹೇಳಿ, ಇನ್ನೊಬ್ರು ಯಾರು ಕ್ವಶನ್ಸ್ ಕೇಳ್ತಾ ಇದ್ರು? CPU utilization ಹೈ ಆಗೋದು ಲೈಕ್ ನಾಟ್ ಓನ್ಲಿ ಲೈಕ್ ಬೇಸ್ಡ್ ಆನ್ ನಂಬರ್ ಆಫ್ ರಿಕ್ವೆಸ್ಟ್ ಬರುತ್ತೆ ಅಂತಲ್ಲ, ಬೇಸ್ಡ್ ಆನ್ ಅದರ್ ಫ್ಯಾಕ್ಟರ್ಸ್ ಇರುತ್ತೆ. ಸೊ ಲೈಕ್ ಹೆಂಗ್ ಡಿಸೈಡ್ ಮಾಡಿದ್ರೆ ಲೈಕ್ ಬೇಸ್ಡ್ ಆನ್ ರಿಕ್ವೆಸ್ಟ್ ಅಂತ ಅಂದ್ರೆ ಏನಾದ್ರು ಐಡೆಂಟಿಫೈ ಮಾಡಕ್ಕೆ ಏನಾದ್ರು ಇದೆಯಾ ಅಥವಾ ಹೆಂಗೆ ಅಂತ? ಆತರ ಅಂತಲ್ಲ. ಸೊ ನಾನು ನಿಮ್ಗೆ ಜಸ್ಟ್ ಎಕ್ಸ್ಪ್ಲೈನ್ ಮಾಡಕ್ಕೆ ನಂಬರ್ ಆಫ್ ರಿಕ್ವೆಸ್ಟ್ ಅಂತ ಹೇಳಿದೆ. ಸೊ ಇಟ್ ಕ್ಯಾನ್ ಬಿ ಡ್ಯೂ ಟು ಅಪ್ಲಿಕೇಶನ್ ಆಲ್ಸೋ. ಸೊ ಈಗ ನಿಮ್ಗೆ ಈಗ ಆಟೋ ಸ್ಕೇಲಿಂಗ್ ನಿಮ್ಗೆ ಡ್ಯುಯಲ್ ಬೆನಿಫಿಟ್ ಕೊಡುತ್ತೆ. ಯಾಕಂದ್ರೆ ಈಗ ನೀವು ವ್ಯಾಲಿಡ್ ಕ್ವಶನ್ ನಿಮ್ದು. ಸೊ ಈಗ ನೀವು ಹೇಳಿದ್ರೆ ನಂಬರ್ ಆಫ್ ರಿಕ್ವೆಸ್ಟ್ ಜಾಸ್ತಿ ಇಲ್ಲ. ಸೊ ಕೆಲವೊಂದ್ಸತಿ ಏನಾಗುತ್ತೆ, ಹಾರ್ಡ್ವೇರ್ ಫೇಲ್ಯೂರ್ ಇಂದನು ಅಥವಾ ಕೆಲವೊಂದ್ಸತಿ OS ಇಶ್ಯೂಸ್ ಇಂದನು ಹೈ CPU ತೋರಿಸ್ತಾ ಇರುತ್ತೆ. ಸೊ ಅಂತ ಟೈಮಲ್ಲೂ ಇಟ್ ಈಸ್ ಆಲ್ವೇಸ್ ಗುಡ್, ನೋ? ಸೊ ವಿ ಕ್ಯಾನ್ ಐಡೆಂಟಿಫೈ. ಸೊ ಅವಾಗ ಅದು ಆಟೋಮೆಟಿಕ್ಲಿ ಇನ್ನೊಂದು ಸರ್ವರ್ ಲಾಂಚ್ ಆಗುತ್ತೆ. ಸೊ ವಿ ಕ್ಯಾನ್ ಸಿ ಆಸ್ ಎ ಕ್ಲೌಡ್ ಇಂಜಿನಿಯರ್, ಯಾಕೆ ಇದು ವಿ ಡೋಂಟ್ ಹ್ಯಾವ್ ದಟ್ ಮಚ್ ರಿಕ್ವೆಸ್ಟ್, ವೈ ಇಟ್ ಇಸ್ ಶೋಯಿಂಗ್ ದಿಸ್ ಮೆನಿ ದಿಸ್ ಮಚ್ CPU ಯುಟಿಲೈಸೇಷನ್ ಅಂತ ಹೇಳಿ ನಾವು ಟ್ರಬಲ್ ಶೂಟ್ ಮಾಡಬಹುದು.
Yes, yours is a valid question. Okay, okay, sure. Okay, got it. ಬಟ್ ನಾವು ಏನ್ ಮಾಡಿರ್ತೀವಿ, ನಂಬರ್ ಆಫ್ ರಿಕ್ವೆಸ್ಟ್ ನಾವು ಕೌಂಟ್ ಮಾಡೋದಿಲ್ಲ. ವಿ ಹ್ಯಾವ್ ಸೆಟ್ ದ ಪ್ಯಾರಾಮೀಟರ್ಸ್ ಬೇಸ್ಡ್ ಆನ್ CPU ಅಂತ ಹೇಳಿ ನಾವು ಸೆಟ್ ಮಾಡಿರ್ತೀವಿ. Okay, okay, yeah. ಓಕೆ, ಇಟ್ ವಿಲ್ ನಾಟ್ ಕೌಂಟ್. ಹಾ, ಹೇಳಿ ಸರ್. ಆಕ್ಚುಲಿ ಇದು ಮಾನಿಟರ್ ಮಾಡ್ತಾ ಇರ್ತಾರ? ಇಲ್ಲ, ನಾವೇನ್ ಮಾನಿಟರ್ ಮಾಡೋ ಅವಶ್ಯಕತೆ ಇಲ್ಲ. ಸೊ AWS ಇಟ್ ಸೆಲ್ಫ್ ವಿಲ್ ಮಾನಿಟರ್ ಯೂಸಿಂಗ್ ದ ಟೂಲ್ ಕ್ಲೌಡ್ ವಾಚ್ ಅಂತ ಇದೆ. ಸೊ ನಾವು ಕ್ಲೌಡ್ ವಾಚ್ ಜೊತೆ ಇಂಟಿಗ್ರೇಟ್ ಮಾಡಿರ್ತೀವಿ. ಸೊ ಬೇಸ್ಡ್ ಆನ್ ದ ಪ್ಯಾರಾಮೀಟರ್ಸ್ ಟೇಕನ್ ಬೈ, ಸೊ ಕ್ಲೌಡ್ ವಾಚ್ ಇಂದ ಪ್ಯಾರಾಮೀಟರ್ ಕಲೆಕ್ಟ್ ಮಾಡಿ ಇದು ಡಿಸಿಷನ್ ತಗೊಳುತ್ತೆ. ಓಕೆ. ಇನ್ನ ಏನಾರ ಕ್ವಶನ್ಸ್ ಇದೆಯಾ? ಇಲ್ಲ ಸರ್. ಓಕೆ, ಸೊ ಮುಂದೆ ಹೋಗ್ಬೋದಲ್ಲ? ಓಕೆ, ಫೈನ್, ಇದನ್ನ ಕ್ಲಿಯರ್ ಮಾಡ್ತೀನಿ. ಸೊ ಇದೆಲ್ಲ ಜಸ್ಟ್ ಹೈ ಲೆವೆಲ್ ಇನ್ಫಾರ್ಮೇಶನ್, ಜಸ್ಟ್ ಇಂಟ್ರಡಕ್ಷನ್ ಇರೋದ್ರಿಂದ ನಿಮ್ಗಿದೆ. ಬಟ್ ಡೀಪ್ ಡೈ ಹೋಗುವಾಗ ಕಂಪ್ಲೀಟ್ಲಿ ಇಟ್ ವಿಲ್ ಬಿ ಹ್ಯಾಂಡ್ಸ್ ಆನ್. ಎವ್ರಿ ಡೀಟೇಲ್ ವಿ ವಿಲ್ ಯು ಪೀಪಲ್, ಎವ್ರಿ ಒನ್ ವಿಲ್ ಡೂ ವಿತ್ ಮೀ. ಸೊ ನೀವು ನಮ್ ಜೊತೆ ಮಾಡ್ತೀರಾ ಪ್ಯಾರಲಲಿ. ಓಕೆ, ಸೊ ನಾನು ಟೈಮ್ ಕ್ಲಾಸ್ ಆದ್ಮೇಲೆ ಸೊ ಈ ತರ ಇರುತ್ತೆ. ಓಕೆ, ಸೊ ನಾವು ಸೆಕೆಂಡ್ ಪಾಯಿಂಟ್ ನಾವು ಏನ್ ಮಾಡಿದ್ವಿ, ಸ್ಕೇಲಬಿಲಿಟಿ ಕವರ್ ಆಯ್ತು. ಸೊ ಇದರಲ್ಲಿ ಏನೇನ್ ಡಿಸ್ಕಸ್ ಮಾಡಿದ್ವಿ, ವರ್ಟಿಕಲ್ ಸ್ಕೇಲಿಂಗ್ ಅಂಡ್ ಹಾರಿಜಾಂಟಲ್ ಸ್ಕೇಲಿಂಗ್. ಇದು ನೀವು ಯಾವ್ದೇ ಇಂಟರ್ವ್ಯೂ ತಗೊಂಡು ಕೇಳಿ ನೋಡಿ, ಇದು 100% ಕ್ವಶನ್ ಇದು. ಓಕೆ, ಹಾರಿಜಾಂಟಲ್ ವರ್ಸಸ್ ಇದು ಆಯ್ತಾ. ಸೊ ಫಸ್ಟ್ ಒನ್ ಕಾಸ್ಟ್ ಆಯ್ತು, ಸೆಕೆಂಡ್ ಇದಾಯ್ತು. ನೆಕ್ಸ್ಟ್ ರಿಲಯಬಿಲಿಟಿ. ಸೊ ವಾಟ್ ಯು ಮೀನ್ ಬೈ ರಿಲಯಬಿಲಿಟಿ ಅಂದ್ರೆ, ಸೊ ನಾವ್ ಇದನ್ನ ನಂಬೋದಾ ಅಂತ ಹೇಳಿಬಿಟ್ಟು. ಸೊ ಎಸ್, ಸೊ ನಾವು ಯಾವ ರೀತಿಯಲ್ಲಿ ನೀವು ಸೊ ಅಗೇನ್ ಲೆಟ್ ಮಿ ಟೇಕ್ ಬ್ಯಾಕ್ ಟು ದ ಕಾನ್ಸೆಪ್ಟ್. ಸೊ ನಮ್ಗಲ್ಲಿ ಲೆಟ್ ಮಿ ಟೇಕ್ ಯು ಟು VPC. ಓಕೆ, ಸೊ ನೀವು AWS ಮ್ಯಾನೇಜ್ಮೆಂಟ್ ಕನ್ಸೋಲ್ ಅಲ್ಲಿ VPC ಅಲ್ಲಿ ಹೋದ್ರೆ ನೋಡಿದ್ರೆ ನಿಮ್ಗೆ ಎಷ್ಟೊಂದು. ಸೊ ಈಗ ನಾವು ಕ್ಲೌಡ್ ಅಲ್ಲಿ ಮಾತಾಡೋದಾದ್ರೆ, ಸೆಕ್ಯೂರಿಟಿ ಅಂದ್ರೆ ನಮ್ಗೆ ವಿ ಆರ್ ಓನ್ಲಿ ಬಾದರ್ಡ್ ಅಬೌಟ್ ದ ಡೇಟಾ. ಸೊ ನಮ್ ಡೇಟಾ ಏನಾಗಬಾರ್ದು, ಇಟ್ ಶುಡ್ ನಾಟ್ ಬಿ ಬ್ರೀಚ್ಡ್. ಸೊ ಅದಕ್ಕೋಸ್ಕರ ನಮ್ಮ ಹತ್ರ ಸುಮಾರು ಟೂಲ್ಸ್ ಇದೆ, ಆರ್ ಸುಮಾರು ಸರ್ವಿಸಸ್ ಇದೆ ನೋಡಿ. ರೂಟಿಂಗ್ ಟೇಬಲ್ಸ್ ಇದೆ, ಓಕೆ, ಆಮೇಲೆ ನೆಟ್ವರ್ಕ್ ACLs ಇದೆ, ಸೆಕ್ಯೂರಿಟಿ ಗ್ರೂಪ್ಸ್. ಸೊ ಸೆಕ್ಯೂರಿಟಿಯಲ್ಲಿ ನಾವೇನ್ ಮಾಡ್ತೀವಿ, ಪ್ರಿಡಾಮಿನೆಂಟ್ಲಿ ನಾವು ಇದನ್ನ ಜಾಸ್ತಿ ಕವರ್ ಮಾಡ್ತೀವಿ, ಏನು ನೆಟ್ವರ್ಕ್ ACLs ಅಂಡ್ ಸೆಕ್ಯೂರಿಟಿ ಗ್ರೂಪ್ಸ್. ಸೊ ನೆಟ್ವರ್ಕ್ ACLs ಏನ್ ಮಾಡುತ್ತಪ್ಪ ಅಂದ್ರೆ, ಆನ್ ಅ ಸಬ್ನೆಟ್ ಲೆವೆಲ್, ಸೊ ಇಟ್ ಔಟರ್ ಮೋಸ್ಟ್ ಬೌಂಡ್ರಿ. ಸೊ ಅಗೇನ್ ಇಫ್ ಐ ಹ್ಯಾವ್ ಟು ಗೋ ಬ್ಯಾಕ್ ಟು ದ ವೈಟ್ ಬೋರ್ಡ್, ಒಂದ್ ನಿಮಿಷ, ಸಾರಿ. ಓಕೆ, ನನ್ನ ಸ್ಕ್ರೀನ್ ಕಾಣಿಸ್ತಾ ಇದೆಯಲ್ಲ? ಇಲ್ಲ ಸರ್. ಈಗ ಓಕೆ, ಸೊ ಇದು ನಮ್ಮ AWS ರಿಸೋರ್ಸ್ ಅಂತ ಅನ್ಕೊಳ್ಳೋಣ. ಸೊ ಇದು ನಮ್ಮ ಸಬ್ನೆಟ್ಸ್. ಓಕೆ, ಸೊ ಸಬ್ನೆಟ್ಸ್ ಅದರಲ್ಲೆಲ್ಲ ನಾನು VPC ಹೇಳ್ಕೊಡುವಾಗ ಗೊತ್ತಾಗುತ್ತೆ. ಬಟ್ ಫಾರ್ ನಾವು ಇದೇನು ಕೂಡ ನಮ್ಮ ಏನೋ ಡೌಟ್ಸ್ ಇದೆಯಾ? ನನ್ಗೇನೋ ಯಾರೋ ಮಾತಾಡ್ದಂಗಾಯ್ತು. ಹಲೋ, ಓಕೆ. ಸೊ ACLs ಅಂದ್ರೆ ಸೊ ಅವರ್ ಔಟರ್ ಮೋಸ್ಟ್ ಲೇಯರ್ ಅಂತ ಕರಿಬಹುದು, ಅಥವಾ ಇಲ್ಲರ ಬಿಡ್ತೀನಿ ಅಥವಾ ಇಲ್ಲರ ಅನ್ಕೊಂತೀನಿ. ಓಕೆ, ಸೊ ಇದನ್ನ ನಾವು NACL ಅಂತಾನು ಕರೀತಾರೆ. somebody is trying to say something but I can't hear. If you are unable to speak, you can put it in the chat. So guys, meanwhile, if you're not speaking, request you to mute yourself. Another question in the chat al hakiri if you're not speaking. ಓಕೆ, ಪರ್ಫೆಕ್ಟ್. ಸೊ ಇದನ್ನ ನಾವು NACL ಅಂತಾನು ಕರಿತೀವಿ ಅಥವಾ ನೆಟ್ವರ್ಕ್ ಆಕ್ಸೆಸ್ ಕಂಟ್ರೋಲ್ ಲಿಸ್ಟ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಫಸ್ಟ್ ಲೆವೆಲ್ ಸೆಕ್ಯೂರಿಟಿ. ಓಕೆ, ಸೊ ಇಲ್ಲೇ ನಾವು ಏನ್ ಬೇಕು, ಫಿಲ್ಟರಿಂಗ್, IP ಫಿಲ್ಟರಿಂಗ್ ಬೇಕಾದ್ರೆ ನಾವು IP ಆರ್ ಡೊಮೈನ್ ಫಿಲ್ಟರಿಂಗ್ ನಾವು ಮಾಡಬಹುದು. ಅದಾದ್ಮೇಲೆ ಎವ್ರಿ ರಿಸೋರ್ಸಸ್ಗೆ ನಾವು ಸೆಕ್ಯೂರಿಟಿ ಗ್ರೂಪ್ಸ್ ಅಂತ ನಾವು ಇರುತ್ತೆ. ಸೊ ಅದನ್ನ ನಾವು ಇಡ್ತೀವಿ. ಸೊ AWS ಈಸ್ ಗಿವಿಂಗ್ ಅ ಲಾಟ್ ಆಫ್ ಆಪ್ಷನ್ಸ್. ಸೊ ನಾವು AWS ನಮ್ಗೆ ಹಲವಾರು ಆಪ್ಷನ್ಸ್ ಕೊಡ್ತಾ ಇರೋದ್ರಿಂದ ನಾವು ನಮ್ಮ ಎನ್ವಿರಾನ್ಮೆಂಟ್ ನ ತುಂಬಾ ಸೆಕ್ಯೂರ್ ಆಗಿ ಮಾಡಬಹುದು. ಓಕೆ, ಆಮೇಲೆ ವಿ ಕ್ಯಾನ್ ಮೇಕ್ ಶೋರ್ ದಟ್ ಇಟ್ ಈಸ್ ರಿಲಯಬಲ್.
ಆಯ್ತಾ. ಆಮೇಲೆ ಮೇನ್ ಪಾಯಿಂಟ್ ಏನಪ್ಪಾ ಅಂದ್ರೆ ನಮ್ಗೆ ರಿಲಯಬಿಲಿಟಿ ಅಂತ ಬಂದ್ರೆ, ಓಕೆ, ಸೊ ರಿಲಯಬಿಲಿಟಿ ಅಂತ ಬಂದ್ರೆ AWS ಅವ್ರು ನಮ್ಗೆ 99.9999, ಸೊ 99, ಸೊ 11 9s ಅಂತ ಕರಿತೀವಿ ಇದನ್ನ. AWS ಅಲ್ಲಿ 11 9s ರಿಲಯಬಿಲಿಟಿ ಅಂದ್ರೆ ಅಪ್ ಟೈಮ್ ಕೊಡ್ತಾ ಇದ್ದಾರೆ. ಇಟ್ ಮೀನ್ಸ್ ದಟ್ ನಮ್ಮ ಅಪ್ಲಿಕೇಶನ್ ಅಂದ್ರೆ ಆಲ್ಮೋಸ್ಟ್ 100 ದಿನದಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡೋದಾದ್ರೆ ಆಲ್ಮೋಸ್ಟ್ 100 ದಿನ ಅಪ್ ಆಗಿರುತ್ತೆ ಅಂತ ಅವರು ಭರವಸೆ ಕೊಡ್ತಾರೆ. ಸೊ ದಟ್ ಈಸ್ ದ ಮೀನಿಂಗ್ ಆಫ್ ರಿಲಯಬಿಲಿಟಿ. ಓಕೆ, ಸೊ ಇದನ್ನ ನಾವು ಬೇಕಾದ್ರೆ ಟೆಸ್ಟ್ ಮಾಡ್ಬೋದು. ಸೊ ನಮ್ಮ ಎನ್ವಿರಾನ್ಮೆಂಟ್ ಅಲ್ಲಿ ವೆರಿ ರೇರ್ ಯಾವುದೇ ಇದು ಬಂದ ಕಂಟಿನ್ಯೂಸ್ಲಿ 24/7 ರನ್ ಆಗಿರುತ್ತೆ. ಓಕೆ, ಸೊ ನಮ್ಮ ಎನ್ವಿರಾನ್ಮೆಂಟ್ ಕೆಲವೊಂದು ಸರ್ವರ್ ಇದೆ ವಿಚ್ ಆರ್ ರನ್ನಿಂಗ್ ಫ್ರಮ್ 3 years, 3 ವರ್ಷದಿಂದ ರನ್ ಆಗಿದೆ. ನಾವು ರೀಬೂಟ್ ಮಾಡಿಲ್ಲ, ಓಕೆ, ನಾವು ರೀಬೂಟ್ ಕೂಡ ಮಾಡಿಲ್ಲ ಅಥವಾ ನಾವು ಸ್ಟಾಪ್ ಕೂಡ ಮಾಡಿಲ್ಲ. 3 years ಇಂದ ನಾವು AWS ಅಲ್ಲೇ ರನ್ ಮಾಡ್ತಾ ಇದ್ದೀವಿ. ಸೊ ದಿಸ್ ಇಸ್ ದ ಬ್ಯೂಟಿ ಆಫ್ ರಿಲಯಬಿಲಿಟಿ. ಇನ್ನೇನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡ್ಬೇಕಾಗಿಲ್ಲ. ರಿಲಯಬಿಲಿಟಿ ಮೀನ್ಸ್ ದೇ ಆರ್ ಗಿವಿಂಗ್ ಆಲ್ಮೋಸ್ಟ್ 100% ಅಪ್ ಟೈಮ್. ಓಕೆ, ನೆಕ್ಸ್ಟ್, ಸೊ ಇದು ನೆಕ್ಸ್ಟ್. ಅದಾದ್ಮೇಲೆ ಸೆಕ್ಯೂರಿಟಿ. ಸೊ ಲಾಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇಸ್ ವಿಚ್ ಕಮ್ಸ್ ಟು ಸೆಕ್ಯೂರಿಟಿ. ಸೊ ಕ್ಲೌಡ್ ಸೆಕ್ಯೂರ್ ಅಂತ ಕೆಲವೊಂದು ಪ್ರಶ್ನೆ. ಎಸ್, ಸೊ ತುಂಬಾ ಸೆಕ್ಯೂರ್ ಆಗಿದೆ, ನಾನು ಆಲ್ರೆಡಿ ಡಿಸ್ಕಸ್ ಮಾಡ್ದಂಗೆ. ಸೊ ದೇರ್ ಆರ್ ಆಲ್ಸೋ ಸಮ್ ಆಫ್ ದ ಬ್ಯಾಂಕಿಂಗ್ ಅಪ್ಲಿಕೇಶನ್. ಸೊ ಬ್ಯಾಂಕ್ಸ್ ಕೂಡ ನಾವು AWS ಅಲ್ಲಿ ಸೆಟಪ್ ಮಾಡಿದ್ದಾರೆ. ಓಕೆ, ಸೊ ವಿಚ್ ಮೀನ್ಸ್ AWS ಇಸ್ ವೆರಿ ಸೆಕ್ಯೂರ್. ಸೊ ಅದನ್ನ ನಾವು ಹೇಗೆ ಅಚೀವ್ ಮಾಡ್ಬೋದು ಅಂದ್ರೆ VPC ಫ್ಲೋ ಲಾಕ್ಸ್ ಅಂತ ಇದೆ. ಸೊ ಅದ್ರ ಮುಖಾಂತರ ನಾವೇನ್ ಮಾಡಬಹುದು, ವಿ ಕ್ಯಾನ್ ಅಚೀವ್ ದಟ್. ಓಕೆ, ಸೊ ತೋರಿಸ್ತೀನಿ ನಿಮ್ಗೆ. Okay, then there is a AWS network firewall ಇದೆ. ಓಕೆ, ಸೊ ನಾವು ಫೈರ್ ವಾಲ್ ಕ್ರಿಯೇಟ್ ಮಾಡಿ ನಾವೇನ್ ಮಾಡ್ಬೋದು, ವಿ ಕ್ಯಾನ್ ಹ್ಯಾವ್ ಅಡ್ವಾನ್ಸ್ ಫಿಲ್ಟರಿಂಗ್ ಕೂಡ ನಾವು ಯೂಸ್ ಮಾಡ್ಕೋಬಹುದು. ಓಕೆ, ಸೊ ನಾವು ಈ ತರ ನೋಡಿ, ಇಲ್ಲಿ ರೆಫರೆನ್ಸ್ ಆರ್ಕಿಟೆಕ್ಚರ್ ಇದೆ. ಸೊ ದೀಸ್ ಆರ್ ಆಲ್ ದ ಫೈರ್ ವಾಲ್. ಸೊ ಆನ್ ಟಾಪ್ ಆಫ್ ದ ACLs ಅಂಡ್ ಸೆಕ್ಯೂರಿಟಿ ಗ್ರೂಪ್ ವಿ ಕ್ಯಾನ್ ಆಲ್ಸೋ ಸೆಟ್ ಅಪ್ ದಿಸ್ ಕೈಂಡ್ ಆಫ್ ನೆಟ್ವರ್ಕ್ ಫೈರ್ ವಾಲ್ ಮಾಡ್ಬೋದು. ಓಕೆ, ಸೊ ನಾವು ಈ ತರ ಎಲ್ಲ AWS ಪ್ರೊವೈಡ್ ಮಾಡುವಂತ ಟೂಲ್ಸ್ ನ ಯೂಸ್ ಮಾಡಿಕೊಂಡು ವಿ ಕ್ಯಾನ್ ಮೇಕ್ ಇಟ್ ವೆರಿ ಸೆಕ್ಯೂರ್ ಆಲ್ಸೋ. ಓಕೆ, ಸೊ ನಿಮಗೆ ಒಂದು ಕ್ವಿಕ್ ಆಗಿ ಒಂದು ಡೆಮೋ ತೋರಿಸ್ತೀನಿ. ಸೊ ವಿತೌಟ್ ಇವನ್ ಲಾಗಿಂಗ್ ಹೇಗೆ ನಾವು ಒಂದು ವೆಬ್ ಸರ್ವರ್ ಕ್ರಿಯೇಟ್ ಮಾಡ್ಬೋದು ಅಂತ. ಓಕೆ, ನಾನು ಜಸ್ಟ್ ಲಾಗಿನ್ ಆಗೋದಿಲ್ಲ, ನಾನು ಜಸ್ಟ್ ಮಾಡಿರ್ತೀನಿ. ನನ್ನ ಡೆವಲಪರ್ ಏನ್
ಕೊಟ್ಟಿದ್ರೆ, ಇಮ್ಯಾಜಿನ್ ದಿಸ್ ಇಸ್ ಜಸ್ಟ್ ಅ ಸ್ಮಾಲ್ ಕೋಡ್ ಸ್ನಿಪ್ಪೆಟ್ ಅಂತ ಅನ್ಕೊಳ್ಳಿ. ತೋರಿಸ್ತೀನಿ ಒಂದು ನಿಮಿಷ. ಓಕೆ, ನಾನು ಜಸ್ಟ್ ಅದನ್ನ ಫೀಡ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಐ ನೇಮ್ ಇಟ್ ಆಸ್ ಅ ಡೆಮೋ. That's it. So my web server is ready with few clicks. So ನನ್ನ ವೆಬ್ ಸರ್ವರ್ ಈಗ ರೆಡಿ ಆಗುತ್ತೆ. So within few minutes we'll be able to access it via internet or via URL or IP address. It will take some time because it needs to update ಎಲ್ಲ ಆಗಬೇಕು, ಸ್ವಲ್ಪ ಟೈಮ್ ತಗೊಳುತ್ತೆ. It will come. Yes. So ನೋಡ್ತಾ ಇದ್ದೀರಲ್ಲ, see this is the website. Our website is ready now already. So dynamically ಅದು ಹೋಸ್ಟ್ ನೇಮ್, ಸೊ ಹೋಸ್ಟ್ ನೇಮ್ ನ ಪಿಕ್ ಮಾಡಿ ಅದು ನಮ್ಗೆ ಪ್ರಿಂಟ್ ಮಾಡಿ ತೋರಿಸ್ತಾ ಇದೆ ಆನ್ ದ ಸ್ಕ್ರೀನ್. ಕಾಣಿಸ್ತಾ ಇದೆ ಎಲ್ರಿಗೂ? ವೆಲ್ಕಮ್ ಟು ಮೈಕ್ರೋ ಡಿಗ್ರಿ ವೆಬ್ಸೈಟ್. ಸೊ ದಿಸ್ ಇಸ್ ಜಸ್ಟ್ ಅ ಡೆಮೋ. ಸೊ ನಾನು ಏನ್ ಮಾಡಿದೆ, ನಾನು ಸರ್ವರ್ಗೂ ಲಾಗಿನ್ ಆಗ್ಲಿಲ್ಲ, ಏನು ಮಾಡ್ಲಿಲ್ಲ, ಜಸ್ಟ್ ನನ್ನ ಡೆವಲಪರ್ ಏನ್ ಕೋಡ್ ಕೊಟ್ಟಿದ್ದಾರೆ, ಐ ಹ್ಯಾವ್ ಜಸ್ಟ್ ಫೆಡ್ ಇಟ್ ಟು ದ ಸಿಸ್ಟಮ್. ಸೊ ದಿಸ್ ಇಸ್ ದ ಪವರ್ ಆಫ್ ಕ್ಲೌಡ್ ಕಂಪ್ಯೂಟಿಂಗ್. ಓಕೆ, ದಟ್ಸ್ ಇಟ್. ಸೊ ಏನಾರ ಕ್ವಶನ್ಸ್ ಇದ್ರೆ ನೀವು ಕೇಳಿ, ಐ ವಿಲ್ ಆನ್ಸರ್. ಗೈಸ್ ಏನಾದ್ರು ಪ್ರಶ್ನೆ ಇದೆನಾ? ಸೋ ಫಾರ್ ಅವ್ರು ಡೆಮಾನ್ಸ್ಟ್ರೇಟ್ ಮಾಡಿದ್ರಲ್ವಾ ವೆಬ್ ಸರ್ವರ್ ನ ಹೋಸ್ಟ್ ಮಾಡ್ಬಿಟ್ಟು. ಎನಿ ಕ್ವೆಶನ್ಸ್ ಆನ್ ದೋಸ್ ಲೈನ್ಸ್? ಎನಿಥಿಂಗ್ ಏನಾದ್ರೂ ಕೇಳ್ಬೋದು. Yeah, Mithun. I have a question. Like ನಾವು ಇವಾಗ ಪ್ರೋಗ್ರಾಮರ್ ಕೊಟ್ಟಿರೋ ಕೋಡ್ನ ಡೈರೆಕ್ಟ್ ಆಗಿ ಹೋಸ್ಟ್ ಮಾಡಿದ್ದೇವೆ. ನಮ್ದು ಅದೇ ರೀತಿ ನಮ್ದು ಒಂದು ಬಿಸ್ನೆಸ್ ಇದೆ, ಆ ಬಿಸ್ನೆಸ್ಗೆ ಕೋಡರ್ ಒಬ್ರು ಮಾಡ್ಕೊಟ್ಟಿರ್ತಾರೆ, ಯಾವ್ದಾದ್ರು ಸೈಟ್ ನಮ್ಗೆ ಹೇಗ್ ಬೇಕಿದೆ ಅದನ್ನ ಮಾಡ್ಕೊಟ್ಟಿರ್ತಾರೆ. ನಾವು ಡೈರೆಕ್ಟ್ ಆಗಿ ಅದನ್ನ ಹೋಸ್ಟ್ ಮಾಡ್ಬೋದಾ ಇಲ್ಲೇ, ಅಥವಾ ನಾವು ಲೈಕ್ ಈಗ ಗೋಡ್ಯಾಡಿ ಆ ತರ ಹೋಸ್ಟಿಂಗ್ ಕಂಪ್ನಿ ಜೊತೆಗೆ ನಾವು ಫಸ್ಟ್ ಹೋಸ್ಟ್ ಮಾಡಿ ಮತ್ತೆ ಇದಕ್ಕೆ ಲಿಂಕ್ ಮಾಡ್ಬೋದಾ, ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ನಾವು ಇದರಲ್ಲಿ ಕ್ಲೌಡ್ ಅಲ್ಲೇನೆ ಡೈರೆಕ್ಟ್ ಆಗಿ ಹೋಸ್ಟ್ ಮಾಡ್ಬೋದಾ? ನೀವು ಅಲ್ಲಿಂದ ಈಗ ನಿಮ್ದು ಆಲ್ರೆಡಿ ಅಪ್ಲಿಕೇಶನ್ ಇದೆಯಾ ಗೋಡ್ಯಾಡಿಯಲ್ಲಿ? ಇಲ್ಲ, ಅಪ್ಲಿಕೇಶನ್ ಏನಿಲ್ಲ. ಓಕೆ, ಸೊ ನೀವು ಯಾವುದು ಇಲ್ಲ. ಸೊ ಗೋಡ್ಯಾಡಿಗೆ ಹೋಗೋ ಅವಶ್ಯಕತೆ ಇಲ್ಲ, ನೀವು ಇಲ್ಲೇ ಬಿಲ್ಡ್ ಮಾಡಬಹುದು. ಸೊ ನಿಮ್ದು ಅಪ್ಲಿಕೇಶನ್ ಆಲ್ರೆಡಿ ಗೋಡ್ಯಾಡಿಲಿ ಇದ್ರೆ ಅಲ್ಲಿಂದ ಮೈಗ್ರೇಟ್ ಮಾಡಬಹುದು. ಓಕೆ, ಅರ್ಥ ಆಯ್ತಾ? ಸೊ ನೀವು ಇದು ನಾನು ಜಸ್ಟ್ ಸಿಂಪಲ್ ಕೋಡ್ ಸ್ನಿಪ್ಪೆಟ್ ತೋರಿಸಿದ್ದು. ಸೊ ಕೋಡ್ ಕಾಂಪ್ಲೆಕ್ಸ್ ಇತ್ತು ಅಂದ್ರೆ ನಾವೇನ್ ಮಾಡ್ತೀವಿ, ಗಿಟ್ ಹಬ್ ಇಂದ ಡೌನ್ಲೋಡ್ ಮಾಡ್ಕೊಂಡು ಮಾಡ್ತೀವಿ. ಐ ಥಿಂಕ್ ಕ್ವಶನ್ ಸರ್, ಅದು ಡೊಮೇನ್ ನೇಮ್ ಪರ್ಚೇಸ್ ಮಾಡ್ಬೇಕಾಗುತ್ತಾ ಏನೋ ಅಂತ ಹಿಂಗಿರ್ಬೋದು ಕ್ವಶನ್ ಅವ್ರದ್ದು. ಓಕೆ, ಅರ್ಥ ಆಯ್ತು. ಸೊ ನೀವು ಡೊಮೇನ್ ಗೋಡ್ಯಾಡಿಯಲ್ಲೂ ಪರ್ಚೇಸ್ ಮಾಡಬಹುದು, AWS ಅಲ್ಲೂ ಆಪ್ಷನ್ ಇದೆ, ತೋರಿಸ್ತೀನಿ ನೋಡಿ. ಓಕೆ, ಅದನ್ನ ನಾವು route 53 ಅಂತ ಕರಿತೇವೆ. ಸೊ ಅದನ್ನ ನೀವು ಇಲ್ಲಿ ಪರ್ಚೇಸ್ ಮಾಡ್ಬೇಕಾಗತ್ತೆ. ಸರ್ ಅದು ನೀವು ಎಷ್ಟು ಸರ್ವಿಸ್ ಪ್ರೊವೈಡ್ ಮಾಡ್ತೀರಾ ಸರ್ ಅದು? ಹಲೋ, ಅಂದ್ರೆ ಈ ಇದರಲ್ಲಿ ನಮ್ಮ ಕರಿಕ್ಯುಲಮ್ ಅಲ್ಲ, AWS ಅಲ್ಲಿ ವಿ ಆರ್ ಮೇನ್ಲಿ ಫೋಕಸಿಂಗ್ ಆನ್ AWS ಸೊಲ್ಯೂಷನ್ ಆರ್ಕಿಟೆಕ್ಟ್ ಮತ್ತೆ ಕ್ಲೌಡ್ ಪ್ರಾಕ್ಟಿಷನರ್. ನೀವು ಎಕ್ಸಾಮ್ ಕ್ರ್ಯಾಕ್ ಮಾಡೋಷ್ಟು ಏನೇನ್ ಬೇಕು ಟೂಲ್ಸ್ ಏನೇನ್ ಲಿಸ್ಟೆಡ್ ಆಗಿದೆ ಎಲ್ಲ ನಾವು ಮಾಡ್ತೀವಿ. ಓಕೆ, ಮತ್ತೆ ಏನಾದ್ರೂ ಪ್ರಾಜೆಕ್ಟ್ ಮಾಡಿಸ್ತೀರಾ ಸರ್ ಅದು? ಎಸ್. ಸೊ ನೀವು ಪ್ರತಿಯೊಂದು ಟಾಪಿಕ್ ಮೇಲೂ ನೀವು ಏನ್ ಮಾಡೋ ಒಂಥರ ಪ್ರಾಜೆಕ್ಟ್ ತರನೇ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಫಾರ್ ಎಕ್ಸಾಂಪಲ್ ಈಗ ನಾನು VPC ತಗೊಂಡೆ ಅಂತ ಅನ್ಕೊಳ್ಳಿ. ಸೊ ನಾನು ನಿಮ್ಗೆ VPC ಅಲ್ಲಿ ನಿಮ್ಗೆ ರಿಫರೆನ್ಸ್ ಆರ್ಕಿಟೆಕ್ಚರ್ ಅಂತ ಕೊಡ್ತಾ ಇರ್ತೀನಿ ಈ ತರ.
ಓಕೆ ನಿಮಿಷ ತೋರಿಸ್ತೀನಿ, ಜಸ್ಟ್ ಅ ಮಿನಿಟ್. ಒಂದು ನಿಮಿಷ ಸ್ಟಾಪ್ ಶೇರ್ ಮಾಡ್ತೀನಿ, ಒಂದು ನಿಮಿಷ. ಕಾಣಿಸ್ತಾ ಇದೆಯಾ? ಹಾ ಇವಾಗ ಕಾಣಿಸ್ತಾ ಇದೆ ಸರ್. ಹಾ ನೋಡಿ, ಸೊ ಇದು ಒಂದು VPCL ಟಾಪಿಕ್. ಸೊ ಈ ತರದಲ್ಲಿ ನಾನೇನ್ ಮಾಡ್ತೀನಿ, ಈ ತರ ನಿಮ್ಗೆ ಡಿಫ್ರೆಂಟ್ ಸಿನಾರಿಯೋಸ್ ಕೊಟ್ಬಿಟ್ಟು ಈ ತರ ನಾನು ನಿಮ್ಗೆ ಹ್ಯಾಂಡ್ಸ್ ಆನ್ ಮಾಡಿಸ್ತೀನಿ. ಈ ತರ ಪ್ರೈವೇಟ್ ಸಬ್ನೆಟ್ 2 ಕ್ರಿಯೇಟ್ ಮಾಡ್ರಿ, ಅಥವಾ ಪಬ್ಲಿಕ್ ಸಬ್, ಅದ್ರಲ್ಲಿ ಪಬ್ಲಿಕ್ ಸಬ್ನೆಟ್ NAT ಗೇಟ್ವೇ ಅಟ್ಯಾಚ್ ಮಾಡಿ, IGW ಅಟ್ಯಾಚ್ ಮಾಡಿ ಅಂತ ಹೇಳಿ. ಸೊ ಪ್ರತಿಯೊಂದನ್ನು ನಿಮ್ಗೆ ಹ್ಯಾಂಡ್ಸ್ ಆನ್ ಇರುತ್ತೆ. ದೇರ್ ಇಸ್ ನಥಿಂಗ್ ಲೈಕ್, ನಾನು ಆಕ್ಚುಲಿ PPT ಇಟ್ಕೊಂಡಿದ್ದೆ. ಹಾ ಹೇಳಿ. ಸರ್ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಸರ್, ಸ್ವಲ್ಪ ಇನ್ನೊಮ್ಮೆ ರಿಪೀಟ್ ಮಾಡ್ತೀರಾ ಸರ್, ಇಫ್ ಯು ಡೋಂಟ್ ಮೈಂಡ್? ಶೋರ್. ನೀವು ಎಷ್ಟು ಸತಿ ಬೇಕಾದ್ರೆ ಕೇಳಿದ್ರು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಐ ಆಮ್ ಹ್ಯಾಪಿ ಟು ಹೆಲ್ಪ್. ಸೊ ನಾನು ಏನ್ ಹೇಳಿದೆ ಅಂದ್ರೆ, ಸೊ ಪ್ರತಿಯೊಂದು ಟಾಪಿಕ್ ಅಲ್ಲಿ ನಾವು ಈ ತರ, ಫಾರ್ ಎಕ್ಸಾಂಪಲ್ VPC ಇಸ್ ವಾಟ್, ವರ್ಚುವಲ್ ಪ್ರೈವೇಟ್ ರೋಡ್ ಅಂದ್ರೆ ನಾವು ನೆಟ್ವರ್ಕಿಂಗ್ ಡಿಸೈನ್ ಮಾಡೋದು ಅಥವಾ ನೆಟ್ವರ್ಕ್ ಆರ್ಕಿಟೆಕ್ಚರ್ ನ ಇಂಪ್ಲಿಮೆಂಟ್ ಮಾಡ್ತೀವಿ. ಸೊ ದಟ್ ಈಸ್ ದ ಬ್ಯಾಕ್ ಬೋನ್. ನಾವು VPC ಅಲ್ಲಿ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು. ನೀವು ಯಾವ್ದೇ ಮಾಡ್ಯೂಲ್ ತಗೊಳ್ಳಿ, VPC ಇಸ್ ದ ಬ್ಯಾಕ್ ಬೋನ್. ಸೊ ನಮ್ದು VPC ನೆಟ್ವರ್ಕಿಂಗ್ ಸ್ಟ್ರಾಂಗ್ ಇಲ್ಲ ಅಂದ್ರೆ ನಾವು ಏನು ಸೆಕ್ಯೂರಿಟಿ ಆಗ್ಲಿ, ರಿಲಯಬಿಲಿಟಿ ಆಗ್ಲಿ, ಅಥವಾ ಡಿಸಾಸ್ಟರ್ ರಿಕವರಿ ಅಥವಾ ಹೈ ಅವೈಲಬಿಲಿಟಿ ನಾವು ಅಚೀವ್ ಮಾಡಕ್ ಆಗಲ್ಲ. ಓಕೆ, ಸೊ ಫಾರ್ ಎಕ್ಸಾಂಪಲ್ ನೋಡಿ, ಈ ತರ ಕೊಟ್ಟಿದ್ದೀನಲ್ಲ, ನಾನ್ ನಿಮ್ಗೆ ಏನ್ ಮಾಡ್ತೀನಿ ಅಂದ್ರೆ ಪ್ರತಿಯೊಂದು ಟಾಪಿಕ್ ಅಲ್ಲೂ ಈ ತರ ಒಂದೊಂದು ಎಕ್ಸಾಂಪಲ್ಸ್ ಕೊಡ್ತಾ ಹೋಗ್ತೀನಿ. ಸೊ ಈ ತರ ಮಾಡಿ, ಲೈಕ್ ಇನ್ ಫಾರ್ಮ್ ಆಫ್ ಅಸೈನ್ಮೆಂಟ್ಸ್, ಆ ತರ ನಾನು ನಿಮ್ಗೆ ಕೊಡ್ತಾ ಹೋಗ್ತೀನಿ. ಸೊ ದಟ್ ಯು ವಿಲ್ ಬಿಕಮ್ ಪರ್ಫೆಕ್ಟ್. ಕ್ಲಿಯರ್ ಆಯ್ತಾ ಇದು ಕಾನ್ಸೆಪ್ಟ್? ಹಾ ಎಸ್ ಸರ್. ಸರ್ ಎಷ್ಟು ಮಂತ್ಸ್ ಆಗತ್ತೆ ಇದು ಸರ್ ಕಂಪ್ಲೀಟ್ ಆಗಕ್ಕೆ? ಇದು ಮಂತ್ ಅಲ್ಲ, 25 ಡೇಸ್ ಆಗುತ್ತೆ AWS. ಓಕೆ, ಡೈಲಿ ಎಷ್ಟು ಅವರ್ ಇರುತ್ತೆ ಸರ್? ಡೈಲಿ 1.5 hour ಇರುತ್ತೆ. ಓಕೆ, ನೀವು ರೆಕಾರ್ಡೆಡ್ ಸೆಷನ್ ಪ್ರೊವೈಡ್ ಮಾಡ್ತೀರಾ ಸರ್ ಅದು ಆಫ್ಟರ್ ದ ಸೆಷನ್, ಕಂಪ್ಲೀಟ್ ಸೆಷನ್? ಎಸ್. ಸೊ ನಿಮ್ಗೆ ಡೈಲಿ ಸೆಷನ್ ಸಿಗುತ್ತೆ. ಅಂದ್ರೆ ಇವತ್ತಿನ ಸೆಷನ್ ರೆಕಾರ್ಡ್ ಲೈವ್ ಆದ ನಂತರ ಇದ್ರದ್ದು ರೆಕಾರ್ಡೆಡ್ ನಮ್ಮ ಪ್ಲಾಟ್ಫಾರ್ಮ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಸೊ ದಟ್ ಮೀನ್ಸ್ ಇವತ್ತೇನು ನಿಮ್ಗೆ ಅಟೆಂಡ್ ಆಗಕ್ಕಾಗಿಲ್ಲ, ಬಿಸಿ ಇದ್ರಿ, ಮೀಟಿಂಗ್ ಇತ್ತು, ಟ್ರಾವೆಲ್ ಮಾಡ್ತಿದ್ರಿ, ಸೊ ನಾಳೆ ಸೆಷನ್ ಗಿಂತ ಮುಂಚೆನೆ ಇವತ್ತಿನ ಸೆಷನ್ ರೆಕಾರ್ಡಿಂಗ್ ಸಿಗುತ್ತೆ ನಿಮ್ಗೆ. ಸೊ ದಟ್ ಯು ಕ್ಯಾನ್ ಪ್ರಿಪೇರ್ ಅಂಡ್ ಕಮ್ ಫಾರ್ ನೆಕ್ಸ್ಟ್ ಸೆಷನ್. ಕೇಳಿ, ಇನ್ನೂ ಕ್ವಶನ್ಸ್ ಕೇಳಿ, ಏನೇನ್ ಕೇಳ್ಬೇಕು ಕೇಳಿ. ಅದಕ್ಕೋಸ್ಕರನೇ ನಾನು ಬೇಗ ಸ್ಟಾಪ್ ಮಾಡಿದ್ದು. ಐ ವಾಂಟ್ ಲಾಟ್ ಆಫ್ ಕ್ವಶನ್ಸ್. ಸರ್ ಆಕ್ಚುಲಿ ನಾನು ಇವಾಗ ಅಂದ್ರೆ ಆಟೋಮೇಷನ್ ಇಂಜಿನಿಯರ್ ವರ್ಕ್ ಮಾಡ್ತಿದ್ದೀನಿ, 5 years ಎಕ್ಸ್ಪೀರಿಯನ್ಸ್ ಇದೆ. ಸೊ ಈ ಡೊಮೇನ್ ಸ್ವಿಚ್ ಆಗ್ಬೋದಾ? ಆಟೋಮೇಷನ್ ಅಂದ್ರೆ ಎಲ್ಲಿ, ಯಾವ್ದ್ರಲ್ಲಿ? ಸೆಲೆನಿಯಮ್ ವಿತ್ ಜಾವಾ ಆಟೋಮೇಷನ್ ಮಾಡ್ತಾ ಇದೀವಿ. ಓಕೆ. 5 years ಎಕ್ಸ್ಪೀರಿಯನ್ಸ್ ಇದೆ. ಸೊ ಇವಾಗ ನಾವು ಡೊಮೇನ್ ಚೇಂಜ್ ಮಾಡ್ತಿದ್ವಲ್ಲ, ಸೊ ಡೋಸ್ ಇಂಜಿನಿಯರಿಂಗ್ ಬಂದ್ರೆ ಸೊ ಮಾಡ್ಬೋದಾ, ಇದನ್ನೇ ಸ್ವಿಚ್ ಮಾಡ್ಬೋದಾ ಸರ್ ಅಂತ ಕೇಳಿ. ಎಸ್, ನಿಮಗೆ ಇದು ಆಡೆಡ್ ಅಡ್ವಾಂಟೇಜ್ ಆಗುತ್ತಲ್ಲ. ಸೊ ನೀವು ಆಲ್ರೆಡಿ ಹೇಳಿದ್ವಿ ಸೆಲೆನಿಯಮ್ ಆಟೋಮೇಷನ್ ಟೆಸ್ಟಿಂಗ್ ಮಾಡ್ತಾ ಇದ್ದೀರಾ ಅಂತ. ಸೊ ನೀವು ಆಲ್ರೆಡಿ ಮೈಟ್ ಬಿ ಕೊಲಾಬರೇಟಿಂಗ್ ವಿತ್ ಡೆವಾಪ್ಸ್ ಟೀಮ್. ಸೊ ನೀವು ಸೆಲೆನಿಯಮ್ ಅಂದ ತಕ್ಷಣ ನನಗೆ ಗೊತ್ತಾಯ್ತು. ಸೊ ನೀವು ಡೆವಾಪ್ಸ್ ಲೈಫ್ ಸೈಕಲ್ ಅಲ್ಲಿ ನೀವು ಜೆಂಕಿನ್ಸ್ ಅದ್ರ ಜೊತೆ ಎಲ್ಲ ಇಂಟಿಗ್ರೇಟ್ ಮಾಡ್ತಾ ಇರ್ತೀರಾ. ಸೊ ನೀವು ಬೇಸಿಕಲಿ ಟೆಸ್ಟ್ ಕೇಸಸ್ ಬರೆದಿರ್ತೀರಾ, ಕರೆಕ್ಟಾ? ಹೌದೌದು. ಸೊ ನೀವೇನ್ ಮಾಡೋದು, ನಿಮ್ಗೆ ಆಲ್ರೆಡಿ ಈ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನೀವು ಡೆವಾಪ್ಸ್ ಸ್ವಿಚ್ ಆದ್ರೆ ಡೆಫಿನೆಟ್ಲಿ ನಿಮಗೆ ಆಡೆಡ್ ಅಡ್ವಾಂಟೇಜ್ ಇದೆ. ಮತ್ತೆ ಪ್ಯಾಕೇಜ್ ಏನಾದ್ರೂ ಇನ್ಕ್ರೀಸ್ ಆಗ್ಬೋದಾ ಸರ್ ಇದರಿಂದ? ಹೌದು. ಸೊ ನಾವು ಕೊಡುವಂತ ಅಸೈನ್ಮೆಂಟ್ಸ್ ಮತ್ತೆ ಪ್ರಾಕ್ಟೀಸ್ ಕ್ಲೀನ್ ಆಗಿ ಮಾಡಿ ಸರ್ಟಿಫಿಕೇಶನ್ ಆದ್ಮೇಲೆ, ಸೊ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅಪ್ ಟು 33% ಮಿನಿಮಮ್, ಬೇರೆ ಮಿನಿಮಮ್ 33% ಇನ್ಕ್ರೀಸ್ ಇನ್ ಯುವರ್ ಫ್ರಮ್ ದಿ ಕರೆಂಟ್ CTC. ಓಕೆ. ಸರ್ ಇದು ಸರ್ಟಿಫಿಕೇಶನ್ ಮಾಡ್ಲೇಬೇಕಾ ಅಥವಾ ಜಸ್ಟ್ ಕಲ್ತ್ರೆ ಸಾಕ? AWS ಮತ್ತೆ DevOps ಸರ್ಟಿಫಿಕೇಶನ್ ಮಾಡೋದು ಮ್ಯಾಂಡೇಟರಿ ಇಲ್ಲ? ಆಮೇಲೆ ಗುಡ್ ಕ್ವಶನ್, ಇದು ಒಂದು ಗುಡ್ ಕ್ವಶನ್. ಸರ್ಟಿಫಿಕೇಶನ್ ಬೇಕಾ ಬೇಡವಾ ಅಂತ. ಎಸ್. ಸೊ ಅಂದ್ರೆ ಈಗ ಏನಾಗ್ತಾ ಇದೆ ಅಂದ್ರೆ, ಕೆಲವರು ಇಂಟರ್ವ್ಯೂ ಮಾಡಕ್ಕೆ ಇದನ್ನ ದೇ ಫೈಂಡ್ ಇಟ್ ವೆರಿ ಈಸಿ ವೇ ಟು ಫಿಲ್ಟರ್, ಆಯ್ತಾ? ಬಟ್ ಬಿಫೋರ್ ಸರ್ಟಿಫಿಕೇಶನ್ ನಾನೇನ್ ಸಜೆಸ್ಟ್ ಮಾಡ್ತೀವಿ ಅಂದ್ರೆ,
ಯು ಶುಡ್ ಹ್ಯಾವ್ ಅ ಇನ್ ಡೆಪ್ತ್ ನಾಲೆಜ್. ಆಮೇಲೆ ನಿಮಗೆ ಸರ್ಟಿಫಿಕೇಶನ್ ಆಟೋಮೆಟಿಕಲಿ ಬರುತ್ತೆ. ಸೊ ಬಿಫೋರ್ ಗೋಯಿಂಗ್ ವಿತ್ ದ ಸರ್ಟಿಫಿಕೇಶನ್, ವಾಟ್ ಐ ಸಜೆಸ್ಟ್ ಇಸ್, ನೀವು ಸರ್ಟಿಫಿಕೇಶನ್ ಮಾಡೋ ಬದಲು ನೀವು ಇನ್ ಡೆಪ್ತ್ ನಾಲೆಜ್ ತಗೊಂಡ್ರೆ, ಸೊ ದಟ್ ಈಸ್ ಮೋರ್ ದೆನ್ ಸಫಿಶಿಯಂಟ್. ಓಕೆ, ಅಂದ್ರೆ ಇಂಟರ್ವ್ಯೂ ಅಟೆಂಡ್ ಆಗ್ಬೇಕು ಅಂದ್ರೆ ಇದು ಸರ್ಟಿಫಿಕೇಶನ್ ಮಾಡ್ಲೇಬೇಕು. ಕೆಲವು ಕಂಪ್ನಿ ಮಾತ್ರ ದೇ ಮೇಕ್ ಇಟ್ ಮ್ಯಾಂಡೇಟರಿ. ಸೊ ಅಂತ ನೀವು ಕೆಲವೊಂದು ಜಾಬ್ ಡಿಸ್ಕ್ರಿಪ್ಷನ್ ಅಲ್ಲಿ ನೋಡಿರ್ತೀರಾ, AWS ಸರ್ಟಿಫಿಕೇಶನ್ ಇಸ್ ಮಸ್ಟ್. ಸೊ ಅಂತ ಇದಕ್ಕೆ ನಾವು ಎಲಿಜಿಬಲ್ ಆಗಲ್ಲ. ಸೊ ಫಸ್ಟ್ ಇದ್ರಲ್ಲೇ ಫಿಲ್ಟರ್ ಆಗಿ ಹೋಗ್ತೀವಿ. ಸೊ ಸರ್ಟಿಫಿಕೇಶನ್ ಎಸ್ ಹೌದು ಇಂಪಾರ್ಟೆಂಟ್ ಮ್ಯಾಟರ್ ಆಗುತ್ತೆ, ಬಟ್ ಇನ್ ಟರ್ಮ್ಸ್ ಆಫ್ ನಾಲೆಜ್, ಫಸ್ಟ್ ನಾಲೆಜ್ ಗೇನ್ ಮಾಡಿ, ಆಮೇಲೆ ನಿಮಗೆ ಆಟೋಮೆಟಿಕ್ಲಿ ಯು ಕ್ಯಾನ್ ಯುವರ್ ಸೆಲ್ಫ್ ಕ್ರ್ಯಾಕ್ ದಿ ಎಕ್ಸಾಮ್, AWS ಎಕ್ಸಾಮ್. ಸೊ ಜಸ್ಟ್ ಟು ಆಡ್ ದೇರ್ ಮಿಥುನ್, ಸೊ ಧೀರಜ್, ನೀವು ವರ್ಕಿಂಗ್ ಪ್ರೊಫೆಷನಲ್, ವರ್ಕ್ ಎಕ್ಸ್ಪೀರಿಯನ್ಸ್ ಇದೆನಾ? ಹೌದೌದು, ಆಕ್ಚುಲಿ ವರ್ಕ್ ಮಾಡ್ತಾ ಇದ್ದೀನಿ ಲಿನಕ್ಸ್ ಅಡ್ಮಿನ್. ವೆರಿ ಗುಡ್, ವೆರಿ ಗುಡ್. ಸೊ ಬೇಸಿಕ್ಲಿ ಸರ್ ಹೇಳ್ದಾಗೆ, ಮಿಥುನ್ ಸರ್ ಹೇಳ್ದಾಗೆ, ಸೊ ಇಫ್ ಯು ಹ್ಯಾವ್ ಡೊಮೇನ್ ಎಕ್ಸ್ಪೀರಿಯನ್ಸ್ ಅಂದ್ರೆ ನಿಮ್ಗೆ ಸಬ್ಜೆಕ್ಟ್ ಎಕ್ಸ್ಪರ್ಟೀಸ್ ಇದ್ರೆ, ಯು ಗುಡ್ ಇನಫ್ ಟು ಗೋ ಅಂಡ್ ಅಟೆಂಡ್ ಇಂಟರ್ವ್ಯೂಸ್. ಆಯ್ತಾ? ಸೊ AWS ಸರ್ಟಿಫೈಡ್ ಮಾಡ್ಕೊಂಡ್ರೆ ಇಟ್ಸ್ ಲೈಕ್ ಯು ಆರ್ ಗೆಟಿಂಗ್ ಅ ಸ್ಟ್ಯಾಂಪ್ ಫ್ರಮ್ AWS. ಕೆಲವೊಂದು ಕಂಪನೀಸ್ ಸ್ಪೆಸಿಫಿಕ್ಲಿ ಹೇಳ್ತಾರೆ ಸರ್ಟಿಫೈಡ್ ಆಗಿರ್ಬೇಕು ಅಂತ, ಬಟ್ ಯೂಶುವಲಿ ಎಕ್ಸ್ಪೀರಿಯನ್ಸ್ಡ್ ಗೈಸ್ಗೆ ಇಟ್ಸ್ ನಾಟ್ ಮ್ಯಾಂಡೇಟರಿ. ಸೊ ಫ್ರೆಶರ್ಸ್ಗೆ ನಾನು ರೆಕಮೆಂಡ್ ಮಾಡ್ತೇನೆ ಫಾರ್ ಅ ರೀಸನ್, ಬಿಕಾಸ್ ಹೈ ಚಾನ್ಸಸ್ ಇರುತ್ತೆ ಟು ಗೆಟ್ ಅನ್ ಇಂಟರ್ವ್ಯೂ. ಬಟ್ ಆಸ್ ಯು ಆರ್ ಆಲ್ರೆಡಿ ಅ ವರ್ಕಿಂಗ್ ಪ್ರೊಫೆಷನಲ್ ಅಲ್ಲ, ಇಟ್ಸ್ ನಾಟ್ ನಿಮ್ಗೆ ನಮ್ ಕಡೆಯಿಂದ ಆಲ್ರೆಡಿ ಒಂದು ಬಂದಿರುತ್ತೆ, ಬಟ್ ವಿಲ್ ಬಿ ಬಿಲ್ಡಿಂಗ್ ಲಾಟ್ ಆಫ್ ಪ್ರಾಜೆಕ್ಟ್ಸ್. ವಾಟ್ ಸರ್ ಟೋಲ್ಡ್ ಅಲ್ಲ, ಅದೆಲ್ಲ ಅದ್ ನೋಡಿದ ಕೂಡಲೇ they'll know that you have already worked on it. That's important. And Marutiraj, nimma question on CTC, right? So CTC aspects, sir heldage definitely ಒಂದು ಡೊಮೇನ್ ಸ್ವಿಚ್ ಮಾಡುವಾಗ minimum 33%, that's the industry standards domain ಎಲ್ಲ switch ಮಾಡುವಾಗ. But if you're really good at whatever you're doing, you can expect 50% in 100% ತನಕ ಹೋಗೋ ಚಾನ್ಸಸ್ ಇರುತ್ತೆ, provided where you are currently, right? So that is how important AWS and DevOps is, right? ಕೆಲವೊಮ್ಮೆ ಬರೇ AWS ಆಗಿಯೇ ಹೋಗ್ಬೋದು ಅಥವಾ ಬರೇ DevOps ಗೆ ಹೋಗ್ಬೋದು, ಬಟ್ ಹೊಸ ಕಂಪನೀಸ್ ಲೈಕ್ ಎಸ್ಪೆಷಲಿ ಸರ್ ಹೇಳ್ದಂಗೆ eBay ಅಥವಾ ಇಂಥ ಕಂಪನೀಸ್ ಇದೆಲ್ಲ ರಿಟೇಲ್, ಅಲ್ಲಿ ತುಂಬಾ ಅಂದ್ರೆ AWS and DevOps ಅಂತ ರೋಲ್ ಇದೆ, ರೈಟ್? ಎರಡೂ ಗೊತ್ತಿರಬೇಕು. ಸೊ ಅದು ತುಂಬಾ ಕಡಿಮೆ ಜನರಿಗೆ ಗೊತ್ತಿರೋದು, ಅಂಡ್ ವೆರಿ ವೆರಿ ಹೈಲಿ ಪೇಡ್, somebody who knows both, right? So that's why this particular course is a joint course. ನೀವೆಲ್ಲ ಕಡೆ ನೋಡಿರ್ಬೋದು ಬರೀ AWS ಕಲಿಸ್ತಾರೆ, ಬರೀ DevOps ಕಲಿಸ್ತಾರೆ. This is a joint course, right? So feel free, go ahead ಮಿಥುನ್ ಅವರೇ, ನನ್ನ ಹತ್ರ ಒಂದು ಕ್ವಶನ್ ಇದೆ. ಇವನ್ ನಂದು ಬಂದ್ಬಿಟ್ಟು ಕೇಳಿ. ನಾನ್ ಬಂದ್ಬಿಟ್ಟು ಫಿನಾನ್ಸ್ ಅಂಡ್ ಅಕೌಂಟ್ಸ್ ಡೊಮೇನ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. So how to jump to DevOps and get to as a architecture like that. ಸೊ ಈಗ ಜಸ್ಟ್ ಗೌರವ್ ಅವರು ಹೇಳಿದ್ರು, ಸೊ ಈಗ ನೀವು ಫ್ರೆಶರ್ ಆಗಿರೋದ್ರಿಂದ, ಸೊ ನಿಮಗೆ ಸರ್ಟಿಫಿಕೇಶನ್ ಅಂದ್ರೆ ಆಸ್ ಯು ಆರ್ ಫ್ರಮ್ ಅ ಫಿನಾನ್ಸ್ ಬ್ಯಾಕ್ ಗ್ರೌಂಡ್, ಸೊ ನಿಮ್ಗೆ ನಾವು IT ಗೆ ಫ್ರೆಶರ್ ಅಂತ ಅಂದ್ರೆ ಕನ್ಸಿಡರ್ ಮಾಡ್ತೀವಿ. ಸೊ ಹಾಗಾಗಿ ನಿಮ್ಗೆ ಇದು AWS ಸರ್ಟಿಫಿಕೇಶನ್ ಬೇಕಾಗತ್ತೆ. ಬಟ್ ಅದರ್ವೈಸ್ ನಿಮ್ಗೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇದೆ, ನೀವು ಒಂದ್ 2 ಇಂಟರ್ವ್ಯೂ ಕ್ರ್ಯಾಕ್ ಮಾಡೋ ಕೆಪಾಸಿಟಿ ನಿಮ್ಗಿರುತ್ತೆ ಒನ್ಸ್ ಯು ಆರ್ ಡನ್ ವಿತ್ ಅವರ್ ಕೋರ್ಸ್. ಯಾಕಂದ್ರೆ ನಮ್ದೆಲ್ಲ ಹೇಳಿದ್ನಲ್ಲ, ಜಸ್ಟ್ PPT ಪೊಟ್ರೆ ಮಾಡಿ ಇದು ಮಾಡುವಂತದ್ದಲ್ಲ, ಎವ್ರಿಥಿಂಗ್ ವಿಲ್ ಬಿ ಹ್ಯಾಂಡ್ಸ್ ಆನ್ ಅಂಡ್ ವಿತ್ ಕ್ಲೌಡ್. ಪ್ಯಾಕೇಜ್ ಕಡಿಮೆ ಬಂದ್ಬಿಡುತ್ತಲ್ಲ, ಲೈಕ್ ಅದು ಮೈ ಕ್ವಶನ್. ಸೊ ಆಕ್ಚುಲಿ ಮಿಥುನ್, ಜಸ್ಟ್ ಟು ಆಡ್, ದೀಪಕ್ ಯಾವ ಕಂಪನಿ ಅಂಡ್ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ನಿಮಗೆ? Like 2014 pass out ನಾನು. So Accenture, Capgemini, Teleperformance and right now it's HP. Okay. And you are in domain ಯಾವುದು? Accounts and accounting ಅಲ್ವಾ? Yes, finance and accounts, yes. Graduation in terms MBA ನಾ ಅಥವಾ BCom? MCom. Amazing. So to be honest, ನೀವು IT services giants ಅಲ್ಲಿ ಇದ್ರಿ, and you have already worked with HCL and big companies, Capgemini ಅಂತ ಹೇಳಿದ್ರಲ್ವಾ? So what I would highly recommend, ನೀವು ಬೇರೆ ಕಂಪನೀಸ್ ಸ್ವಿಚ್ ಆಗ್ಬೇಡಿ, ನಿಮ್ದೇ Capgemini has a huge cloud capabilities. You have to try for AWS and DevOps opportunity within your company. ಆಯ್ತಾ? ನಿಮ್ಮ ಮ್ಯಾನೇಜರ್ ಹತ್ರ ಮಾತಾಡಿ, ಅಥವಾ PM ಪ್ರಾಜೆಕ್ಟ್ ಮ್ಯಾನೇಜರ್ ಹತ್ರ ಮಾತಾಡಿ, ಅಥವಾ DU, ರೈಟ್, ನಿಮ್ಮ ಡೆಲಿವರಿ ಯೂನಿಟ್ ಹೆಡ್ ಹತ್ರ ಮಾತಾಡಿ. ಓಕೆ, ಈಸಿಲಿ ವುಡ್ ಬಿ ಏಬಲ್ ಟು. ಅಂಡ್ ನೀವು ಫ್ರೆಶರ್ ಆಗಿ ಯಾರು ತಗೊಳ್ಳಲ್ಲ ನಿಮ್ಗೆ. CTC ಹೇಗ್ ವರ್ಕ್ ಆಗುತ್ತೆ ಇಂಡಸ್ಟ್ರಿಯಲ್ಲಿ, ರೋಲ್ ವೈಸ್ ನಿಮ್ಗೆ ಫ್ರೆಶರ್ ರೋಲ್ ಬರ್ಬೋದು, ಅಂದ್ರೆ AWS ಅಸೋಸಿಯೇಟ್ ಅಥವಾ ಇಂಜಿನಿಯರ್ ಅಂತ ಬರ್ಬೋದು. CTC ಯಾವತ್ತೂ ಕಡಿಮೆ ಆಗಲ್ಲ. ವಾಟ್ ಎವರ್ ಯು ಹ್ಯಾವ್ ಅದಕ್ಕೆ 30%, 40%, 50% ಇನ್ಕ್ರೀಸ್ ಅಲ್ಲೇ ಕೊಡ್ತಾರೆ. ಸೊ ಡೋಂಟ್ ವರಿ ಅಬೌಟ್ ದ ರೋಲ್ಸ್. ನಿಮ್ಗೆ ಅಸೋಸಿಯೇಟ್ ಕೊಡ್ಬೋದು ಅಥವಾ ಸೀನಿಯರ್ ಅಂತ ಕೊಡ್ಬೋದು, ಡೋಂಟ್ ವರಿ ಅಬೌಟ್ ದಟ್. ಎಂಡ್ ಆಫ್ ದಟ್ ಇಸ್ CTC. ಸೊ CTC ನಿಮ್ಗೆ ಏನ್ ಕಡಿಮೆ ಆಗಲ್ಲ.
ಆಯ್ತಾ. ರೋಲ್ ವೈಸ್ ನೀವು ತಲೆ ಕೆಡಿಸ್ಕೋಬೇಡಿ. ಎಸ್ ಎಸ್ ವಿಜಯ್. Sir, if you're working in non-technical background also, same thing, sir? It will increase. ಹೌದು ಹೌದು, ನೋ ಪ್ರಾಬ್ಲಮ್. ಇಲ್ಲ, ಗೌರವ್ ಅವರು ಒಳ್ಳೆ ಪಾಯಿಂಟ್ ಹೇಳಿದ್ರಿ. ಇವಾಗ ನನಗೀಗ ನೆನಪಾಯ್ತು. ಸೊ ನೀವು, ನಾನು ಯಾಕೆ ಫ್ರೆಶರ್ ಅಂತ ಹೇಳಿದೆ ಅಂದ್ರೆ, ನೀವು ಫೈನಾನ್ಸ್ ಅಲ್ಲಿ ಇದ್ದೀರಾ, ಬಟ್ ದೇ ವಿಲ್ ನಾಟ್ ರಿಸ್ಟ್ರಿಕ್ಟ್ ಯು ಟು ಬಿ ಇನ್ ಫೈನಾನ್ಸ್ ಓನ್ಲಿ. ಈಗ ಮೊನ್ನೆ ನಾವು ನಮ್ಮ ಸ್ಟೂಡೆಂಟ್ ಒಬ್ರಿಗೆ ನಾನು ಟ್ರೈನ್ ಮಾಡಿದ್ವಿ. ಸೊ ಅವ್ರದ್ದು TCS, ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್. ಹಿ ವಾಸ್ ಇನ್ ಅ ಮೆಕ್ಯಾನಿಕಲ್ ಬ್ಯಾಕ್ ಗ್ರೌಂಡ್. ಸೊ ನಾನು ನಿಮ್ಗೆ ರಿಯಲ್ ಟೈಮ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಸೊ ಆಫ್ಟರ್ ಡೂಯಿಂಗ್ ದ ಕೋರ್ಸ್ ಅವ್ರೇನ್ ಮಾಡಿದ್ರು ಅಂದ್ರೆ, ಈ ಗೇವ್ ಇಂಟರ್ವ್ಯೂ ಇಂಟರ್ನಲಿ, ಅಂದ್ರೆ ಅವ್ರು ಟಾಟಾ TCS ಎಲ್ಲ ಇಂಟರ್ವ್ಯೂ ತಗೊಂಡು ಕ್ರ್ಯಾಕ್ ಮಾಡಿ, ನಾವು ಹಿ ಇಸ್ ಜಂಪಿಂಗ್ ಫ್ರಮ್ ಮೆಕ್ಯಾನಿಕಲ್ ಟು IT ಅಂಡ್ ಐ ಮೀನ್ ಇನ್ಫ್ರಾಸ್ಟ್ರಕ್ಚರ್ ಆಪರೇಷನ್ಸ್. ಸೊ ಅದೇ ಹೇಳ್ತಾ ಇದೀನಲ್ಲ. ಸೊ ವಿತ್ ನಾಲೆಜ್ ದರ್ ಇಸ್ ನೋ ಬೌಂಡ್ರಿ. ನೀವು ಫೈನಾನ್ಸ್ ಬ್ಯಾಕ್ ಗ್ರೌಂಡ್ ಇದ್ದೀರಾ, ನೀವು ಸೈನ್ಸ್ ಬ್ಯಾಕ್ ಗ್ರೌಂಡ್ ಇದ್ದೀರಾ, ಇಟ್ ರಿಯಲಿ ಡಸಂಟ್ ಮ್ಯಾಟರ್. ಸೊ ನೀವು ವಾಟ್ ಎವರ್ ವಿ ಆರ್ ಟೀಚಿಂಗ್, ಸೊ ನೀವು ಅದನ್ನ ಪ್ರಾಕ್ಟೀಸ್ ಮಾಡಿ ಡೇ ಟು ಡೇ ನೀವು ಅಸೈನ್ಮೆಂಟ್ಸ್ ಎಲ್ಲ ಕಂಪ್ಲೀಟ್ ಮಾಡಿ ಒಂದು ಪ್ರಾಜೆಕ್ಟ್ ಮಾಡಿದ್ಮೇಲೆ ನಿಮ್ಗೆ ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ. ನಾವೇನು ಹೇಳೋದೇ ಬೇಕಾಗಿಲ್ಲ. ರೆಸ್ಯೂಮ್ ಬಿಲ್ಡಿಂಗ್ ಯಾವ ತರ ಹೆಲ್ಪ್ ಮಾಡ್ತೀರಾ? ಲೈಕ್ ರಿಯಲ್ ಟೈಮ್ ಪ್ರಾಜೆಕ್ಟ್ ಎಕ್ಸ್ಪೀರಿಯನ್ಸ್ ಆಡ್ ಮಾಡಕ್ಕೆ. ಎಸ್, ಆಫ್ ಕೋರ್ಸ್. ಸೊ ನಿಮ್ಗೆ ನಾ ಹೇಳಿದಾಗ ಒಂದು ಕ್ಯಾಪ್ಸ್ಟೋನ್ ಪ್ರಾಜೆಕ್ಟ್ ಅಂತ ಇರುತ್ತೆ. ಸೊ ಆ ಪ್ರಾಜೆಕ್ಟ್ ಡೀಟೇಲ್ಸ್ ಎಲ್ಲ ನೀವು ರೆಸ್ಯೂಮ್ ಅಲ್ಲಿ ಇದು ತೋರಿಸಬಹುದು ಟು ದ ಇಂಟರ್ವ್ಯೂವರ್. ಓಕೆ, ಅದೊಂದೇನಾ? ಮತ್ತೆ ಲೈಕ್ ನಿಮ್ ಪ್ರಾಜೆಕ್ಟ್ ಎಕ್ಸ್ಪೀರಿಯನ್ಸ್ ಅದು ಶೇರ್ ಮಾಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಅನ್ಸುತ್ತೆ. ಅಟ್ಲೀಸ್ಟ್ ಒಂದ್ 2-3 ಪ್ರಾಜೆಕ್ಟ್ ಆಡ್ ಮಾಡಿದ್ರೆ ಸ್ವಲ್ಪ ವೈಟೇಜ್ ಜಾಸ್ತಿ. ಅಲ್ಲ, ನಿಮ್ ಪ್ರಾಜೆಕ್ಟ್ ಅಂದ್ರೆ ನನಗೆ ಡೌಟ್ ಅರ್ಥ ಆಗ್ಲಿಲ್ಲ. ಅಂದ್ರೆ ಲೈಕ್ ನೀವ್ ಹ್ಯಾಂಡಲ್ ಮಾಡಿರೋ ಪ್ರಾಜೆಕ್ಟ್ಸ್ ಅದು ಗೈಡ್ ಮಾಡ್ತೀರಾ, ಇಲ್ಲ ಜಸ್ಟ್ ನೀವು ಕೊಡೋ ಹ್ಯಾಂಡ್ಸ್ ಆನ್ ಇಸ್ ಸಫಿಶಿಯಂಟ್ ಏನಪ್ಪ? ಶೋರ್. ಸೊ ನಾವ್ ಏನ್ ರಿಯಲ್ ಟೈಮ್ ಅಲ್ಲಿ ಮಾಡ್ತಾ ಇದೀವಿ ಅದನ್ನ ಸೇಮ್ ಥಿಂಗ್ ವಿ ವಿಲ್ ಸಿಮ್ಯುಲೇಟ್ ಇನ್ ಅವರ್ ಟ್ರೈನಿಂಗ್. ಸೊ ಇದರಲ್ಲಿ ಏನು ನಾವು ಮಾಡೋದ್ ಬೇರೆ, ಈ ತರ ಬೇರೆ, ಜಸ್ಟ್ ನಾಮನ್ ಕ್ಲೇಚರ್ ಚೇಂಜ್ ಆಗುತ್ತೆ. ಓಕೆ, ಸೊ ಇಲ್ಲಿ ನಮ್ಮ ರಿಯಲ್ ಟೈಮ್ ಅಲ್ಲಿ ABC ಅಂತ ಕರೆದ್ರೆ, ಇಲ್ಲಿ ನಾನು XYZ ಅಂತ ಹೇಳಿರ್ತೀನಿ, ಬಟ್ ಕಾನ್ಸೆಪ್ಟ್ ಅಂಡ್ ಆಲ್ ಇಟ್ ವಿಲ್ ಬಿ ಸೇಮ್. ಸೊ ಡೋಂಟ್ ಥಿಂಕ್ ದಟ್ ನಾವು ಹೇಳ್ಕೊಡೋದೆಲ್ಲ ಈಸಿ ಪ್ರಾಜೆಕ್ಟ್ಸ್ ಇರುತ್ತೆ, ಆಲ್ ಸಿಂಪಲ್ ಪ್ರಾಜೆಕ್ಟ್ಸ್. ನಥಿಂಗ್ ಲೈಕ್ ದಟ್. ನೀವು ಪ್ರತಿಯೊಂದು ಟಾಪಿಕ್ ಅಲ್ಲೂ ನೀವು ಅದನ್ನ ಫೀಲ್ ಮಾಡ್ತೀರಾ, ನಿಮ್ಗೆ ಗೊತ್ತಾಗತ್ತೆ. ಟ್ರೈನಿಂಗ್ ತಗೊಳ್ತಾ ಒಂದು ಸ್ಮಾಲ್ ಟಾಪಿಕ್ಸ್ ಮೇಲೂ ನಾನು ನಿಮ್ ಹತ್ರ ಹ್ಯಾಂಡ್ಸ್ ಆನ್ ಮಾಡಿಸ್ತೀನಿ. ಸೊ ನಿಮ್ಗೆ ಅವಾಗ ಗೊತ್ತಾಗ್ಬಿಡುತ್ತೆ. ಅಂಡ್ ವಾಟ್ ಎವರ್ ಐ ಡೂ, ಐ ವಿಲ್ ಕಂಪೇರ್ ವಿತ್ ಮೈ ರಿಯಲ್ ಟೈಮ್ ಎನ್ವಿರಾನ್ಮೆಂಟ್. ಸೊ ನಮ್ ರಿಯಲ್ ಟೈಮ್ ಎನ್ವಿರಾನ್ಮೆಂಟ್ ಅಲ್ಲಿ ಹೀಗಿದೆ, ಸೊ ಅದ ತರನ ಇಲ್ಲಿ ಸಿಮ್ಯುಲೇಟ್ ಮಾಡ್ತಾ ಇದೀವಿ ಅಂತ ನಾನು ನಿಮ್ಗೆ ಹೇಳ್ಬಿಟ್ಟು ಮಾಡ್ತೀನಿ. ಸೊ ದಟ್ ಯು ವಿಲ್ ಬಿಕಮ್ ಕ್ಲಿಯರ್. ಸೊ ಗೈಸ್, ಅದೇ ಸರ್ ಹೇಳ್ದಂಗೆ, ಮಿಥುನ್ ಸರ್ ಹೇಳ್ದಂಗೆ, ಸೊ ನಾನ್ IT ಇಂದ IT ಬರೋರು ಸುಮಾರು ಜನ ಲೈಕ್ ಎಕ್ಸ್ಪೀರಿಯನ್ಸ್ ಇದೆ ಅವ್ರಿಗೆ. ಎಸ್ಪೆಷಲಿ ಅವ್ರು ಹೇಳಿದಾಗೆ ಅಕೌಂಟಿಂಗ್ ಬ್ಯಾಕ್ ಗ್ರೌಂಡ್, ಫಿನಾನ್ಷಿಯಲ್ ಬ್ಯಾಕ್ ಗ್ರೌಂಡ್. ಸೊ ಇಟ್ಸ್ ಆಲ್ ಅಬೌಟ್ ಸ್ಕಿಲ್ಸ್ ಆಗಿದೆ ಗೈಸ್. ಈಗ ಇಟ್ಸ್ ಆಲ್ ಅಬೌಟ್ ಸ್ಕಿಲ್ಸ್. ಯಾಕಂದ್ರೆ ನೀವು ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ನಿಮ್ಮ ಗ್ರಾಜುಯೇಷನ್ ಯಾರು ನೋಡಲ್ಲ, ಬಟ್ ಯಾವ ವರ್ಕ್, ಯಾವ ಡೊಮೇನ್ ಅಲ್ಲಿ ಇದ್ರಿ ಅಂತ ನೋಡ್ತಿದ್ರು. ಬಟ್ ಸ್ಕಿಲ್ಸ್ ಇಸ್ ಸಮಥಿಂಗ್ ರಿಯಲಿ ಮ್ಯಾಟರ್ಸ್, ರೈಟ್? ಸೊ ನಿಮ್ಮ ವಿತ್ ಇನ್ ಯೋರ್ ಕಂಪನಿ ನಿಮ್ಗೆ ಈಸಿಲಿ ಯು ಕ್ಯಾನ್ ಮೂವ್. ಸೊ ನಮ್ಮ ಪ್ರೀವಿಯಸ್ ಬ್ಯಾಚಸ್ ಅಲ್ಲಿ ಇಬ್ರು ವಿಪ್ರೋದಲ್ಲಿ ಅವರು ಆಪರೇಷನ್ಸ್, ದೇ ಕಮ್ ಫ್ರಮ್ ಅ ಕಾಮರ್ಸ್ ಬ್ಯಾಕ್ ಗ್ರೌಂಡ್, ನಾನ್ IT ಆಪರೇಷನ್ಸ್ ಅಲ್ಲಿ ಇದ್ರು. ದೇ ಹ್ಯಾವ್ ಸ್ಕಿಲ್ ದೆಮ್ಸೆಲ್ಸ್. ಯಾಕಂದ್ರೆ ಅವ್ರ ಮ್ಯಾನೇಜರ್ಸ್ ಹೇಳಿದ್ದಾರೆ ವಿಪ್ರೋ ಅಲ್ಲೇ, ನೀವು ಕ್ಲೌಡ್ ಓಪನಿಂಗ್ಸ್ ಇದೆ. ಹೇಗಂತ ಹೇಳಿದ್ರೆ ಗೈಸ್, ನೀವು ಜಾಬ್ ಹಂಟ್ ಸ್ವಿಚ್ ಮಾಡುವಾಗ ಎಷ್ಟು ಬರುತ್ತೆ ಅಂತ ನೋಡ್ಬೇಡಿ. ದಿಸ್ ಇಸ್ ಅಬೌಟ್ ನೆಕ್ಸ್ಟ್ 4-5 years or 10 years ಆಫ್ ಯೋರ್ ಲೈಫ್. ಕರೆಕ್ಟ್ ಅಲ್ಲ? ಯು ಕ್ಯಾನ್ ಇವನ್ ಚೆಕ್ ಇಟ್ ಔಟ್. AWS ಜಾಬ್ಸ್ ಎಷ್ಟು ಬೂಮಿಂಗ್ ಇದೆ. ಅಂಡ್ ಐ ಥಿಂಕ್ ಮಿಥುನ್ ಸರ್ ವುಡ್ ಲೈಕ್ ಟು ಹೈಲೈಟ್ ಅದರಲ್ಲಿ ಲಾಟ್ ಆಫ್ ಅಪರ್ಚುನಿಟೀಸ್. ನೀವು ಮಿನಿಮಮ್ CTC ಎಲ್ಲ ನೋಡ್ಬೋದು ಹೇಗಿದೆ ಏನಿದೆ ಅಂತ. ಸೊ ನಾನ್ IT ಗೈಸ್, ಸಮರೈಸ್ ಏನಂದ್ರೆ, ಡೋಂಟ್ ವರಿ ಅಟ್ ಆಲ್. ಇಟ್ಸ್ ಆಲ್ ಅಬೌಟ್ ಸ್ಕಿಲ್ಸ್. ಅಂಡ್ ನಿಮ್ಗೆ ಫ್ರೆಶರ್ಸ್ ಆಗಿ ತಗೊಳಲ್ಲ, ನಿಮ್ಮ CTC ಮೇಲೆನೆ ನಿಮ್ಗೆ ಇಂಪ್ರೂವ್ಮೆಂಟ್ ಇರುತ್ತೆ. ಐ ಮೀನ್ ದೇ ವಿಲ್ ಗಿವ್ ಯು ದಿ ಹೈಕ್. ಹಾಯ್ ಮಿಥುನ್ ಸರ್, ದಿಸ್ ಇಸ್ ವೆಂಕಟೇಶ್. ಸೊ ನಾನು ಒಂದು 3-4 ಕ್ವಶನ್ ಇದೆ ಸರ್. ಶೋರ್, ಕೇಳಿ ಸರ್. ಇವಾಗ AWS ಅಲ್ಲಿ ಅಂದ್ರೆ ರೀಜನ್ ವೈಸ್ ಇದೆಯಲ್ಲ ಸರ್? ಎಕ್ಸಾಂಪಲ್ ಇಂಡಿಯಾದಲ್ಲಿ ಮುಂಬೈ ರೀಜನ್ ಫಾರ್ UK ರೀಜನ್ ಅಂತ. ಹೌದು ಸರ್. ನಾನು ಇವಾಗ ರೀಜನ್ ಮೈಗ್ರೇಷನ್ ಮಾಡ್ಬೇಕಂದ್ರೆ ಅದರಲ್ಲಿ ಡೌನ್ ಟೈಮ್ ಹೋಗುತ್ತಾ ಏನು? ರೀಜನ್ ಮೈಗ್ರೇಷನ್ ಅಂದ್ರೆ ಏನ್ ಮೈಗ್ರೇಟ್ ಮಾಡ್ಬೇಕು ಅಂತಿದ್ದೀರಾ ನೀವು? ಇಂಡಿಯಾ ರೀಜನ್ ಅಲ್ಲಿ ಆಲ್ರೆಡಿ ನಂದು ಹೋಸ್ಟ್ ಇದೆ ಸರ್, ಆಲ್ರೆಡಿ ಅಪ್ಲಿಕೇಶನ್ ರನ್ ಆಗ್ತಾ ಇದೆ. ನಾನು ಇಂಡಿಯಾ ರೀಜನ್ ತೆಗೆದು ನಾನು ಲಂಡನ್ ರೀಜನ್ ಅಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಂತ ಇತ್ತು. ಅದಕ್ಕೇನು ಟೈಮ್ ತಗೊಳುತ್ತಾ ವಿತೌಟ್ ಟೈಮ್?
ವಿತೌಟ್ ಟೈಮ್ ಮಾಡ್ಬೋದು, ವಿತ್ ವಿತ್ ನೋ ಡೌನ್ ಟೈಮ್ ಕೂಡ ಮಾಡ್ಬೋದು. ಸೊ ಏನ್ ಮಾಡಿ ಅಂದ್ರೆ ಕೀಪ್ ಯುವರ್ ಎಕ್ಸಿಸ್ಟಿಂಗ್ ಅಪ್ಲಿಕೇಶನ್ ಲೈವ್ ಆಸ್ ಇಟ್ ಈಸ್ ಇನ್ ಇಂಡಿಯಾ. Okay, so, set up entire architecture in UK or whatever your region you just mentioned. Okay, and then just once the setup is ready, and just switch load balancer allo athwa route 53 ಅಲ್ಲಿ switch ಮಾಡ್ಬಿಡಿ ಅಷ್ಟೇ. Okay. So once everything is done, then you can terminate all the resources. So this is how you plan with no downtime. So ಎಲ್ಲ ನಮ್ ಕೈಯಲ್ಲಿ ಇರುತ್ತೆ, ಹೇಗ್ ಪ್ಲಾನ್ ಮಾಡ್ಬೇಕು, ಹೇಗ್ ಮೈಗ್ರೇಷನ್ ಮಾಡ್ಬೇಕು ಅಂತ. ಇಟ್ ಈಸ್ ಅಪ್ ಟು ಅಸ್, ಕ್ಲೌಡ್ ಆರ್ಕಿಟೆಕ್ಟ್ ನಾವ್ ತರ ಪ್ಲಾನ್ ಮಾಡ್ತೀವಿ. ಇಲ್ಲ ನಮ್ಗೆ ಕೆಲವರು ಕಸ್ಟಮರ್ ಹೇಳ್ತಾರೆ, ನೋ ವಿ ಕಾಂಟ್ ಗೋ ವಿತ್ ದ ಅಡಿಷನಲ್ ಕಾಸ್ಟ್ ಅಂತ ಹೇಳ್ತಾರೆ. ಆ ಟೈಮ್ ಅಲ್ಲಿ ವಿ ನೀಡ್ ಟು ವಾಟ್ ವಿ ಹ್ಯಾವ್ ಟು ಡೂ, ವಿ ನೀಡ್ ಟು ಗೋ ವಿತ್ ದ EMI, ಇದು ಬ್ಯಾಕಪ್, ಎಲ್ಲ ಬ್ಯಾಕಪ್ ತಗೊಂಡು ಜಸ್ಟ್ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ EMI ನ ನಾನು ಒಂದ್ ರೀಜನ್ ಇಂದ ಇನ್ನೊಂದ್ ರೀಜನ್ಗೆ ಇಟ್ ಈಸಿಲಿ ಕಾಪಿ ಮಾಡ್ಬೋದು, ಅಲ್ಲಿ ಮಿನಿಟ್ಸ್ ಅಲ್ಲಿ ಲಾಂಚ್ ಮಾಡ್ಬೋದು ಆ ತರ. ಓಕೆ ಸರ್, ಮತ್ತೆ ಇನ್ನೊಂದು, ಇವಾಗ ಎಕ್ಸಾಂಪಲ್ ಆಲ್ರೆಡಿ ರನ್ ಆಗ್ತಾ ಇರೋ ಅಪ್ಲಿಕೇಶನ್ ನಾವು ಮತ್ತೆ ಇವಾಗ 16 GB RAM ಯೂಸ್ ಆಗ್ತಾ ಇದೆ ಅಂತ ತಿಳ್ಕೊಳ್ಳಿ, ಅದರಲ್ಲಿ 32 GB ವಿತೌಟ್ ಎನಿ ಇನ್ಸ್ಟ್ರಕ್ಷನ್ ಅಂದ್ರೆ ಡಿಸ್ಟರ್ಬೆನ್ಸ್ ಆಫ್ ದಿ ರನ್ನಿಂಗ್ ಅಪ್ಲಿಕೇಶನ್ ವಿ ಕ್ಯಾನ್ ಇನ್ಕ್ರೀಸ್, ರೈಟ್? ಇಲ್ಲ. ಸೊ ನೀವು ವರ್ಟಿಕಲ್ ಸ್ಕೇಲಿಂಗ್ ಬಗ್ಗೆ ಕೇಳ್ತಾ ಇದ್ದೀರಾ. ಸೊ ನಾನು 16 GB ಇಂದ 32 GB ಹೋಗ್ಬೇಕು ಅಂದ್ರೆ ಅಫ್ಕೋರ್ಸ್ ದೇರ್ ವಿಲ್ ಬಿ ಅ ಡೌನ್ ಟೈಮ್, ಯಾಕಂದ್ರೆ ನಾನು ಇನ್ಸ್ಟೆನ್ಸ್ ನಾನು ಆನ್ ದ ಫ್ಲೈ ಮಾಡಕ್ಕಾಗಲ್ಲ. ಸೊ ದಟ್ ಈಸ್ ಸಮಥಿಂಗ್ AWS is restricted. ಸೊ ಅದ್ರಲ್ಲಿ ನಾವು ಇನ್ಸ್ಟೆನ್ಸ್ ನ ಸ್ಟಾಪ್ ಮಾಡೇ ಅದನ್ನ ಇನ್ಕ್ರೀಸ್ ಮಾಡ್ಬೇಕು. ಹಾರಿಜಾಂಟಲ್ ಅಲ್ಲಿ ಹಂಗಿಲ್ಲ ಸರ್, ಆಗುತ್ತಾ? ಹಾರಿಜಾಂಟಲ್ ಆಗತ್ತೆ. ಸೊ ಎನಿವೆ, ಯಾಕಂದ್ರೆ ಕಂಪನೀಸ್ ಓಕೆ ಏನೊಂದು 1 hour ಡೌನ್ ಟೈಮ್ ತಗೊಳ್ಳಿ. ಸೊ ಯಾವುದೇ ಅಪ್ಲಿಕೇಶನ್ ಆಕ್ಸೆಸಬಲ್ 24/7 ಆಕ್ಸೆಸಬಲ್ ಇರಲ್ಲ. ಸೊ ಯೂಶಲಿ ನಮ್ಮ ಎನ್ವಿರಾನ್ಮೆಂಟ್ ಅಲ್ಲಿ ಯಾವ ತರ ಪ್ಲಾನ್ ಮಾಡ್ತೀವಿ ಅಂದ್ರೆ ಡೌನ್ ಟೈಮ್ ಬೇಕೇ ಬೇಕು ಅಂದ್ರೆ 3 AM to 5 AM ಮಾಡ್ತೀವಿ. ಸೊ ಆ ಟೈಮ್ ಅಲ್ಲಿ ಯಾರು ಯೂಸ್ ಮಾಡ್ತಾರಲ್ಲ ಅಪ್ಲಿಕೇಶನ್ ನ. ಸೊ ಆ ತರ ಪ್ಲಾನ್ ಮಾಡ್ಕೊಂತೀವಿ. ಸೊ 3 AM to 5 AM 2 hour ವಿಂಡೋ ಇರುತ್ತೆ, ಡೌನ್ ಟೈಮ್ ವಿಂಡೋ. ಸೊ ಆ ಡೌನ್ ಟೈಮ್ ವಿಂಡೋ ಅಲ್ಲಿ ನಾವು ಏನೇ ಮೇಂಟೆನೆನ್ಸ್ ಅಪ್ಗ್ರೇಡ್ ಎಲ್ಲ ಮಾಡ್ಬಿಟ್ಟು ವಿಲ್ ಬ್ರಿಂಗ್ ಅಪ್ ದ ಅಪ್ಲಿಕೇಶನ್. ಓಕೆ ಸರ್, ಯೂಸರ್ಸ್ ಗೊತ್ತಾಗೋದಿಲ್ಲ. ಅಥವಾ ನೀವು ಹೇಳ್ದಂಗೆ ನಾನು ಅದೇ ಹೇಳಿದ್ನಲ್ಲ, ಸೊ ಕೆಲವೊಂದು ಅಪ್ಲಿಕೇಶನ್ ಡೌನ್ ಟೈಮ್ ಬೇಡವೇ ಅಂದ್ರೆ ಅಕ್ಸೆಪ್ಟಬಲ್ ಎಲ್ಲ ಅಂದಾಗ ಅದೇ ಆಟೋ ಸ್ಕೇಲಿಂಗು ಆ ತರ ಕಾನ್ಸೆಪ್ಟ್ ಬರುತ್ತೆ. ಓಕೆ ಸರ್, ಮತ್ತೆ ಇನ್ನೊಂದು, ಒಂದ್ ಜಾಬ್ ರನ್ ಮಾಡ್ತಾ ಇದೀನಿ ಅಂತ ತಿಳ್ಕೊಳ್ಳಿ, ಒಂದು AWS ಬ್ರಾಂಚ್ ಅಲ್ಲಿ. ಒಂದ್ ಬ್ರಾಂಚ್ ಅಲ್ಲಿ ಒಂದ್ ಜಾಬ್ ರನ್ ಆಗ್ತಾ ಇದೆ. ಓಕೆ, ಬ್ರಾಂಚ್ ಅಂದ್ರೆ EC2 ಇನ್ಸ್ಟೆನ್ಸ್ ಅಂತನಾ? ಇನ್ಸ್ಟೆನ್ಸ್ ಅಲ್ಲಿ ಒಂದ್ ಬ್ರಾಂಚ್ ರನ್ ಆಗ್ತಾ ಇದೆ. ಅದು ಮ್ಯಾಕ್ಸಿಮಮ್ ಎಷ್ಟು ಅವರ್ ವರೆಗೂ ರನ್ ಆಗ್ಬೋದು, ಇನ್ನು ಅದು ಟೈಮಿಂಗ್ ಸೆಟ್ ಮಾಡಿರ್ತಾರ? ಇವಾಗ ಆಲ್ರೆಡಿ ನಾನು ಅಪ್ಲಿಕೇಶನ್ ಅಲ್ಲಿ ಅಂದ್ರೆ 6 hours ಗಿಂತ ಜಾಸ್ತಿ ರನ್ ಆಗಲ್ಲ, ಆದ್ರೆ ಅಂದ್ರೆ ಫೇಲ್ ಆಗುತ್ತೆ ಸರ್ 6 hours ಮೇಲೆ ಆದ್ರೆ. ಅಂದ್ರೆ ಅದೊಂದು AWS ಲಿಮಿಟಾ ಇವ್ರು ನನ್ನ ಕಂಪ್ನಿಯಲ್ಲಿ ಮಾಡಿದವ್ರದ್ದು ಲಿಮಿಟಾ ಅಂತ ಗೊತ್ತಾಗಿಲ್ಲ ಅದಕ್ಕೆ. ಇಲ್ಲ AWS ಅಲ್ಲಿ ಏನ್ ಆತರ ಲಿಮಿಟ್ ಇಲ್ಲ. ಮೋಸ್ಟ್ಲಿ ಅದು ಅಪ್ಲಿಕೇಶನ್ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಓಕೆ, ಯಾವ ಅಪ್ಲಿಕೇಶನ್ ಹೇಳಿ ಅದು ನೀವು ಹೇಳ್ತಾರ 6 hours ಗೆ ಟರ್ಮಿನೇಟ್ ಆಗುತ್ತೆ ಅಂತ? ಇಲ್ಲ ಅಪ್ಲಿಕೇಶನ್ ಅಂದ್ರೆ ಸರ್, ನಾನು ಇವಾಗ ನಂದು ಅಮೆಝಾನ್ ತರ ಆಮ್ವೆ ಅಂತ ನಂದು ಅಪ್ಲಿಕೇಶನ್, ಅದರಲ್ಲಿ ಆರ್ಡರ್ ಜನರೇಟ್ ಮಾಡ್ಬೇಕಾಗಿರುವಾಗ ಗಿಟಬ್ ಇಂದ ಜಾಬ್ ರನ್ ಮಾಡ್ತಾ ಇರ್ತೀನಿ. ಅದು 6 hours ಗೆ ಜಾಬ್ ಇದು ಆಗುತ್ತೆ, ಅದ್ರ ಮೇಲ್ಪಟ್ಟು ಆಗಲ್ಲ ಸರ್ ಜಾಬ್. ಸೊ ದಟ್ ಈಸ್ ನಾಟ್ AWS ರಿಲೇಟೆಡ್, ದಟ್ ಈಸ್ ಅಪ್ಲಿಕೇಶನ್ ಕಸ್ಟಮ್ ರಿಲೇಟೆಡ್ ಅದು. ಓಕೆ ನಾನು ಆಗ್ಲೇ ಹೇಳಿದ್ನಲ್ಲ, ರಿಲಯಬಿಲಿಟಿ 11 nines ಇಟ್ಕೊಳ್ಳಿ. ಓಕೆ ಸರ್, ಮತ್ತೆ ಇವಾಗ ಎಕ್ಸಾಂಪಲ್ ನಾನು ಆಲ್ರೆಡಿ ಆಟೋಮೇಶನ್, ಬಟ್ ಅಂದ್ರೆ ಅಷ್ಟು ಆಟೋಮೇಶನ್ ಇಲ್ಲ, 1 year ಅಷ್ಟೇ ಎಕ್ಸ್ಪೀರಿಯನ್ಸ್. ಅಂದ್ರೆ ಇದು ನೀವು ಸೆಲೆನಿಯಂ ಹೇಳ್ತಾ ಇದೀರಲ್ವಾ? ಸೆಲೆನಿಯಂ ಆಟೋಮೇಶನ್, ಜೆನ್ಕಿನ್ಸ್, ಗಿಟಬ್ ಸ್ವಲ್ಪ ಎಲ್ಲ ಗೊತ್ತಿದೆ, ಬಟ್ ಫುಲ್ ಐಡಿಯಾ ಇಲ್ಲ, ಹ್ಯಾಂಡ್ಸ್ ಆನ್ ಇಲ್ಲ ಸರ್ ನಾನು ತಿಳ್ಕೊಂಡು. ಬಟ್ ಅಂದ್ರೆ ಇವಾಗ ಫ್ರೆಂಡ್ಸ್ ಇದಾರೆ, ಅವ್ರು ಮ್ಯಾನುವಲ್ ಟೆಸ್ಟಿಂಗು, ಅವ್ರಿಗೇನು ಈ AWS ಅದೆಲ್ಲ ಏನು ಗೊತ್ತಿಲ್ಲ, ಅವರು ಸ್ವಿಚ್ ಮಾಡ್ಕೋಬೋದಾ AWS ಗೆ? ಅಂದ್ರೆ ಏನು ಬಹಳ ಇದಾಗುತ್ತೇನೋ ಅಂತ ಅವ್ರು ಕೇಳ್ತಾ ಇರೋದು. ಅವ್ರಿಗೇನ್ ಬಹಳ ಹಾರ್ಡ್ ಆಗುತ್ತೇನೋ ಅಂತ ಕೇಳ್ತಾ ಇದಾರೆ ಸರ್. ಇಲ್ಲ, ಈಗ ಕ್ಲೌಡ್ ನಾಲೆಜ್ ಇಸ್ ಇನ್ಎವಿಟಬಲ್. ಅದರ್ವೈಸ್ ಯಾಕೆ AWS ವಿತ್ DevOps ಅಂತ ಜಾಬ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತಾರೆ? ಸೊ ನಿಮ್ಗೆ ನಾಲೆಜ್ ಇದ್ರೆ ಯು ಕ್ಯಾನ್ ಗೋ ಹೆಡ್, ಅದರ್ವೈಸ್ ನಾನ್ ರೆಕಮೆಂಡ್ ಮಾಡಲ್ಲ. ನಾನು AWS ವಿತ್ DevOps ಹೋಗ್ಬೇಕಂತ ಇರೋದು, ಬಟ್ ನಮ್ ಫ್ರೆಂಡ್ ಅವ್ರ ಮ್ಯಾನುವಲ್ ಟೆಸ್ಟಿಂಗ್, ಅವ್ರಿಗೆ AWS ಅಂದ್ರೆ ಕ್ಲೌಡ್ ಅದು ಇದು ಏನು ಗೊತ್ತಿಲ್ಲ. ವೆಂಕಟ್, ಸೊ ಜಸ್ಟ್ ಟು ಆಡ್, ನಾವು ಇವನ್ ದೀಪಕ್ ನಾನ್ IT ಫಿನಾನ್ಷಿಯಲ್ ಅವರಿಗೆ ನಾವು ರೆಕಮೆಂಡ್ ಮಾಡ್ತಿದ್ದೇವೆ.
ಸೊ ಮ್ಯಾನ್ಯುಯಲ್ ಅವರು ನಿಮ್ ಫ್ರೆಂಡ್ಸ್ ಇಂಜಿನಿಯರ್ಸ್ ಅಂತಾನೆ ಭಾವಿಸ್ತೇನೆ. ಡೆಫಿನೆಟ್ಲಿ ದೇ ಕ್ಯಾನ್ ಸ್ವಿಚ್, ರೈಟ್? ಸೊ ಇಂಜಿನಿಯರಿಂಗ್ ಅಲ್ಲಿ ಎಂತೆಂತ ಸಬ್ಜೆಕ್ಟ್ಸ್ ಕ್ಲಿಯರ್ ಮಾಡಿರಲ್ವಾ, ಕರೆಕ್ಟಾ? ಸೊ AWS ಅಂಡ್ ಡಾಬ್ಸ್ ಏನೂ ಇಲ್ಲ, ಇಟ್ಸ್ ಈಸಿ ಟು ಸ್ವಿಚ್, ಆಯ್ತಾ? ಅಂಡ್ ಸರ್ ಹೇಳ್ದಂಗೆ ಇಟ್ ಇಸ್ ಇನ್ಎವಿಟಬಲ್. ನೀವು ಯಾವ್ದೇ ನೋಡಿ, ಈಗ ಫುಲ್ ಸ್ಟ್ಯಾಕ್ ಡೆವಲಪರ್ ಅಂತ ಕೇಳ್ತೀರಿ, ಕರೆಕ್ಟಾ? ಫ್ರಂಟ್ ಎಂಡ್ ಅಲ್ಲಿ ರಿಯಾಕ್ಟ್ ಜೇಸು, ಬ್ಯಾಕ್ ಎಂಡ್ ಅಲ್ಲಿ ಪೈಥನ್ ಅಥವಾ ಜಾಂಗೋ ಅಂತೆಲ್ಲ ಹೇಳ್ತಾರೆ. ಅದಕ್ಕೂ ಕೂಡ ಅಲಾಂಗ್ ವಿತ್ ಬ್ಯಾಕ್ ಎಂಡ್ ಅಲ್ಲಿ AWS ಕೇಳ್ತಾರೆ. ಐ ಮೀನ್ DevOps ನಾಲೆಜ್ ಇರಬೇಕು. ಸೊ ಕ್ಲೌಡ್ ನಾಲೆಜ್ ಇಸ್ ಇನ್ಎವಿಟಬಲ್, ರೈಟ್? ಸೊ ಕಲ್ತ್ರೆ ಇಟ್ಸ್ ವೆಲ್ ಅಂಡ್ ಗುಡ್ ಅಂಡ್ ಅಮೇಸಿಂಗ್ ತರ, ಅಂದ್ರೆ ಇಟ್ಸ್ ಅ ವೆರಿ ವೆರಿ ವ್ಯಾಲ್ಯೂ ಆಡ್ ಪಾಯಿಂಟ್, ರೈಟ್? ಸೊ ಯಾಕಂದ್ರೆ ಇಲ್ಲಿ ತುಂಬಾ ಆಪರ್ಚುನಿಟೀಸ್ ಓಪನ್ ಆಗ್ತದೆ. ಐ ಜಸ್ಟ್ ಗಿವ್ ಎಕ್ಸಾಂಪಲ್ ಗೈಸ್, ಎವ್ರಿಥಿಂಗ್ ಇಸ್ ಮೂವಿಂಗ್ ಟು ಕ್ಲೌಡ್. ಅಂದ್ರೆ ನಿಮ್ ಎಲ್ಲ ಕೂಡ ವಿಡಿಯೋ ಕಾಂಟೆಂಟ್ ಬರ್ತಿದೆ. ನಿಮ್ಮ ಫೇಸ್ಬುಕ್ ಆಗ್ಲಿ, ಲಿಂಕ್ಡ್ಇನ್ ಆಗ್ಲಿ, ಎವ್ರಿಥಿಂಗ್ ಇಸ್ ಆನ್ ವಿಡಿಯೋ. ಮುಂಚೆ ಎಲ್ಲ ಬರೀ ಇಮೇಜಸ್ ಇತ್ತು, ಫೋಟೋ ಇತ್ತು. ನಿಮ್ಮ ವಾಟ್ಸ್ಆಪ್ ಸ್ಟೋರೀಸ್ ಕೂಡ ವಿಡಿಯೋಸ್ ಆಗಿದೆ, ಎಲ್ಲ ಕೂಡ ವಿಡಿಯೋಸ್ ಆಗ್ತಿದೆ. ಸೊ ಈ ವಿಡಿಯೋಸ್ ಗೋಯಿಂಗ್ ಫಾರ್ವರ್ಡ್ ಇಟ್ಸ್ ಆಲ್ ಗೋಯಿಂಗ್ ಟು ಬಿ ವಿಡಿಯೋಸ್. ಸೊ ಬರ್ತಾ ಬರ್ತಾ ವಿಡಿಯೋಸ್ ಎಲ್ಲ ಬರುವಾಗ ಇಟ್ ಹ್ಯಾಸ್ ಟು, ಐ ಮೀನ್ ವೆನ್ ವಿಡಿಯೋಸ್ ಅನ್ನುವಾಗ ಗೊತ್ತಲ್ವಾ, ಎಲ್ಲ ಹೈ ಕ್ವಾಲಿಟಿ ವಿಡಿಯೋ ಬರುತ್ತೆ, ರೈಟ್? ಸೊ ಎವ್ರಿ ಅಪ್ಲಿಕೇಶನ್ ಬಿಕಮ್ಸ್ ವೆರಿ ಹೆವಿ ವಿಡಿಯೋ ಇರುತ್ತೆ. ಅದನ್ನೆಲ್ಲ ಒಂದ್ ಕಡೆ ಹೋಸ್ಟ್ ಮಾಡ್ಬೇಕಾಗತ್ತೆ. ದಟ್ಸ್ ವೇರ್ ಯು ನೀಡ್ ಅ ಲಾಟ್ ಆಫ್ ಸರ್ವರ್ಸ್ ಅಂಡ್ ದಟ್ಸ್ ವೇರ್ ಕ್ಲೌಡ್ ಕಂಪ್ಯೂಟಿಂಗ್ ಆಪರ್ಚುನಿಟಿ ಇರೋದು, ರೈಟ್? ಸೊ ದಟ್ ಇಸ್ ದ ರೀಸನ್ ಕ್ಲೌಡ್ ಕಂಪ್ಯೂಟಿಂಗ್ ಇಸ್ ಗೋಯಿಂಗ್ ಟು ಬಿ ನೆಕ್ಸ್ಟ್ 10 years ಗೆ ಯು ಡೋಂಟ್ ಹ್ಯಾವ್ ಟು ವರಿ ಅಟ್ ಆಲ್. ಮಿನಿಮಮ್ 10 years ಹೇಳ್ತಿರೋದು, ಬಟ್ ಅಂದ್ರೆ ಬೇರೆ ಏನಾದ್ರು ಡಿಸ್ಕವರಿ ಆದ್ರೆ ಕರೆಕ್ಟ್. ಸೊ ನಾನು ರೆಕಮೆಂಡ್ ಮಾಡೋದು ಡೆಫಿನೆಟ್ಲಿ ನಿಮ್ಮ ಮ್ಯಾನ್ಯುಯಲ್ ಫ್ರೆಂಡ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ. ಓಕೆ ಸರ್, ಮತ್ತೆ ಒನ್ ಮೋರ್ ಥಿಂಗ್, ಅಂದ್ರೆ ಫ್ರೀಲಾನ್ಸಿಂಗ್ ಪ್ರಾಜೆಕ್ಟ್ ಸಿಗುತ್ತಾ ಕ್ಲೌಡ್ ಕಂಪ್ಯೂಟಿಂಗ್? ಎಸ್, ಗೊತ್ತಿದ್ರೆ ಆಗತ್ತೆ, ರೈಟ್? ಫಾರ್ ಎಕ್ಸಾಂಪಲ್ ಸಿಂಪಲ್ ಆಗಿ ಒಂದು ವೆಬ್ಸೈಟ್ ನ ಹೋಸ್ಟ್ ಮಾಡಬೇಕು, ರೈಟ್? ಸೊ ಇನ್ಸ್ಟೆಡ್ ಆಫ್ GoDaddy ಅಲ್ಲೆಲ್ಲ ಮಾಡೋದ್ ಬದಲು, ಇಫ್ ಯು ಹ್ಯಾವ್ ಯುವರ್ ಓನ್ ಸರ್ವರ್ಸ್ ಅಂಡ್ ಯು ನೋ ಹೌ ಟು ಮ್ಯಾನೇಜ್ ಇಟ್, ಯು ಕ್ಯಾನ್ ಡೂ ಇಟ್, ರೈಟ್? ಸೊ ನೀವು ಅದನ್ನ ಬೇರೆಯವ್ರಿಗೆ ವೆಬ್ಸೈಟ್ ಹೋಸ್ಟಿಂಗ್ ಯು ಕ್ಯಾನ್ ಚಾರ್ಜ್ ದೆಮ್, ಇಯರ್ಲಿ ಚಾರ್ಜ್ ಮಾಡ್ತಾರೆ, ಆಲ್ ದೀಸ್ ಆಸ್ಪೆಕ್ಟ್ಸ್, ರೈಟ್? ಸೊ ಅದರಲ್ಲೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಇಟ್ಸ್ ಇನ್ಎವಿಟಬಲ್, ಎಸ್ಪೆಷಲಿ ಡೆವಲಪರ್ಸ್ ಗೆ, ಬ್ಯಾಕ್ ಎಂಡ್ ಡೆವಲಪರ್ಸ್ ಅಂಡ್ somebody who develops freelancers ಬೇಕೇ ಬೇಕು. ಅಂದ್ರೆ ಓನ್ಲಿ ಯುನಿಕ್ಸ್ ನೀಡೆಡ್ ಸರ್ AWS ಗೆ? ಅಂದ್ರೆ ಮ್ಯಾಂಡೇಟರಿ ಅಲ್ಲ. ಮೇ ಬಿ ಮಿಥುನ್ ಕ್ಯಾನ್ ಆಡ್ ದೇರ್ ಅಬೌಟ್ ಲೀನ್ ಬಿಕಾಸ್ ಈಸ್ ಅ ಲಿನಕ್ಸ್ ಕನ್ಸಲ್ಟೆಂಟ್. So Linux ಅಂದ್ರೆ prerequisite, some commands are mandatory. Okay. But complete knowledge ಏನು ಬೇಕಾಗಿಲ್ಲ for a DevOps guy. But ನೀವು ಮಾಡ್ತಾ ನಿಮಗೆ ಅದು ಬಂದ್ಬಿಡುತ್ತೆ. Okay sir. ಸೊ ಮೀನ್ವೆಲ್ ಗೈಸ್, ಬೇರೆ ಏನಾದ್ರು ಯಾರಿಗಾದ್ರೂ ಕ್ವೆಶ್ಚನ್ಸ್ ಇದೆನಾ ಇನ್ ಟರ್ಮ್ಸ್ ಆಫ್ ಸರ್ಟಿಫಿಕೇಶನ್ ಆಗ್ಲಿ, ಇಂಟರ್ವ್ಯೂಸ್ ಆಗ್ಲಿ, ಡೊಮೇನ್ ಸ್ವಿಚಿಂಗ್ ಆಗ್ಲಿ, ಎನಿಥಿಂಗ್? ಸೊ ದಟ್ ಪವನ್ ದಿಸ್ ಸೈಡ್. ಎಸ್ ಪವನ್. ಅಸೋಸಿಯೇಟ್ ಮಾಡ್ಬೇಕಾ ಸರ್? ಇಬ್ರು ಮಾತಾಡಕ್ ಪ್ರಯತ್ನ ಪಡ್ತಿದ್ದಾರೆ. ವೆಂಕಟೇಶ್ ಲಾಸ್ಟ್ ಹೇಳಿ ವೆಂಕಟೇಶ್. ಹಾ ಸರ್, ಲಾಸ್ಟ್ ಕ್ವಶನ್ ಸರ್. ಅಂದ್ರೆ ಸರ್ಟಿಫಿಕೇಶನ್ ಅಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಅಸೋಸಿಯೇಟ್ AWS ಅಸೋಸಿಯೇಟ್ಸ್ ಸ್ಟಾರ್ಟ್ ಮಾಡ್ಬೇಕಾ? ಅಂಡ್ ಪ್ರೊಫೆಷನಲ್ ಇದೆಲ್ಲ ಫಸ್ಟ್ ಸ್ಟಾರ್ಟಿಂಗ್ ವಿತ್ ಅಸೋಸಿಯೇಟ್ ಮಾಡ್ಬೇಕಲ್ಲ? ಯಾವ್ದಾರ ಮಾಡ್ಬೋದು. ಕ್ಲೌಡ್ ಪ್ರಾಕ್ಟೀಷನರ್ ಇದೆ, ಆಮೇಲೆ ಕ್ಲೌಡ್ ಸೊಲ್ಯೂಷನ್ ಆರ್ಕಿಟೆಕ್ಟ್ ಇದೆ, ಆಮೇಲೆ ಡೆವಾಪ್ಸ್ ಇಂಜಿನಿಯರ್ ಇದೆ. ಸೊ ಯಾವ್ದಾರ ಮಾಡ್ಬೋದು. ಸೊ ಫಸ್ಟ್ ಗೆ ಸರ್ ಹೇಳ್ದಂಗೆ ಫಸ್ಟ್ ಅಸೋಸಿಯೇಟ್ ಬರೋದು ವೆಂಕಟ್. ಅಂದ್ರೆ ನೀವು ಪ್ರೊಫೆಷನ್ ಇಸ್ ನೆಕ್ಸ್ಟ್, ರೈಟ್? ಅದು ನೆಕ್ಸ್ಟ್ ಲೆವೆಲ್ ಹೋಗುತ್ತೆ. ಸೊ ಸರ್ ಹೇಳ್ದಂಗೆ ಸಿಸಾಪ್ಸ್ ಇದೆ, ಪ್ರಾಕ್ಟೀಷನರ್ ಇದೆ, ಡೆವಲಪರ್ ಇದೆ, ಸೊಲ್ಯೂಷನ್ ಆರ್ಕಿಟೆಕ್ಟ್ ಇದೆ. ಓಕೆ ಸೂಪರ್. ಥ್ಯಾಂಕ್ಸ್ ವೆಂಕಟ್. ಪವನ್ ಆಮೇಲೆ ಗೌರವ್ರ ಇನ್ನೊಬ್ರು ಇದು ಲಕ್ಷ್ಮಿ ಅಂತ ಯಾರು ಕ್ವಶನ್ ಮಾಡಿದ್ದಾರೆ. I have a Salesforce experience and I have some career gap ಅಂತ ಹೇಳ್ತಾರೆ. ಸೊ ಅದೇ ಕೆರಿಯರ್ ಗ್ಯಾಪ್ ಇದ್ರೂನು you can still switch to cloud and DevOps because that is the most demanded skill set nowadays. So ಏನಾಗುತ್ತೆ, you can easily, so career gap ಇದ್ರೂನು they consider ಮಾಡ್ತಾರೆ, ಏನು ತೊಂದರೆ ಇಲ್ಲ. ಲಕ್ಷ್ಮಿ ಮ್ಯಾಮ್, ಎಸ್ಪೆಷಲಿ ಫಾರ್ ವಿಮೆನ್ ಕರಿಯರ್ ಗ್ಯಾಪ್ ಇದ್ರೆ ಜಸ್ಟಿಫೈ ಮಾಡಿದ್ರೆ ಸಾಕು. ಲೈಕ್ ಸರ್ಟೈನ್ ಜಸ್ಟಿಫಿಕೇಶನ್, ಏನಾದ್ರು ಪರ್ಸನಲ್ ಇದ್ರೆ ಜಸ್ಟಿಫಿಕೇಶನ್ ಮಾಡಿದ್ರೆ ಸಾಕು. ಇಟ್ಸ್ ಆಲ್ ಅಬೌಟ್ ದ ಸ್ಕಿಲ್ಸ್, ರೈಟ್? ಕರಿಯರ್ ಗ್ಯಾಪ್ ಪರವಾಗಿಲ್ಲ, ಆಲ್ರೆಡಿ ನಿಮ್ಗೆ ರೆಲೆವೆಂಟ್ ವರ್ಕ್ ಎಕ್ಸ್ಪೀರಿಯನ್ಸ್ ಇದೆ. ಐ ಥಿಂಕ್ SAP ಅಂತ ಹೇಳಿದ್ರಲ್ಲ ಚಾಟ್ ಅಲ್ಲಿ, ನನ್ಗೆ ಸಿಗ್ಲಿಲ್ಲ. ಸೇಲ್ಸ್ ಫೋರ್ಸ್ ಅಲ್ಲಿ ಆಲ್ರೆಡಿ ನೀವು ವರ್ಕ್ ಮಾಡಿರೋದ್ರಿಂದ, ರೈಟ್? ಸೊ ಡೆಫಿನೆಟ್ಲಿ ದೇರ್ಸ್ ಅ ಲಾಟ್ ಆಫ್ ಆಪರ್ಚುನಿಟಿ. ಸೇಲ್ಸ್ ಫೋರ್ಸ್ ಗೆ ತುಂಬಾ ಆಪರ್ಚುನಿಟಿ ಇದೆ. ಅಂಡ್ ಕಮಿಂಗ್ ಟು ಕ್ಲೌಡ್, ಅದಕ್ಕೆ ಆಸ್ಪೆಕ್ಟ್ಸ್ ಅ ಲಾಟ್ ಆಫ್ ಆಪರ್ಚುನಿಟೀಸ್. ಜಸ್ಟ್ ವ್ಯಾಲಿಡೇಟ್ ಮಾಡಿದ್ರೆ ಆಯ್ತು ವೈ ದೇರ್ ವಾಸ್ ಅ ಗ್ಯಾಪ್. ಡೆಫಿನೆಟ್ಲಿ ವಿಮೆನ್ ಗೆ, especially companies like Accenture alla, they take a lot of women who have already gap. So I highly recommend, if you are seeking, Accenture try ಮಾಡಿ, ನಿಮ್ಮ ಫ್ರೆಂಡ್ಸ್ ಗೆ ರೆಫರ್ ಮಾಡಕ್ಕೆ ಹೇಳಿ. ಅಂದ್ರೆ
ವರ್ಕಿಂಗ್ ವಿಮೆನ್ ಹೂ ಹ್ಯಾಡ್ ಗ್ಯಾಪ್ ಅವರಿಗೆ ಪ್ರಿಫರ್ ಮಾಡ್ತಾರೆ. ಸರ್ ಇನ್ನೊಂದು ಒಂದು ಕ್ವೆಶನ್ ಇದೆ, ಅದು AWS ಮತ್ತೆ ಅಜೂರ್ ಎರಡರಲ್ಲೂ ನೀವು ವರ್ಕ್ ಮಾಡಿದಿರಲ್ಲ, ಜಸ್ಟ್ ಇದು ಅಂದ್ರೆ ಯಾವ್ದು ವಿಚ್ ಒನ್ ಇಸ್ ಬೆಟರ್, AWS ಅಜೂರ್? ಅಂದ್ರೆ ಈಗ ಮೈಕ್ರೋಸಾಫ್ಟ್ ಐ ಮೀನ್ ಈ ಔಟ್ಲುಕ್ ಎಲ್ಲ ಯೂಶಲಿ ನಾವು ವಿಂಡೋಸ್ ಸಿಸ್ಟಮೇ ಜಾಸ್ತಿ ಯೂಸರ್ಸ್ ಯೂಸ್ ಮಾಡೋದ್ರಿಂದ, ಸೊ ಅಜೂರ್ ಜಾಸ್ತಿ ಐ ಮೀನ್ ಈಸಿ ಅಲ್ವಾ? So when it comes to cloud, everything is easy and everything is difficult. So it is up to us how we plan things. So ಯಾಕೆ ಇನ್ನೊಬ್ರು ಯಾರೋ ಕ್ವಶನ್ಸ್ ಕೇಳಿದ್ದಾರೆ, ಯಾಕೆ ಈಗ ನೀವು ಜಸ್ಟ್ ಹೇಳಿದ್ರಿ ಅಜೂರ್ ಈಸಿ ಅಂತ. ಸೊ ಇಟ್ ಇಸ್ ನಥಿಂಗ್ ಲೈಕ್ ಈಸಿ ಆರ್ ಡಿಫಿಕಲ್ಟ್. ಸೊ ಅಜೂರ್ ಈವನ್ ಸ್ಟಿಲ್ ಅಜೂರ್ ಈಸ್ they are not able to go beyond AWS or very recently I don't know whether you have seen the results. Every year Gartner Magic Quadrant report anta barutte. Okay, ನಾನು ನಿಮಗೆ ತೋರಿಸ್ತೀನಿ ಒಂದು ನಿಮಿಷ ಇರಿ. Magic Quadrant. So 11th consecutive year AWS have is on top. So ನಿಮಗೆ ಇದಕ್ಕಿಂತ ಇನ್ನೇನು ಜಾಸ್ತಿ ರೀಸನ್ ಬೇಕಾಗಿಲ್ಲ ಅಂತ ಅನ್ಕೊಂತೀನಿ why we need to go with AWS ಅಂತ. So actually Gartner ಅನ್ನೋದು it's a third party. They don't belong to AWS or Azure or GCP. So they are independent organization just like Microdegree. Every year they do a survey on all types of cloud platform vendors. Okay, see, AWS named as a leader for the 11th consecutive year in 2021 Gartner Magic Quadrant for the Cloud Infrastructure and Platform Services, CIPS. So ಈ category ಅಂದ್ರೆ cloud platform category AWS has topped the price. But still Azure ಯಾಕೆ ಇನ್ನು Azure ಹತ್ರ ಬರ್ತಾ ಇದ್ದಾರೆ, but AWS ನ ಬೀಟ್ ಮಾಡಕ್ ಆಗ್ತಾ ಇಲ್ಲ. And why Azure is able to capture so many clients? Because of their existing services. Like they have so many services like Active Directory, ಮತ್ತೆ Office 365 ಅಂತೆಲ್ಲ services ಇದೆ. So with that they are capturing the market. But if you ask me, AWS is the best in terms of simplicity agli idagli. So AWS is best. ಓಕೆ, ಈಗ AWS ಕಲ್ತ್ರೆ ವಿ ಕ್ಯಾನ್ ಆಲ್ಸೋ ಇದ್ರಲ್ಲಿ ವರ್ಕ್ ಮಾಡ್ಬೋದಾ? ಅಜೂರ್ ಅದ್ರಲ್ಲೆಲ್ಲ ಕಾನ್ಸೆಪ್ಟ್ ಸ್ವಲ್ಪ ಸಿಮಿಲರ್ ಇರುತ್ತಲ್ವಾ? ಎಸ್. ಸೊ ನೀವು ಒಂದು ಕ್ಲೌಡ್ AWS ಕ್ಲೀನ್ ಆಗಿ ಕಲ್ತು ಬಿಟ್ರೆ ಇಟ್ ಬಿಕಮ್ಸ್ ಈಸಿ ಟು ಲರ್ನ್ ಎನಿ ಅದರ್ ಕ್ಲೌಡ್. ಸೊ ನಾನು ಅದೇ ಹೇಳಿದ್ನಲ್ಲ, ಓವರ್ ಆಲ್ ಕನ್ಸೆಪ್ಚುಯಲಿ ಆಲ್ ಆರ್ ಸೇಮ್. ಇದ್ರಲ್ಲಿ ಬೇರೆ ಇದೆ ಟರ್ಮಿನಾಲಜಿ, ಅಫ್ ಕೋರ್ಸ್ ಟರ್ಮಿನಾಲಜಿ ಬೇರೆ ಬೇರೆ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ AWS ಅಲ್ಲಿ VPC ಅಂತ ಕರೀತಾರೆ, VNet ಅಂತ ಕರೀತಾರೆ. ಬಟ್ ಈ ಓವರ್ ಆಲ್ ಆರ್ಕಿಟೆಕ್ಚರ್, ದ ಕಾನ್ಸೆಪ್ಟ್ಸ್ ಆರ್ ಆಲ್ ಸೇಮ್. Okay. Maybe just to add there, ನೀವು ಕೇಳಿದಾಗ ಧೀರಜ್ ವೆರಿ ಗುಡ್ ಕ್ವೆಶ್ಚನ್. ಸೊ ಇವನ್ ಅಜೋರ್ ಇಂಟರ್ವ್ಯೂ ಅಂತ ಕೆಲವೊಬ್ರು ಕರೆದಿರ್ತಾರೆ, ಅಂದ್ರೆ ಅಜೋರ್ ಓಪನಿಂಗ್ಸ್ ಇದೆ ಅಂತ. ಇವೊಂದು ಇವನು AWS ನೀವು ಅಪ್ಲೈ ಮಾಡ್ಬೋದು, ಯು ವುಡ್ ಬಿ ಏಬಲ್ ಟು ಕ್ರಾಕ್ ಇಟ್. ಸರ್ ಹೇಳ್ದಂಗೆ ಅಲ್ಲಿ ಇಲ್ಲಿ ನೇಮಿಂಗ್ ಕನ್ವೆನ್ಷನ್ ಚೇಂಜ್ ಇರುತ್ತೆ, ಡ್ಯಾಶ್ ಬೋರ್ಡ್ ಅಥವಾ ದ ವೇ ಟೂಲ್ ಬೇಸ್ ಡಿಫ್ರೆನ್ಸ್ ಇರುತ್ತೆ. ಸೊ ಕ್ಲೌಡ್ ಕಾನ್ಸೆಪ್ಟ್ಸ್ ಎಲ್ಲ ಸೇಮ್, ಸರ್ವಿಸಸ್ ಎಲ್ಲ ಸಿಮಿಲರ್. ಸೊ ಒಂಥರ ನಿಮ್ಗೆ ಮಾರುತಿ ಕಾರ್ ಬಿಡಕ್ ಬಂದ್ರೆ ಯು ಕ್ಯಾನ್ ಇವನ್ ಡ್ರೈವ್ ಅ ಹ್ಯುಂಡೈ, ರೈಟ್? ಅಲ್ಲಿ ಇಲ್ಲಿ ಗೇರ್ ಚೇಂಜಸ್ ಬರುತ್ತೆ ಅಷ್ಟೇ. ಆಮೇಲೆ ಇನ್ನೊಬ್ರು ಯಾರೋ ಕೇಳಿದ್ರೆ, ಪ್ಲೀಸ್ ಎಕ್ಸ್ಪ್ಲೇನ್ AWS ವರ್ಸಸ್ Azure or versus GCP. ವಾಟ್ ಮೇಕ್ಸ್ AWS so powerful? ಯಾಕಂದ್ರೆ AWS was the pioneer. So AWS was the one who from 2006 they are into this business.
ಸೊ ಅವರೇ ಫಸ್ಟ್ ಪೇ ಆಸ್ ಯು ಗೋ ಮಾಡೆಲ್ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ದೇವರ್ ದ ಒನ್ ಹೂ ಸ್ಟಾರ್ಟೆಡ್ ವಿತ್ ದ ಇನ್ಫ್ರಾಸ್ಟ್ರಕ್ಚರ್ ಆಸ್ ಎ ಸರ್ವಿಸ್. ಆಮೇಲೆ ಮೊನ್ನೆ ಜಸ್ಟ್ ಲಾಸ್ಟ್ ಮಂತ್ ವಿ ಕಂಪ್ಲೀಟೆಡ್ 15 years ಬ್ರಿಂಗಿಂಗ್ ದ ಸರ್ವಿಸ್ EC2. 15 years, 15 successful years. ಆಮೇಲೆ ಕೆಲವರು ಯಾಕೆ GCP ಪ್ರಿಫರ್ ಮಾಡ್ತಾರೆ ಅಂದ್ರೆ ಬಿಕಾಸ್ ನೀವೆಲ್ಲ ಕೇಳಿರ್ಬೋದು ಡಾಕರ್ಸ್ ಕ್ಯೂಬರ್ನೆಟಿಸ್ ಇಟ್ಸ್ ಅ ಗೂಗಲ್ ಪ್ರಾಡಕ್ಟ್. ಸೊ ನಿಮ್ಗೆ ಯಾವ ಅಪ್ಲಿಕೇಶನ್ ಕಂಟೈನರೈಸ್ ಮಾಡ್ತಾರೆ ಅವರು ಜಾಸ್ತಿ ಕ್ಯೂಬರ್ನೆಟಿಸ್ ಮತ್ತೆ GKE ಸರ್ವಿಸ್ ಯೂಸ್ ಮಾಡ್ತಾರೆ. ಸೊ obviously they will use GCP. So it is not like which is powerful, which is best ataralla. But if you ask me, AWS is a very decent and the best cloud in terms of services, in terms of user friendly, and the cost also. Okay, so ishte helbodu nanu. Sir, one more question, Venkatesh here. ಸರ್ ಅದೇ AWS ಅಲ್ಲಿ ಅಂದ್ರೆ ವಿಂಡೋಸ್, ಲೈನೆಕ್ಸ್, ಮ್ಯಾಕ್ ಇದೆಯಾ ಸರ್? ಹಾ, ಮ್ಯಾಕ್ ಇದೆ. ವೆರಿ ರೀಸೆಂಟ್ಲಿ ಮ್ಯಾಕ್ ಸಿಸ್ಟಮ್ಸ್ ಇದೆ, ನಾನು ತೋರಿಸ್ತೀನಿ ನಿಮ್ಗೆ. ಸೆಲೆಕ್ಟ್ ಮಾಡಬಹುದು ಅಂತ ಒಂದು ನಿಮಿಷ. ಪರ್ಫಾರ್ಮೆನ್ಸ್ ಯಾವುದು ಅಂದ್ರೆ ನಾನು ಇವಾಗ ಮ್ಯಾಕ್ ಯೂಸ್ ಮಾಡಬೇಕು. ಸಿ ಪರ್ಫಾರ್ಮೆನ್ಸ್ ವೈಸ್ ಈಗಲೂ ನಮ್ಮ ಎನ್ವಿರಾನ್ಮೆಂಟ್ ಅಲ್ಲಿ ವಿ ಹ್ಯಾವ್ ನಾಟ್ ಗಾನ್ ವಿತ್ ಮ್ಯಾಕ್. ಸೊ ವಿ ಆರ್ ಸ್ಟಿಲ್ ಯೂಸಿಂಗ್ ರೆಡ್ ಹ್ಯಾಟ್. ಓಕೆ, ಓಕೆ, ಥ್ಯಾಂಕ್ ಯು. Any other questions? I think ಪವನ್ ಅವ್ರಿಗೆ ಏನೋ ಪ್ರಶ್ನೆ ಇತ್ತು. ಹಾಯ್ ಸರ್. ಹೇಳಿ ಪವನ್. ಸರ್, ಈಗ ಸಪೋಸ್ ಜಾಬ್ ಅವೈಲಬಿಲಿಟಿ ಹೇಗಿರುತ್ತೆ ಸರ್? ಅಂದ್ರೆ 300 ಪೀಪಲ್ಸ್ ಇರುತ್ತಾರೆ ಒಂದ್ ಪ್ರಾಜೆಕ್ಟ್ ಅಲ್ಲಿ ಕೂಡ ಇರುತ್ತೆ. 300 ಪೀಪಲ್ಸ್ಗೆ ಎಷ್ಟು ಇಂಜಿನಿಯರ್ಸ್ ಬೇಕಾಗುತ್ತೆ? 300 ಪೀಪಲ್ ಒಂದು ಕಂಪನಿ ಇದೆ. ಓಕೆ, ಅಲ್ಲ ಸರ್, ಅಲ್ಲ 300 ಪೀಪಲ್ಸ್ ವರ್ಕ್ ಮಾಡ್ತಾ ಇರ್ತಾರೆ ಕ್ಲೈಂಟ್ ಅಲ್ಲಿ. ಒಂದು ಪ್ರಾಜೆಕ್ಟ್ ಇದೆ, 300 ಪೀಪಲ್ಸ್ ವರ್ಕ್ ಮಾಡ್ತಾ ಇರ್ತಾರೆ. ಅಲ್ಲಿ ಕೂಡ AWS ಅನ್ನ ಯೂಸ್ ಮಾಡ್ತಾರೆ. ಓಕೆ, ಸೊ ಅಲ್ಲಿ AWS ಇಂಜಿನಿಯರ್ಸ್ ಬೇಕಾಗ್ತಾರೆ. ಹೌದೌದು. ಓಕೆ, ಸೊ ಅರೌಂಡ್ ಒಂದು 5000 ಎಂಪ್ಲಾಯೀಸ್ ಇರ್ತಾರೆ. ಅಂದ್ರೆ ಪ್ರಾಜೆಕ್ಟ್ ಅಲ್ಲಿ ನಾವು ಹ್ಯಾಂಡಲ್ ಮಾಡ್ತಾ ಇರ್ತೀವಿ 5000 ಯೂಸರ್ಸ್ ಅನ್ನ. ಓಕೆ, ಸೊ ಮಿನಿಮಮ್ 2 ಆರ್ಕಿಟೆಕ್ಟ್ಸ್ ಇರ್ತಾರೆ ಅಂಡ್ ದೆನ್ 5 ಕ್ಲೌಡ್ ಇಂಜಿನಿಯರ್ಸ್ ಇರ್ತಾರೆ. ದೆನ್ ಮಾನಿಟರಿಂಗ್ ಗೆ 3 to 4 ಮೆಂಬರ್ಸ್ ಇರ್ತಾರೆ. ಸೊ 2 + 4 6 + 8 ಮಿನಿಮಮ್ 8 ಮೆಂಬರ್ಸ್ ಇರ್ತಾರೆ. ಆಸ್ ಎ ಇನ್ಫ್ರಾಸ್ಟ್ರಕ್ಚರ್ ಆಪರೇಷನ್ಸ್ ಟೀಮ್ ಅಂತ ಹೇಳಿ 8 ಮೆಂಬರ್ಸ್ ಇರ್ತಾರೆ. ಓಕೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಸರ್, ಆಕ್ಚುಲಿ ನಾನು ಒರಾಕಲ್ ಮಿಡಲ್ ವರ್ಕ್ ಮಾಡೋದು. ಸೊ ಲೈಕ್ ಇನ್ಸ್ಟೆನ್ಸ್ ಎಲ್ಲ ಜಾಸ್ತಿ ಆದಾಗ ಮೀನ್ಸ್ ಮೈಗ್ರೇಷನ್ ಅಥವಾ ಅಪ್ಗ್ರೇಡ್ ಮಾಡಿದಾಗ ಇನ್ಸ್ಟೆನ್ಸ್ ಡೌನ್ ತರ್ತಾರೆ. ಸೊ ಆ ಆಕ್ಟಿವಿಟೀಸ್ ಬಂದು DBS ಮಾಡ್ತಾರೆ. ಅಲ್ಲಿ ಮತ್ತೆ ಏನಾದ್ರು ಮೆಮೊರಿ ಇನ್ಕ್ರೀಸ್ ಆ ತರ ಬಂದ್ರೆ ಸೊ ಇನ್ಫ್ರಾ ಟೀಮ್ ಇದೆ ಸಪರೇಟ್ ಆಗಿ. ಸೊ ಈ ಕ್ಲೌಡ್ ಅಲ್ಲಿ ಅದಕ್ಕೆ ಹೆಂಗೆ ರಿಲೇಟ್ ಆಗಿದೆ ಸರ್? ಗುಡ್ ಕ್ವಶನ್. ಸೊ ಕ್ಲೌಡ್ ಅಲ್ಲಿ ನಾವು 2 ತರ ಡೇಟಾಬೇಸ್ ನ ಸೆಟಪ್ ಮಾಡಬಹುದು. ಓಕೆ, ಸೊ ಈಗ ನೀವು ಮಿಡಲ್ ವೇರ್ ಅಂತ ಹೇಳಿದ್ರಿ, ಯಾವ್ದು ನೀವು ವೆಬ್ಲಾಜಿಕ್ ಅಥವಾ ಇದು? ವೆಬ್ಲಾಜಿಕ್ ಅಡ್ಮಿನಿಸ್ಟ್ರೇಷನ್. ವೆಬ್ಲಾಜಿಕ್. ಓಕೆ, ಸೊ GSM2 ಅದೆಲ್ಲ ನೀವು ಸ್ಟಾರ್ಟ್ ಮಾಡ್ತಾ ಇರ್ತೀರಲ್ವಾ? ಸೊ ನಮ್ದ್ರಲ್ಲಿ GSM2 ಅಂತ ನಮ್ದ್ರಲ್ಲೂ ವೆಬ್ಲಾಜಿಕ್ ಇರೋದು ಆಸ್ ಅ ಮಿಡಲ್ ವೇರ್. ಆಮೇಲೆ ನಮ್ದ್ರಲ್ಲೂ ಒರಾಕಲ್ ಡೇಟಾಬೇಸ್ ಸೆಟಪ್ ಮಾಡಿದಿವಿ. ಸೊ ನಾವು ಕ್ಲೌಡ್ ಅಲ್ಲಿ ಎಂಟೈರ್ಲಿ ಮೂವ್ ಮಾಡಿಲ್ಲ. ಸೊ ನಾವು ಡ್ಯಾಶ್ ಬೋರ್ಡ್ ಓಪನ್ ಮಾಡಿ ಎಕ್ಸ್ಪ್ಲೈನ್ ಮಾಡ್ತೀನಿ ಇದನ್ನ. ಸೊ ನಾವು ಓಕೆ, ಒಂದ್ ಸೆಕೆಂಡ್. ಇದು ಸೊ ಕ್ಲೌಡ್ ಅಲ್ಲಿ ಬಂದ್ರೆ 2 ತರ ದೇ ಗಿವ್ ಯು ಆಪ್ಷನ್. ಒಂದು ಅದು ನಾನು ಅಪ್ಕಮಿಂಗ್ ಕ್ಲಾಸಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ, ಬಟ್ ಎನಿ ಹೌ ಯು ಹ್ಯಾವ್ ಆಸ್ಕ್ಡ್, ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಇನ್ಫ್ರಾಸ್ಟ್ರಕ್ಚರ್ ಆಸ್ ಎ ಸರ್ವಿಸ್. ಸೊ ನೀವು ಕೇಳಿರೋ ಕ್ವಶನ್ಗೆ ಇನ್ಫ್ರಾಸ್ಟ್ರಕ್ಚರ್ ಆಸ್ ಎ ಸರ್ವಿಸ್ ಸೂಟಬಲ್ ಆಗುತ್ತೆ. ಯಾಕಂದ್ರೆ ನಾವೇನ್ ಮಾಡ್ತೀವಿ, ಈ ಒರಾಕಲ್ ಡೇಟಾಬೇಸ್ ನ ನಾವು ಆಸ್ ಎ EBS ವಾಲ್ಯೂಮ್ಸ್ ನ ಆಸ್ ಎ ರಾ ಡಿಸ್ಕ್ ಯೂಸ್ ಮಾಡ್ತೀವಿ. ಓಕೆ, ಆಯ್ತಾ? ಸೊ ನಾವು ಈಗ ಒಂದು ಡಿಸ್ಕ್ 1, ಓಕೆ, ಡಿಸ್ಕ್ 2, ಸೊ 1000 GB ಅಂತ ಅನ್ಕೊಳ್ಳಿ. ಈಚ್ ಈಸ್ ಆಫ್ 1000 GB. ಓಕೆ, ಸೊ ಸಮ್ 10 ಡಿಸ್ಕ್ ಇದೆ ಅಂತ ಅನ್ಕೊಳ್ಳೋಣ.
ನಾನು ಎಲ್ಲವನ್ನು ಬಿಡಿಸೋದಿಲ್ಲ. ಸೊ ಇದು ಇನ್ಫ್ರಾಸ್ಟ್ರಕ್ಚರ್ ಆಸ್ ಅ ಸರ್ವಿಸ್. ಸೊ ನಾವು ಒಂದು EC2 ಇನ್ಸ್ಟೆನ್ಸ್ಗೆ, ದಿಸ್ ಈಸ್ ಒನ್ EC2 ಇನ್ಸ್ಟೆನ್ಸ್. ನಾನು EC2 ಇನ್ಸ್ಟೆನ್ಸ್ ಇಲ್ಲಿ ಬಿಡಿಸ್ಬಿಡ್ತೀನಿ, ಇಟ್ ವಿಲ್ ಬಿ ಬೆಟರ್. ಸೊ ದಿಸ್ ಈಸ್ ಅ EC2 ಇನ್ಸ್ಟೆನ್ಸ್. ಓಕೆ, ಸೊ ಇದನ್ನೆಲ್ಲ ಡಿಸ್ಕ್ ನಾವು ಈ EC2 ಇನ್ಸ್ಟೆನ್ಸ್ಗೆ ಅಟ್ಯಾಚ್ ಮಾಡಿದ್ದೇವೆ, ಆಯ್ತಾ. ಆಮೇಲೆ ನಾವು ವಿ ಕನ್ಸಿಡರ್ ದೀಸ್ ಆಸ್ ASM, ಒರಾಕಲ್ ASM ಡಿಸ್ಕ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಓಕೆ, ಯಾಕೆ ಅಂದ್ರೆ ನಾವು ಈವನ್ ವಿತ್ ಕ್ಲೌಡ್ ಇನ್ನೊಂದು ಆಪ್ಷನ್ ಬರುತ್ತೆ, RDS ಅಂತ, ರಿಲೇಷನಲ್ ಡೇಟಾಬೇಸ್ ಸರ್ವಿಸ್ ಅಂತ ಹೇಳಿ. ಇಲ್ಲೂ ಕೂಡ ನಾವು ಒರಾಕಲ್ ನ ಸೆಟಪ್ ಮಾಡಬಹುದು, ಒರಾಕಲ್ ಆರ್ MySQL ಆರ್ MariaDB. ಸೊ ದೀಸ್ ಆರ್ ಆಲ್ ದಿ ಡೇಟಾಬೇಸಸ್. ಓಕೆ, ಸೊ ಬಟ್ ನಮ್ಗೆ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ, ಆಸ್ ವಿ ಆರ್ ಗೆಟಿಂಗ್ ಡೇಟಾಬೇಸ್ ಆಸ್ ಅ ಸರ್ವಿಸ್, ಸೊ ವಿ ವಿಲ್ ನಾಟ್ ಗೆಟ್ ಆಲ್ ದ ಆಪ್ಷನ್ ಟು ಕಸ್ಟಮೈಸ್. ಸೊ ನಮ್ಗೆ ನೀವು ಹೇಳಿದ್ರಲ್ಲ ಈಗ ಕಸ್ಟಮೈಸ್ ಮಾಡೋ ಆಪ್ಷನ್ ಇರಲ್ಲ. ನೀವೇನೋ ಹೇಳಿದ್ರಿ ಈಗ ಮೆಮೊರಿ ಯುಟಿಲೈಸೇಷನ್ ಜಾಸ್ತಿ ಆಗ್ತಿದೆ ಅಂತ ಹೇಳಿದ್ರಲ್ವಾ? ಅಲ್ಲ, ಅಂದ್ರೆ ಮೆಮೊರಿ ಮ್ಯಾನೇಜ್ಮೆಂಟ್ ಬಂದು ಇನ್ಫ್ರಾ ಟೀಮ್ ಮೇಂಟೈನ್ ಮಾಡ್ತಾರೆ ಅಂತ. ಅದೇ, ಸೊ ಮೆಮೊರಿ ಟೀಮ್ ಅದನ್ನೆಲ್ಲ ನಾವು ವಿತ್ RDS ಮ್ಯಾನೇಜ್ ಮಾಡೋಕ್ ಆಗೋದಿಲ್ಲ ಆಸ್ ಅ ಸರ್ವಿಸ್. ಓಕೆ, ಸೊ ಅದಕ್ಕೋಸ್ಕರ ನಿಮ್ದಲ್ಲಿ ಏನಿರುತ್ತೆ ಅಂದ್ರೆ, ಈವನ್ ವಿತ್ ಕ್ಲೌಡ್ ವಿ ಕ್ಯಾನ್ ಹ್ಯಾವ್ ದಿಸ್ ಟೈಪ್ ಆಫ್ ಸೆಟಪ್. ಈ ತರ ಸೆಟಪ್ ಮಾಡಬಹುದು. ಆರ್ ಎಲ್ಸ್ ಇನ್ಫ್ರಾಸ್ಟ್ರಕ್ಚರ್, ಇದನ್ನ ನಾವು ಪ್ಲಾಟ್ಫಾರ್ಮ್ PaaS ಅಂತ ಕರಿತೀವಿ, ಪ್ಲಾಟ್ಫಾರ್ಮ್ ಆಸ್ ಅ ಸರ್ವಿಸ್. ಇದರಲ್ಲಿ ಬ್ಯಾಕಪ್ ಮತ್ತೆ ಇದು ಡೇಟಾ ರೆಪ್ಲಿಕೇಶನ್ ಎಲ್ಲ AWS ಅವ್ರು ಮಾಡ್ತಾರೆ RDS ಅಲ್ಲಿ. ಬಟ್ ವೇರಾಸ್ ನಾವು EC2 ಇನ್ಸ್ಟೆನ್ಸ್ ಅಲ್ಲಿ ಜಸ್ಟ್ ಲೈಕ್ ಯುವರ್ ಟ್ರೆಡಿಷನಲ್ ಡೇಟಾ ಸ್ಟ್ರಕ್ಚರ್ ಹೇಗೆ ಸೆಟಪ್ ಮಾಡ್ತೀರೋ ಅದೇ ತರ ನಾವು EC2 ಇನ್ಸ್ಟೆನ್ಸ್ ಯೂಸ್ ಮಾಡ್ಕೊಂಡು ಸೆಟಪ್ ಮಾಡ್ತೀವಿ. ಬಟ್ ಎವ್ರಿಥಿಂಗ್ ವಿಲ್ ಬಿ ಅಂಡರ್ ಅವರ್ ಕಂಟ್ರೋಲ್. ಈ ಡೇಟಾ ಬ್ಯಾಕಪ್ ಆಗಲಿ, ಈ OS ಒಳಗಡೆ ಪ್ಯಾರಾಮೀಟರ್ಸ್ ಆಗ್ಲಿ, ಏನಾರ ಕಸ್ಟಮೈಸ್ ಪ್ಯಾಕೇಜ್ ಇನ್ಸ್ಟಾಲೇಷನ್ ಆಗ್ಲಿ, ಅದೆಲ್ಲ ನಮ್ ಅಂಡರ್ ಅಲ್ಲಿ ಬರುತ್ತೆ. ಓಕೆ ಓಕೆ ಓಕೆ. ಸೊ ಕ್ಲೌಡ್ ಅಲ್ಲೂ ಕೂಡ ಅದೇ ತರ ನೀವು ಹೇಳ್ದಾಗೆ ಈಗ ನಮ್ಮಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ರೆ ಯಾವ ತರ ಇದೆ. ನಮ್ದ್ರಲ್ಲಿ ಇನ್ಫ್ರಾ ಟೀಮ್ ಇದೆ, ಓಕೆ, ದೆನ್ ನೆಟ್ವರ್ಕ್ ಟೀಮ್ ಅಂತ ಒಂದಿದೆ, ದೆನ್ DB ಟೀಮ್ ಅಂತ ಇದೆ. ಸೊ DB ಟೀಮ್ ಅವರೆಲ್ಲ ಇದನ್ನೆಲ್ಲ ಮ್ಯಾನೇಜ್ ಮಾಡ್ತಾರೆ. ಅಂಡ್ ವಿ ಹ್ಯಾವ್ ಅಪ್ಲಿಕೇಶನ್ ಟೀಮ್. ಸೊ ನಿಮ್ ಟೀಮ್ ಬರುತ್ತೆ. ಸೊ ಫಸ್ಟ್ DB ಅಪ್ಲಿಕೇಶನ್ ಎಲ್ಲ ಡೌನ್ ಮಾಡಿದ್ಮೇಲೆ ಆಮೇಲೆ DB ಅವ್ರು ಡೌನ್ ಮಾಡ್ತಾರೆ, ಈ ತರ. ಸೊ ದಿಸ್ ಈಸ್ ಹೌ ವಿ ಡೂ ದಿ ಆಕ್ಟಿವಿಟಿ ಇನ್ ಅವರ್ ಎನ್ವಿರಾನ್ಮೆಂಟ್. ಓಕೆ ಓಕೆ. ಸೊ ನಿಮ್ ಡೌಟ್ ಕ್ಲಿಯರ್ ಆಯ್ತಾ ಅಥವಾ? ಕ್ಲಿಯರ್ ಆಯ್ತಾ. ನಾನು ಬೇಸಿಕಲಿ ಲೈಕ್ ಅಪ್ಲಿಕೇಶನ್ ಮಾತ್ರ ನಮ್ಮ ಹಿಡಿತದಲ್ಲಿರುತ್ತೆ, ಬಟ್ ಇದು ಮೈಗ್ರೇಷನ್ ಎಲ್ಲ DBA ಮೇಂಟೈನ್ ಮಾಡ್ತಾರಲ್ಲ, ಸೊ ಅದಕ್ಕೆ ಆ ಡೌಟ್ ಬಂತು. ಸೊ ಇಲ್ಲಿ ಎವ್ರಿಥಿಂಗ್ ಈಸ್ ಅಂಡರ್ SaaS. ಓಕೆ, ಸೊ SaaS ಹೋದ್ರೆ ನಮ್ ಕಂಟ್ರೋಲ್ ಏನು ಇರಲ್ಲ. ಸಿ ವಿ ಆರ್ ಜಸ್ಟ್ ಸಾಫ್ಟ್ವೇರ್ ಆಸ್ ಅ ಸರ್ವಿಸ್, ನೋ? ಹೌದು. ಸೊ ಫಾರ್ ಎಕ್ಸಾಂಪಲ್ ಗೂಗಲ್ ಡ್ರೈವ್ ಇಸ್ ಆಲ್ಸೋ ಒನ್ ಆಫ್ ದ ಎಕ್ಸಾಂಪಲ್ ಫಾರ್ ಸಾಫ್ಟ್ವೇರ್ ಆಸ್ ಅ ಸರ್ವಿಸ್. ಸೊ ಇದರಲ್ಲಿ ನಾವೇನು ಇಲ್ಲ, ಜಸ್ಟ್ ವಾಟ್ ಎವರ್ ವಿ ಆರ್ ಲೋಡಿಂಗ್ ದ ಡೇಟಾ, ಓನ್ಲಿ ದೀಸ್ ಥಿಂಗ್ಸ್ ವಿ ಕ್ಯಾನ್ ಕಂಟ್ರೋಲ್. ಸೊ ಬ್ಯಾಕ್ ಎಂಡ್ ನಾವು ಏನು ಕಂಟ್ರೋಲ್ ಮಾಡಕ್ ಆಗೋದಿಲ್ಲ. ಓಕೆ ಓಕೆ. Super. Thank you, Harsha. Any other question? ಬೇರೆ ಏನಾದ್ರು questions ಇದೆನಾ guys? Anybody? ಏನಾದ್ರು certification, job switching, domain switching, anything else? Maybe ನಿಮ್ಮ project wise. ಸರ್ ಸರ್ಟಿಫಿಕೇಶನ್ ಅಂದ್ರೆ AWS ಅವ್ರದ್ದು ಸರ್ಟಿಫಿಕೇಶನ್ ಕೊಡ್ತೀರಾ ಸರ್, ನಿಮ್ದು ಮೈಕ್ರೋ ಡಿಗ್ರಿ ಸರ್ಟಿಫಿಕೇಟ್? ಓಕೆ, ಸೊ ಒಂದು ಸರ್ಟಿಫಿಕೇಶನ್ ನಿಮ್ಗೆ ಆಲ್ರೆಡಿ ಮೈಕ್ರೋ ಡಿಗ್ರಿ ಇಂದ ಸಿಗುತ್ತೆ. ಓಕೆ ಓಕೆ, ಸೊ ಅದ್ರ ಬಗ್ಗೆ ಗೌರವ್ ಅವ್ರು ನಿಮ್ಗೆ ಜಾಸ್ತಿ ಹೇಳ್ತಾರೆ. ಸೊ ಸೆಕೆಂಡ್ ಸರ್ಟಿಫಿಕೇಶನ್ ಈಸ್ ವಿಚ್ ಎವರ್ ಈಸ್ ಪ್ರೊವೈಡೆಡ್ ಬೈ AWS. ಓಕೆ, ಸೊ ಈ ಎಕ್ಸಾಮ್ ನೀವು ಪಾಸ್ ಮಾಡ್ಬೇಕು ಅಂದ್ರೆ ಯು ನೀಡ್ ಟು ರೈಟ್ ಎಕ್ಸಾಮ್, MCQ ಬೇಸ್ಡ್ ಎಕ್ಸಾಮ್ ಇರುತ್ತೆ. ಸೊ ಇದನ್ನ ನೀವು ಬರೀಬೇಕು. ಇಫ್ ಯು ಪಾಸ್ ದೆನ್ ದೇ ವಿಲ್ ಇಶ್ಯೂ ಅ ಸರ್ಟಿಫಿಕೇಟ್ ವಿಚ್ ಇಸ್ ವ್ಯಾಲಿಡ್ ಫಾರ್ 3 years. ಸೊ 3 years ಗೆ ವ್ಯಾಲಿಡಿಟಿ ಇರುತ್ತೆ. ಓಕೆ, ವಿಚ್ ಇಸ್ ಗ್ಲೋಬಲಿ ಸರ್ಟಿಫೈಡ್, ಗ್ಲೋಬಲಿ ರೆಕಗ್ನೈಸ್ ಅಂತ ಏನ್ ಕರೀತಾರಲ್ಲ, ಸೊ ಆ ತರ. ಸೊ ಗೈಸ್ ಅದೇ ಸರ್ ಹೇಳಿದಾಗೆ ಪಾಸಿಂಗ್ ಮಾರ್ಕ್ಸ್. How many questions are there? Okay, so guys, ಅದು maybe high level ಹೇಳ್ಬೋದು ಮಿಥುನ್. I think actually guys ಇದ್ರ ಮೇಲೆ ಒಂದು ಸೆಷನ್ ಇದೆ ನಮ್ದು, ನಾಳೆ ಅಥವಾ ನಾಡಿದ್ದು ಮಾಡ್ತೀವಿ. ಯಾಕಂದ್ರೆ ಮಲ್ಟಿಪಲ್ ಎಕ್ಸಾಮ್ಸ್ ಇದೆ. We won't be able to write ಎಲ್ಲ ಬರಿಬೇಕಂತ ಇಲ್ಲ, ರೈಟ್? We will be ಮೆನ್ಷನ್ ಮಾಡ್ತೇವೆ ಯಾವ್ದು ಎಕ್ಸಾಕ್ಟ್ಲಿ ಅಂತ. ಸೊ ದಟ್ಸ್ ಹೌ ಎಕ್ಸಾಕ್ಟ್ಲಿ ಇಟ್ ಇಸ್. ಸೊ ಬೇಸಿಕ್ಲಿ ಅಂದ್ರೆ ಸೊಲ್ಯೂಷನ್ ಆರ್ಕಿಟೆಕ್ಟ್ ಅಸೋಸಿಯೇಟ್ ಅಂತ ಇದೆ, ಸಿಸಾಪ್ಸ್ ಅಂತ ಇದೆ,
ಪ್ರಾಕ್ಟಿಷನರ್ ಅಂತ ಇದೆ. ಈಸಿ ಅಂದ್ರೆ ಒಂಥರ ಪ್ರಾಕ್ಟಿಷನರ್ ಎಲ್ಲ ಈಸಿ, ರೈಟ್? ಸೊ ಅದ್ರೆಲ್ಲ ಕಾನ್ಸೆಪ್ಟ್ ನಾವು ಹೇಳ್ತೇವೆ, ರೈಟ್? ಸೊ ನಮ್ ಕಡೆಯಿಂದ ಮೈಕ್ರೋ ಡಿಗ್ರಿಯಿಂದ ನಿಮ್ಗೆ ಚಿಕ್ಕ ಚಿಕ್ಕ ಅಸೈನ್ಮೆಂಟ್ಸ್ ಪ್ರಾಜೆಕ್ಟ್ಸ್ ಅಂತ ಹೇಳಿದ್ರಲ್ಲ, ಒಂದು ಕ್ಯಾಪ್ಸ್ಟೋನ್ ಪ್ರಾಜೆಕ್ಟ್ ಅಂತ ಮಾಡಿಸಿ ಅದ ನಂತರ ನಿಮ್ಗೆ ನಮ್ ಕಡೆಯಿಂದ ಸರ್ಟಿಫಿಕೇಟ್ ಸಿಗತ್ತೆ, ರೈಟ್? ಸೊ ದಟ್ ಈಸ್ ಸಮಥಿಂಗ್ ಇಮಿಡಿಯೇಟ್ಲಿ ಈ ತಿಂಗಳಲ್ಲಿ ಸಿಗತ್ತೆ. ಅದ್ರ ನಂತರ ಸ್ಟ್ರಾಟಜೀಸ್ ಎಲ್ಲ ಹೇಳ್ಕೊಡ್ತೇವೆ. ಅದೇ AWS ಎಲ್ಲ ಸರ್ಟಿಫಿಕೇಶನ್ ಹೇಗ್ ಮಾಡ್ಬೇಕು, ಏನ್ ಮಾಡ್ಬೇಕು, ಅದ್ರದ್ದು ಎಷ್ಟು ಎಕ್ಸಾಮ್ ಫೀಸ್ ಇರುತ್ತೆ, ಹೆಂಗೆ ಎಷ್ಟು ಸತಿ ಅಟೆಂಪ್ಟ್ ಮಾಡ್ಬೋದು, ಇದೆಲ್ಲ ನಾವು ಒಂದು ಸಪರೇಟ್ ಕ್ಲಾಸೇ ಇರ್ತೇವೆ, ರೈಟ್? ದೇರ್ ಇಸ್ ಅ ಸೆಷನ್ ಆನ್ ದಟ್, ಮೇ ಬಿ ಆನ್ 3rd day or 4th day ಇರುತ್ತೆ. ಸೊ ವಿ ಕ್ಯಾನ್ ಡಿಸ್ಕಸ್ ಆನ್ ದಟ್ ಇನ್ ಡೀಟೇಲ್, ಗೈಸ್. ಓಕೆ, ಥ್ಯಾಂಕ್ ಯು. ಸರ್ ಇನ್ನೊಂದು ಕ್ವಶನ್ ಏನಂದ್ರೆ, ನಂದು EC2 ಇನ್ಸ್ಟೆನ್ಸ್ ಕ್ರಿಯೇಟ್ ಮಾಡಿದ್ದೆ ಒಂದು 1.5 year ಮೊದಲು. ಸೊ ಅದು ಏನೋ ಇನ್ಸ್ಟೆನ್ಸ್ ಆಫ್ ಇದು ರನ್ನಿಂಗ್ ಅಲ್ಲಿ ಇತ್ತು. ಸೊ ಫ್ರೀ ಇದು 12 months ಫ್ರೀ ಟೈರ್ ಮುಗ್ದೋಗಿತ್ತು, ಬಟ್ ಅದು ಚಾರ್ಜ್ ಮಾಡ್ತಾನೆ ಇದ್ರು ಅವರು. ಸೊ ಇವಾಗ ಇನ್ನೊಂದು ಇನ್ಸ್ಟೆನ್ಸ್ ಹೊಸತು ಕ್ರಿಯೇಟ್ ಮಾಡ್ಬೇಕಂದ್ರೆ ಕಲಿಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು? ಈಗ ಅದನ್ನ ಏನ್ ಮಾಡೋದು ಅಂತ ಗೊತ್ತಿಲ್ಲ. ಸೊ ಈಗ ಏನಾಗುತ್ತೆ ಅಂದ್ರೆ, ಸೊ ನಿಮ್ಗೆ ಯು ವಿಲ್ ನಾಟ್ ಬಿ ಎಲಿಜಿಬಲ್ ಫಾರ್ ಫ್ರೀ ಟೈರ್. ಸೊ ನೀವ್ ಏನ್ ಮಾಡ್ಬೇಕು, ಹೊಸ ಅಕೌಂಟ್ ಕ್ರಿಯೇಟ್ ಮಾಡಿ, ನ್ಯೂ ಅಕೌಂಟ್. ಓಕೆ, ನ್ಯೂ ಅಕೌಂಟ್ ಕ್ರಿಯೇಟ್ ಮಾಡಿ ಅಗೇನ್ ವಿತ್ ಅ ಡಿಫರೆಂಟ್ ಇಮೇಲ್ ಇಫ್ ಪಾಸಿಬಲ್, ಅಂಡ್ ಅವಾಗ ಏನಾಗುತ್ತೆ, ಅಗೇನ್ ಯು ವಿಲ್ ಗೆಟ್ 12 years ಟೈಮ್. ಓಕೆ, 12 months. ಓಕೆ, ಸಾರಿ, ನಾಟ್ 12 years, ಸಾರಿ, ಮೈ ಮಿಸ್ಟೇಕ್, 12 months. ಓಕೆ. ಸೊ ಓಲ್ಡ್ ಇದ್ದು ಏನ್ ಮಾಡೋದು, ಹಂಗೆ ಬಿಡ್ಬೋದು ಅದನ್ನ ಕ್ಲೋಸ್ ಮಾಡ್ಬಿಡಿ. ಯು ಕ್ಲೋಸ್ ದಿ ಅಕೌಂಟ್. ಜಸ್ಟ್ ರೇಸ್ ಅ ಟಿಕೆಟ್ ಟು AWS support accounts section. Okay, that I have no use of this account, so hence close the account ಅಂತ ಹೇಳಿ ಒಂದು ಬರ್ದು ಬಿಟ್ಟು ಕ್ಲೋಸ್ ಮಾಡ್ಬಿಡಿ. ಓಕೆ. ಓಕೆ, ಇಲ್ಲ ಅಂದ್ರೆ ನಿಮಗೀಗ ಆಲ್ರೆಡಿ 1 year ಕ್ರಾಸ್ ಆಗಿದೆ ಅಂದ್ರೆ, ಸೊ ನೀವು ಫ್ರೀ ಟೈರ್ ಯೂಸ್ ಆಗೋಗಿರುತ್ತೆ. ಸೊ ಬೆಟರ್ ಯು ಕ್ರಿಯೇಟ್ ಅ ನ್ಯೂ ಅಕೌಂಟ್. ಸರಿ. ಓಕೆ. Super, sounds good. I think I hope guys ನಿಮ್ಗೆಲ್ರಿಗೂ ನಿಮ್ಮೆಲ್ಲರ ಕ್ವೆಶ್ಚನ್ ಅಥವಾ ಎನ್ಕ್ವೈರಿ ಕ್ಲಾರಿಫೈ ಮಾಡಿದ್ದಾರೆ ಅಂತ ಭಾವಿಸ್ತೇನೆ, ಎಸ್ಪೆಷಲಿ ಸರ್. The story's over now, I must conclude. I am conflicted, watching where I step still.